ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥಸ್ವಾಮಿ ಕಡೂರು. ಇಡೀ ಕ್ರಿಕೆಟ್ ಜಗತ್ತಲ್ದಲೆ RCB ಫ್ಯಾನ್ಸ್ ಕೂಡ ಕಾತುರದಿಂದ ಕಾಯ್ತಾ ಇರೋ ಒಂದು ಮ್ಯಾಚ್ಗೆ ಇನ್ನು ಕ್ಷಣಗಣನೆ ಪ್ರಾರಂಭ ಆಗಿದೆ. ಫೈನಲ್ ಮ್ಯಾಚ್ ಅಂದ್ರೆ 2025ನೇ IPL ಸೀಸನ್ ಅಲ್ಲಿ ಫೈನಲ್ ಮ್ಯಾಚ್ ಪಂಜಾಬ್ ವರ್ಸಸ್ RCB ನಡುವೆ ಒಂದು ಮಹತ್ವದ ಪಂದ್ಯ ನಡೀತಾ ಇದೆ ಗುಜರಾತಿನ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ. ಈ ಒಂದು ಮ್ಯಾಚ್ಗೆ RCB ಫ್ಯಾನ್ಸ್ ತುಂಬಾ ಕಾತುರದಿಂದ ಒಂದು ರೀತಿಯ ಹಬ್ಬ ಮನೆಯಲ್ಲಿ ಹಬ್ಬ ಯಾವ ತರ ಸೆಲೆಬ್ರೇಟ್ ಮಾಡ್ತೀವಿ ಆ ತರ ಕಾಯ್ತಾ ಇದ್ದಾರೆ. RCB ಮ್ಯಾಚ್ ವಿನ್ ಆಗುತ್ತೆ ಪಕ್ಕ, ಈ ಸಲ ಕಪ್ ನಮ್ದೇ ಅನ್ನೋ ತರ ಸೆಲೆಬ್ರೇಷನ್ ಮಾಡೋಕೆ ಕಾಯ್ತಾ ಇದ್ದಾರೆ. ಸೊ ಈ ಒಂದು ಅದ್ದೂರಿ ಸೆಲೆಬ್ರೇಷನ್ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ RCBಯ ಕಟ್ಟ ಅಭಿಮಾನಿಗಳಂತಾನೆ ಹೇಳ್ಬೋದು. 3 ಜನ RCB ಅಭಿಮಾನಿಗಳು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀವಿ. ಫೈನಲ್ ಮ್ಯಾಚ್ ಅಲ್ಲಿ RCB ಯಾವ ತರ ಪರ್ಫಾರ್ಮೆನ್ಸ್ ತೋರಿಸುತ್ತೆ, ಪ್ಲಸ್ ಮೈನಸ್ ಇದರೆಲ್ಲದರ ಒಟ್ಟಾರೆ ವಿಚಾರಗಳ ಜೊತೆ ಮಾತನಾಡೋದಕ್ಕೆ ನಮ್ಮ ಜೊತೆ 3 ಜನ RCB ಅಭಿಮಾನಿಗಳಿದ್ದಾರೆ. ಮೊದಲನೇದಾಗಿ ಸ್ವಾಗತ, ನಿಮ್ಮ ಹೆಸರು? ನನ್ನ ಹೆಸರು ಗೌರವ್ ಡಿಆರ್ ಅಂತ. ನಾವು ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ. ಆ್ಯಂಡ್ ನಮ್ದು ಒಂದು ಚಾನಲ್ ಇದೆ ನಿಮ್ಮ ಥರನೇ, OG ಸಂಸಾರ ಅಂತ. ದಯವಿಟ್ಟು ಚೆಕ್ಔಟ್ ಮಾಡಿ. ಆ್ಯಂಡ್ ದಟ್ಸ್ ಅಬೌಟ್ ಮೀ. ನಾನು HSBCಯಲ್ಲಿ ಬೇರೆ ಕೆಲಸ ಮಾಡ್ತಾ ಇದ್ದೀನಿ. ಇಷ್ಟೇ. ಮೇಡಮ್ ನೀವು? ನಮಸ್ತೆ, ನನ್ನ ಹೆಸರು ಪೂರ್ಣಿಮಾ. ನಾನು ಆಸ್ ಆಫ್ ನೌ ಐ ಆಮ್ ಫ್ರಮ್ ಕುಂದಾಪುರ, ಬಟ್ ಆಸ್ ಆಫ್ ನೌ ಸೆಟಲ್ ಆಗಿರೋದೆಲ್ಲ ಬ್ಯಾಂಗ್ಳೂರಲ್ಲೇನೆ. ನೀವು ಹೇಳ್ದಂಗೆ RCBಯ ಕಟ್ಟ ಅಭಿಮಾನಿ. ಬಾಸ್ ಟಿವಿ ವ್ಯೂವರ್ಸ್ಗೆ ಗೊತ್ತಿರುತ್ತೆ, ಲಾಸ್ಟ್ ಟೈಮ್ ಕೂಡ ಚೆನ್ನೈ ವರ್ಸಸ್ RCB ಮ್ಯಾಚ್ಗೆ ನಾವು ಬಂದು ಮಾತಾಡಿದೀವಿ. ಮತ್ತೆ ಮಾತಾಡ್ತಿರೋದು, ನಾವು ಅವತ್ ಮಾತಾಡ್ಕೊಂಡಿದ್ವಿ ಫೈನಲ್ ಬಂದ್ರೆ ಮತ್ತೆ ಮೀಟ್ ಆಗೋಣ ಅಂತ. ಸೊ ಇವತ್ ಮೀಟ್ ಆಗ್ತಿರೋದು ತುಂಬಾ ಖುಷಿ ಆಗ್ತಿದೆ. ಸೊ ನಮಸ್ಕಾರ, ನನ್ನ ಹೆಸರು ಸ್ವರೂಪ್ ಅಂತ. ಸೊ ನಾನು ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರವನೇ. ಸೊ ಇದು ನನ್ನ ಸೆಕೆಂಡ್ ಟೈಮ್ ಇಲ್ಲಿ. ಸೊ ಲಾಸ್ಟ್ ಟೈಮ್ ಮಾತಾಡ್ಕೊಂಡಾಗೆ RCB ಫೈನಲ್ಸ್ ಬಂದ್ರೆ ಇಲ್ಲಿ ಬರ್ತೀವಿ ಅಂತ. ಸೊ ಹಿಯರ್ ವಿ ಆರ್. ಸೊ ಎಲ್ಲಾರ್ದು ಪರಿಚಯ ಆಯ್ತು. ಲಾಸ್ಟ್ ಟೈಮ್ ನೀವಿಬ್ರು ಬಂದಿದ್ರಿ. ಸೊ ಇವರು ಹೊಸ ಎಂಟ್ರಿ. ಈ ಒಂದು ಫೈನಲ್ ಮ್ಯಾಚ್ ಬಗ್ಗೆ ಯಾರು ಗೆಲ್ತಾರೆ ಅಂತ 100% RCB ಗೆಲ್ತಾರೆ ಅಂತ ಹೇಳ್ತೀರಾ? ಸೊ ನಮಗೆ ಒಂದು ಇವಾಗ ಬಿಟ್ಬಿಡೋಣ, ನಮಗೆ RCB ಫ್ಯಾನ್ಸ್, ನಾವು RCB ಗೆಲ್ಲುತ್ತೇನ. ಸೊ ಕ್ರೀಡಾ ಟೆಕ್ನಿಕಲಿ ನೋಡೋದಾದ್ರೆ ಲಾಸ್ಟ್ ಮ್ಯಾಚ್ ಅಲ್ಲಿ ನೋಡಿದ್ರಿ ನಮ್ಮ ಪಂಜಾಬ್ ಇಂದ ಶ್ರೇಯಸ್ ಅಯ್ಯರ್ ಯಾವ ತರ ಆಟ ಆಡಿದ್ರು ಅಂತ. ಸೊ ಈ ಒಂದು ವಿಚಾರ ನೋಡೋದಾದ್ರೆ ಪಿಚ್ ಆಗಿರ್ಬೋದು, ಆಟಗಾರ ಆಗಿರ್ಬೋದು, ಯಾವ ತರ ನಮಗೆ ವರ್ಕ್ ಆಗುತ್ತೆ ಫೈನಲ್ RCB ಗೆಲ್ಲೋದಕ್ಕೆ ನಮಗೆ ಇದೊಂದು ಪ್ಲಸ್ ಅಂತ ಯಾವ್ದು ಹೇಳ್ತೀರಾ ನೀವು ಮೇಡಮ್? ಗೆಲ್ಲೋದಕ್ಕೆ ಪ್ಲಸ್ ಅಂದ್ರೆ ನಾನು ಲಾಸ್ಟ್ ಟೈಮ್ ಹೇಳ್ದಂಗೆ ಈ ಎಂಟೈರ್ ಸೀಸನ್ ನ ಮೊಮೆಂಟಮ್ ಅಂಡ್ ಬ್ಯಾಟಿಂಗ್ ಲೈನ್ ಕೂಡ ತುಂಬಾ ಚೆನ್ನಾಗಿದೆ. ಯೂಶಲಿ ನಮ್ಗೆ ಓಪನಿಂಗ್ ಅಲ್ಲಿ ಒಂದು ಸ್ಲೋ ಇರ್ತಿತ್ತು, ಇಲ್ಲ ಅಂದ್ರೆ ಬೇಗ ಔಟ್ ಆಗೋರು, ಆತರ ಮಿಡಲ್ ಆರ್ಡರ್ ಅಂತೂ ಏನು ಆಫ್ಟರ್ 5th ಆದ್ಮೇಲೆ ಮತ್ತೆ ನಾವು ಬ್ಯಾಟ್ಸ್ಮನ್ ಇಲ್ಲ ನಮ್ಮ ಹತ್ರ, ಆ ತರ ಸಿಚುವೇಶನ್ ಇರ್ತಿತ್ತು. ಈ ಸತಿ ಮಯಾಂಕ್ ಅಗರ್ವಾಲ್ ಜಾಯ್ನ್ ಆಗಿರೋದು ಕೂಡ ಇನ್ನೊಂದು ಪ್ಲಸ್ ಪಾಯಿಂಟ್ ಆಗಿದೆ. ಇನ್ ಕೇಸ್ ಟಿಮ್ ಡೇವಿಡ್ ಆಡಿದ್ರೆ ಅದು ಕೂಡ ಒಂದ್ ಪ್ಲಸ್ ಪಾಯಿಂಟ್ ಆಗುತ್ತೆ. ಸೊ ಬ್ಯಾಟಿಂಗ್ ಲೈನ್ ಅಪ್ ಚೆನ್ನಾಗಿದೆ. ಹಾಗೇನೆ ಬೌಲಿಂಗ್ ಅಲ್ಲೂ ಕೂಡ ಹೇಜಲ್ವುಡ್ ಆಗಿರ್ಬೋದು, ದಯಾಳ್ ಸುಯೇಶ್ ವಿಕೆಟ್ ತಗೊಂಡಿಲ್ಲ ಅನ್ನೋ ಬೇಜಾರಿತ್ತು ಎಲ್ಲಾ ಫ್ಯಾನ್ಸ್. ಸೀರಿಯಸ್ಲಿ ಹಿ ವಾಸ್ ಕಂಟ್ರೋಲಿಂಗ್ ದ ಓವರ್ಸ್, ಬಟ್ ವಿಕೆಟ್ಸ್ ಬರ್ತಿರ್ಲಿಲ್ಲ. ಸೊ ಲಾಸ್ಟ್ ಮ್ಯಾಚ್ ಅಲ್ಲಿ ವಿಕೆಟ್ಸ್ ಎಲ್ಲ ತಗೊಂಡು ಹಿ ಹ್ಯಾಸ್ ಆಲ್ಸೋ ಪ್ರೂವ್ಡ್. ಸೊ ಐ ಥಿಂಕ್ ನಮ್ ಟೆಕ್ನಿಕಲಿ ಕೂಡ ವಿ ಆರ್ ಸ್ಟ್ರಾಂಗ್ ದಿಸ್ ಟೈಮ್. ಇಟ್ ಇಸ್ ನಾಟ್ ಲೈಕ್ ಬರೀ ಈ ಸಲ ಕಪ್ ನಮ್ದೆ ಅಂತ ಆಡ್ ಮಾತಿಗೆ ಹೇಳ್ತಾ ಇರೋದಲ್ಲ. ಟೆಕ್ನಿಕಲಿ ಟೀಮ್ ಸ್ಟ್ರಾಂಗ್ ಆಗಿದೆ. ಬಟ್ ನಾನ್ ಕೇಳ್ಪಟ್ಟಿರೋ ಪ್ರಕಾರ ಅಹಮದಾಬಾದ್ ಸ್ಟೇಡಿಯಂ ನಲ್ಲಿ ಯಾರು ಫಸ್ಟ್ ಬ್ಯಾಟಿಂಗ್ ಚೂಸ್ ಮಾಡ್ತಾರೋ ಅದು ಬೆಟರ್ ಅಂತ ಹೇಳ್ತಾರೆ. ಸೊ ಇನ್ ಕೇಸ್ ಟಾಸ್ ವಿನ್ ಆದ್ರೆ ನಾವು ಬ್ಯಾಟಿಂಗ್ ಚೂಸ್ ಮಾಡಿದ್ರೆ ಬೆಟರ್ ಇರಬಹುದು ಏನೋ. ಬಟ್ ಆ ಕಡೆನೂ ನೋಡಿದ್ರೆ ಪ್ಲೇಯರ್ಸ್ ಎಲ್ಲಾರು ಒಂದಂದ್ರೆ ಅವ್ರ ಓಪನರ್ಸ್ ದೇ ಆರ್ ಲೈಕ್ ಯಾವ್ದಕ್ಕೂ ಹೆದರ್ತಾ ಇಲ್ಲ, ದೇ ಆರ್ ಹಿಟರ್ಸ್. ಸೊ ಅದೊಂದ್ ಸ್ವಲ್ಪ ನಮ್ಗೆ ತೊಂದರೆ ಆಗ್ಬಹುದು. ಬಿಕಾಸ್ ನಮ್ಮ ಓಪನರ್ ಸ್ವಲ್ಪ ಇವಾಗ ಸಾಲ್ಟ್ ಆಗಿರ್ಬೋದು, ವಿರಾಟ್ ಕೊಹ್ಲಿ ಆಗಿರ್ಬೋದು, ಸ್ವಲ್ಪ ಸ್ಟಡಿ ಮಾಡಿ ಆಡ್ತಾರೆ. ಸೊ ಅದೊಂದ್ ಸ್ವಲ್ಪ ಅವ್ರೇನೋ ಬಿಗ್ ಹಿಟ್ಟಿಂಗ್ಸ್ ಗೆ ಹೋದ್ರೆ ಒಳ್ಳೆ ಸ್ಕೋರ್ ಮಾಡ್ಬೋದು. ಇಂಡಿಯನ್ ಪ್ಲೇಯರ್ಸ್ ಇದಾರೆ ಪಂಜಾಬ್ ಅಲ್ಲಿ ಓಪನಿಂಗ್. ಹೌದು, ಅದೊಂದ್ ಸ್ವಲ್ಪ ಇಂಗ್ಲಿಷ್ ಕೂಡ ಒಳ್ಳೆ ಇದ್ರಲ್ಲಿ ಇದಾರೆ. ಸೊ ನಮ್ಗೆ ಹೇಳಕ್ ಆಗಲ್ಲ. ಬಟ್ ನಾವು ವಿ ಆರ್ ಹೋಪಿಂಗ್ ಫಾರ್ ದ ಬೆಸ್ಟ್. ನಾವು ವಿನ್ ಆಗೇ ಆಗ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ, ಈವನ್ ಟೆಕ್ನಿಕಲಿ ಸ್ಟ್ರಾಂಗ್ ಇರೋದ್ರಿಂದ ಐ ಥಿಂಕ್ ನಮ್ ಕಡೆ ಇದೆ ಈ ಸಲ. ನಮ್ ಕಡೆ ಸ್ವಲ್ಪ ಲಕ್ ಇದೆ ಅಂತ ಲಕ್ ಇದೆ, ಖಂಡಿತ ಇದೆ. ಸೊ ಇನ್ನ ಸ್ವರೂಪ್ ಅವ್ರೆ, ಇವಾಗ RCB ಟಾಸ್ ಗೆಲ್ತು, ಬೌಲಿಂಗ್ ತಗೋಬೇಕಾ ಬ್ಯಾಟಿಂಗ್ ತಗೋಬೇಕಾ ಯಾವ್ದು ಹೇಳ್ತೀರಾ? ಆಮೇಲೆ ಅಕಸ್ಮಾತ್ ಬ್ಯಾಟಿಂಗ್ ನಾವು ಸೆಲೆಕ್ಟ್ ಮಾಡಿದ್ರು ಕೂಡ ಎಷ್ಟು ಟಾರ್ಗೆಟ್ ಕೊಡಬೇಕು, ಈ ಒಂದು ಪಿಚ್ ಬಗ್ಗೆ ಏನ್ ಹೇಳ್ತೀರಾ? ಸೊ ಇವ್ರು ಹೇಳಿದ ಸ್ಟಾಟ್ಸ್ ಪ್ರಕಾರ ಬ್ಯಾಟಿಂಗ್ ಅದು ಓಕೆ, ಬಟ್ ನಾಳೆ ಫೈನಲ್ಸ್ ಆಗಿರೋದ್ರಿಂದ ನಾವು ಇಮಿಡಿಯೇಟ್ ಬ್ಯಾಟಿಂಗ್ ಮಾಡಕ್ ಹೋದೆ ಆ ಫೈನಲ್ ಪ್ರೆಷರ್ ಇರೋದ್ರಿಂದ ಯು ನೆವರ್ ನೋ, ಸ್ವಲ್ಪ ಫಂಬಲ್ ಆಗ್ಬೋದು. ಸೊ ನಾನ್ ಹೇಳೋ ಪ್ರಕಾರ ನಾವು ಚೇಸೇ ಮಾಡ್ಬೇಕು. ಯಾಕಂದ್ರೆ ಇವ್ರು ಸೆಕೆಂಡ್ ಬ್ಯಾಟಿಂಗ್ ಆಡೋಷ್ಟರಲ್ಲಿ ಅವರ ಫೈನಲ್ ಎನ್ವೈರ್ಮೆಂಟ್ ಗೆ ಸಿಂಕ್ ಆಗಿರ್ತಾರೆ. ಸೊ ಅದೊಂದು ಇನ್ ಕೇಸ್ ಅಕಸ್ಮಾತ್ ನಾವು ಟಾಸ್ ಸೋತ್ರುನು ಆಬ್ವಿಯಸ್ಲಿ ನಮ್ ಮಿನಿಮಮ್ ಟಾರ್ಗೆಟ್ 200 ಇರ್ಲೇಬೇಕು. ಪಂಜಾಬ್ಗಿರೋ ಡೆಪ್ತ್ ನಮಗೆ ಎಷ್ಟು ಬ್ಯಾಟಿಂಗ್ ಡೆಪ್ತ್ ಇದೆಯೋ ಅವ್ರಿಗೂ ಅಷ್ಟೇ ಚೆನ್ನಾಗಿದೆ ಡೆಪ್ತ್. ಬೌಲಿಂಗು ಅಷ್ಟೇ, ಅವ್ರಿಗೆ ಚಹಲ್ ಇದಾರೆ, ವೈಶಾಖ್ ಇದಾರೆ, ಆಮೇಲೆ ಹರ್ಷದೀಪ್ ಇದಾರೆ. ಸೊ ಆಬ್ವಿಯಸ್ಲಿ ನಾವು ಬ್ಯಾಟಿಂಗ್ ಫಸ್ಟ್ ಆಡಿದ್ರೆ 200 ಮೇಲಂತೂ ಹೊಡಿಲೇಬೇಕು.
ಅಂದ್ರೆ ಇದು ಪಿಚ್ ಯಾವ ತರ ಸಪೋರ್ಟ್ ಇರುತ್ತೆ ಅಂದ್ರೆ ಬೌಲಿಂಗ್ ಪಿಚ್ ಅಥವಾ ಬ್ಯಾಟಿಂಗ್ ಪಿಚ್ ಅದು ಅಹಮದಾಬಾದ್ ನರೇಂದ್ರ ಮೋದಿ ಸ್ಟೇಡಿಯಂ? ನರೇಂದ್ರ ಮೋದಿ ಸ್ಟೇಡಿಯಂ ಆಲ್ಮೋಸ್ಟ್ ಬ್ಯಾಟಿಂಗ್ ಪಿಚ್ಚೆ ನೋಡಿ. ನೆನೆ ಅಷ್ಟು ಮಳೆ ಬಂದ್ರು ಅವ್ರು ಅಷ್ಟು ಸ್ಕೋರ್ ಮಾಡಿದ್ರು ಅಂದ್ರೆ ಸೊ ವಿಕೆಟ್ ಇಸ್ ಗುಡ್ ಬ್ಯಾಟಿಂಗ್ ಆಡಕ್ಕೆ. ಆಮೇಲೆ ಇನ್ನೊಂದ್ ಏನಂತಂದ್ರೆ ಡ್ಯೂನು ಮ್ಯಾಟರ್ ಆಗುತ್ತೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ. ಸೊ ಅದೊಂದು ಅಡ್ವಾಂಟೇಜ್ ಆಗ್ಬೋದು ನಾವು ಚೇಸ್ ಮಾಡಿದ್ರೆ. ಓಕೆ. ಪ್ಲಸ್ So- ಗುಜರಾತ್ ಒಂದು ದೊಡ್ಡ ಗ್ರೌಂಡ್, ಹ್ಮ್. ತುಂಬಾ ದೊಡ್ಡ ಗ್ರೌಂಡ್. ಇಟ್ಸ್ ದ ವರ್ಲ್ಡ್ಸ್ ನಾಟ್ Yes. ವರ್ಲ್ಡ್ಸ್ ಇಂಡಿಯಾಸ್ ಲಾರ್ಜೆಸ್ಟ್ ಕ್ರಿಕೆಟ್ ಸ್ಟೇಡಿಯಂ. ಹ್ಮ್ ಸೊ ಅಲ್ಲಿ ಗ್ಯಾಪ್ಸ್ ನಿಮ್ಗೆ ತುಂಬಾ ಈಸಿಯಾಗಿ ಸಿಗುತ್ತೆ, ಗ್ಯಾಪ್ಸ್ ಹೊಡಿಯೋಕೆ ಪ್ಲೇಯರ್ಸ್ಗೆ, ಬ್ಯಾಟ್ಸ್ಮನ್ಗೆ, ಅಂಡ್ ದಟ್ ಇಸ್ ವೈ ಇಟ್ ಇಸ್ ಬ್ಯಾಟ್ಸ್ಮನ್ಸ್ ಫ್ರೆಂಡ್ಲಿ. ಹ್ಮ್ ಸೊ ಬೌಲರ್ಸ್ಗೆ ಇಟ್ ವಿಲ್ ಬಿ ಅ ಟಾಸ್ಕ್, ತುಂಬಾ ಕಷ್ಟ ಬೌಲರ್ಸ್ಗಳು ಬೌಲ್ ಮಾಡೋಕೆ. ಸೊ ಅದೇ ನಿಮ್ದು ಇಂಟ್ರೊಡಕ್ಷನ್ ಕೊಡೋಣ ಅಂತಾನೆ ಹೋದೆ, ನೀವು ಆಲ್ರೆಡಿ ಮಾತಾಡಿದ್ರೆ. ಸೊ ಏನಿದು ನಿಮ್ದು ಒಂದು ಡಿಫ್ರೆಂಟ್ ಲುಕ್? RCB ಫ್ಯಾನ್ಸ್ ಅಂದ್ರೆ ಪಕ್ಕ ಅವ್ರು ಡಿಫ್ರೆಂಟ್ ಆಗಿರುತ್ತಾರೆ. ಸೊ ಏನಿದು ನಿಮ್ ಡಿಫ್ರೆಂಟ್ ಲುಕ್? ನಾನೊಂದು ಇದ್ ಮಾಡ್ಬಿಟ್ಟಿದ್ದೀನಿ, ನಾನು ಯಾವ ವಿಡಿಯೋ ಅಲ್ಲಾದ್ರೂ ನೀವು ನೋಡಿ, ನಮ್ಮ ಪೇಜ್ ಅಲ್ಲಾದ್ರೂ ಎಲ್ಲಾದ್ರೂ ಆಗ್ಲಿ, ನಾನು RCB ಟಿ ಶರ್ಟ್ ಹಾಕೊಂಡ್ ಮಾತಾಡಲ್ಲ. ಹಾ. RCB ಗೆದ್ದ ಮೇಲೆ ನಾನು ಟಿ ಶರ್ಟ್ ಹಾಕೊಂಡ್ ಮಾತಾಡೋದು. ಶಪಥ. ಇದೊಂದು ಶಪಥ ತಗೊಂಡಿದ್ದೀನಿ. ಹ್ಮ್. ಅಂಡ್ ನಾಳಿದಿಂದ ಹಾಕೊಂಡ್ ಹೋಗ್ತೀನಿ ಆಫೀಸ್ಗೆ ಕೂಡ ಅಂತ ತಗೊಂಡಿದ್ದೀನಿ. ಸೊ ಪಕ್ಕ ಗೆಲ್ತಾರೆ ನಮ್ಗೆ. ಪಕ್ಕಾ ಗೆಲ್ತಾರೆ ಅಂದ್ರೆ, ನಿಜ ಹೇಳ್ಬೇಕಂದ್ರೆ ಪಂಜಾಬ್ ಕೂಡ ಒಂದು ಅಪ್ಪರ್ ಹ್ಯಾಂಡ್ ಇದೆ. ಯಾಕಂದ್ರೆ ಅವ್ರು ಗುಜರಾತ್ ಅವ್ರು ಆಲ್ರೆಡಿ ನಿನ್ನೆ ಆಡಿದ್ದಾರೆ. ಸೊ ಆಬ್ವಿಯಸ್ಲಿ ಅವ್ರಿಗೊಂದು ಅಪ್ಪರ್ ಹ್ಯಾಂಡ್ ಇರುತ್ತೆ. ಆ ಪಿಚ್ ಕಂಡೀಷನ್ಸ್ ಅಲ್ಲೆಲ್ಲ ತುಂಬಾ ಚೆನ್ನಾಗಿ ಸಿಂಕ್ ಆಗಿ ಅಸೆಸ್ ಮಾಡಿ ಆಡಿದ್ದಾರೆ, ಗೆದ್ದಿದ್ದಾರೆ. ಸೊ ಅವ್ರಿಗೆ ಆಬ್ವಿಯಸ್ಲಿ ಅಪ್ಪರ್ ಹ್ಯಾಂಡ್ ಇದೆ. ಅಂಡ್ RCBಗೆ ಅವ್ರು ಇನ್ನ ಗುಜರಾತ್ ಪಿಚ್ ಅಲ್ಲಿ ಆಡಿಲ್ಲ. ಸೊ ಅಷ್ಟು ಆ ಪಿಚ್ ಬಗ್ಗೆ ಅಷ್ಟು ಗೊತ್ತಿರಲ್ಲ ಆಬ್ವಿಯಸ್ಲಿ. ಅದಕ್ಕೆ ದಟ್ ಇಸ್ ವೈ ಬೌಲಿಂಗ್ ತಗೊಂಡ್ರೆ ಚೆನ್ನಾಗಿ ಅಟ್ಲೀಸ್ಟ್ ಅರ್ಥ ಆಗುತ್ತೆ ಹೆಂಗ್ ಯಾವ ತರ ಪಿಚ್ ರಿಯಾಕ್ಟ್ ಆಗ್ತಾ ಇದೆ ಅಂತ. ಸುಮ್ನೆ ಬ್ಯಾಟಿಂಗ್ ತಗೊಂಡು ಅಲ್ಲಿ ಹೋಗಿ ಬ್ಯಾಟ್ ಬೀಸ್ ಆಡೋದು, ಸುಮ್ನೆ ವಿಕೆಟ್ಸ್ ಎಸೆಯೋ ತರ ಇರುತ್ತೆ ಹೌದು. ಅದಕ್ಕೆ. ಸೊ ಇನ್ನೊಂದು ವಿಚಾರ, ಫ್ಯಾನ್ಸ್ ಏನ್ ಚರ್ಚೆ ಮಾಡ್ತಾ ಇದ್ರು ಅಂದ್ರೆ ಮುಂಬೈ ಇಂಡಿಯನ್ಸ್ ಬರ್ಬೇಕಾ ಫೈನಲ್ಗೆ, ಪಂಜಾಬ್ ಬರ್ಬೇಕನ್ನೋ ಚರ್ಚೆ ಕೂಡ ತುಂಬಾ ಇತ್ತು. ಮುಂಬೈ ಇಂಡಿಯನ್ಸ್ ಆಲ್ಮೋಸ್ಟ್ ಎಲ್ಲಾ ಫ್ಯಾನ್ಸ್ ಮುಂಬೈ ಇಂಡಿಯನ್ಸ್ ಬೇಡ ಅಂತ. ಯಾಕಂದ್ರೆ ಮುಂಬೈ ಇಂಡಿಯನ್ಸ್ 5 ಬಾರಿ ಚಾಂಪಿಯನ್, ಸ್ಟ್ರಾಂಗ್ ಟೀಮು. ಅವರು ಬಂದ್ರೆ ಒಂಥರ ಆಸ್ಟ್ರೇಲಿಯಾ ಪ್ಲೇಯರ್ಸ್ ತರ, ಹೌದು. ಯಾವಾಗ ಬೇಕಾದ್ರೆ ಹೆಂಗಾರು ಆಟ ಆಡ್ತಾರೆ. Yes. ಕಪ್ ಅಂತೂ ನಮಗೆ ಕಷ್ಟ ಆಗ್ಬೋದು ಅನ್ನೋ ತರ ಇತ್ತು. ಇವಾಗ ಪಂಜಾಬ್ ಬಂದಿದೆ. ಸೊ ಪಂಜಾಬ್ ಬಂದ್ರು ಕೂಡ ನಾವೇನು ಈಸಿಯಾಗಿ ಅವ್ರೇನ್ ಕಪ್ ತಗೊಂಡೋಗ್ರಿ ಕೊಡಲ್ಲ, ಕರೆಕ್ಟ್ ಆಗಿ ಆಡ್ಬೇಕು. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಪಂಜಾಬ್ ಯಾವ ತರ ಸ್ಟ್ರಾಂಗ್ ಇದೆ ನಮ್ಮ RCB ಕಂಪೇರ್ ಮಾಡಿದ್ರೆ? ಪಂಜಾಬ್ ಅವರು ಪ್ಲೇ ಆಫ್ಸ್ ಬಂದಿದ್ದೆ 11 ವರ್ಷ ಆದ್ಮೇಲೆ. ಅವ್ರು ಲಾಸ್ಟ್ ಪ್ಲೇ ಆಫ್ಸ್ ಬಂದಿರೋದೇ 2014 ಅಲ್ಲಿ. ಸೊ 11 ವರ್ಷ ಆದ್ಮೇಲೆ ಅವರು ಪ್ಲೇ ಆಫ್ಸ್ ಬಂದಿದ್ದಾರೆ. ಬಟ್ RCB ಲಾಸ್ಟ್ 6 ಇಯರ್ಸ್ ಅಲ್ಲಿ 5 ಸಲ ಬಂದಿದ್ದಾರೆ ಪ್ಲೇ ಆಫ್ಸ್ಗೆ. ಒಂದು ಎಲಿಮಿನೇಟರ್ ಅಲ್ಲಿ ಸೋತಿದ್ದಾರೆ, ಒಂದು ಕ್ವಾಲಿಫೈರ್ ಅಲ್ಲಿ ಸೋತಿದ್ದಾರೆ. ಈ ತರ ಸುಮಾರು ಆಲ್ಮೋಸ್ಟ್ ಆ ಏರಿಯಲ್ಲೇ ಸುತ್ತಾಡ್ತಾ ಇದ್ದಾರೆ RCB. ಸೊ ಇದೇನ್ ಇನ್ನೊಂದು 1 ಸ್ಟೆಪ್ ಅಹೆಡ್ ಅಷ್ಟೇ. ಸೊ RCBಗೆ ಅಷ್ಟು ದೊಡ್ಡ ಟಾಸ್ಕ್ ಅಲ್ಲ. ಪ್ಲಸ್ ಈ ಪ್ರೆಷರ್ ಸಿಚುವೇಶನ್ಸ್ ಅಲ್ಲಿ ಆಡಿದ್ದಾರೆ RCB. ಬಟ್ ಪಂಜಾಬ್ಗೆ ಅವರು ಪ್ಲೇ ಆಫ್ಸ್ ಬಂದಿರೋದೇ ಒಂದು ದೊಡ್ಡ ಅಚೀವ್ಮೆಂಟ್ ಅವ್ರಿಗೆ. ಸೊ ಅವ್ರಿಗೆ ಐ ಥಿಂಕ್ ಇಟ್ಸ್ ವೆರಿ ಹಾರ್ಡ್ ಫಾರ್ ದೆಮ್ ಟು ಬಂದ್ಬಿಟ್ಟು ಇಲ್ಲಿ ಆಡಿಯೋದು, ಗೆಲ್ಲೋದು. ನೆನ್ನೆನೂ ಅಷ್ಟೇ ಶ್ರೇಯಸ್ ಅಯ್ಯರ್ ಒಬ್ಬ ಏನಾದ್ರು ಔಟ್ ಆಗಿದ್ರೆ ಗಾನ್ ಮ್ಯಾಚ್. ಅವ್ರ ಬ್ಯಾಟಿಂಗ್ ಫುಲ್ ಕೊಲಾಪ್ಸ್ ಆಗಿತ್ತು. ಅವ್ನು ಶಶಾಂಕ್ ಸಿಂಗ್ ಅಷ್ಟೇ, ಅವ್ರು ರನ್ಔಟ್ ಆಗಿದ್ದು ತುಂಬಾ ಫುಲಿಶ್ ವಿಕೆಟ್. ಸೊ ಶ್ರೇಯಸ್ ಅಯ್ಯರ್ ಒಬ್ರೆ ಅವ್ರ ಆಂಕರಿಂಗ್ ರೋಲ್ ಅವ್ರೊಬ್ರೆ ಮಾಡೋದು. ಅವ್ರೊಬ್ರನ್ನ ಔಟ್ ಮಾಡಿದ್ರೆ ಗೇಮ್ ಇಸ್ ಆರ್ಸ್. ಸೊ ಇವ್ರು ಹೇಳ್ದಂಗೆ ಪಂಜಾಬ್ ಅಲ್ಲಿ ನೋಡಿದ್ರಿ ಲಾಸ್ಟ್ ಮ್ಯಾಚ್, ಒಬ್ರು ಯಾರೋ ಶ್ರೇಯಸ್ ಅಯ್ಯರ್ ಚೆನ್ನಾಗಿ ಆಡಿದ್ರು, ಅವ್ರೇನು ಹೋಗಿದ್ರೆ ಮ್ಯಾಚ್ ಸೋಲ್ತಾ ಇತ್ತು ಅಂತ. ಬಟ್ ನಮ್ಮ RCB ಆ ತರ ಇಲ್ಲ ಈ ಸೀಸನ್ ಅಲ್ಲಿ. ಸೊ ಯಾರೋ ನೋಡಿ ನೀವು ರೆಕಾರ್ಡ್ ಅನ್ಸುತ್ತೆ ಮ್ಯಾನ್ ಆಫ್ ದಿ ಮ್ಯಾಚ್. ಸೊ ಅದು ಎಲ್ಲರಿಗೂ ಇಬ್ರು ಪ್ಲೇಯರ್ಸ್ ಗೆ 2 ಸಲ ಬಂದಿದೆ. ಇನ್ನೆಲ್ಲ ಡಿಫ್ರೆಂಟ್ 8-9 ಜನಕ್ಕೆ ಡಿಫ್ರೆಂಟ್ ಪ್ಲೇಯರ್ಸ್ ಬಂದಿದೆ. ಸೊ ಇದು ರೆಕಾರ್ಡ್, IPL ಇದ್ರಲ್ಲೇ ಇತಿಹಾಸದಲ್ಲೇ ರೆಕಾರ್ಡ್. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಯಾಕೆಂದ್ರೆ ಟೀಮ್ ಅಲ್ಲಿ ಎಲ್ಲರೂ ಕೂಡ ಒಂದು ರೀತಿ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ನಿಮಗೆ ಅವಾರ್ಡ್ ತಗೊಂಡಾಗ್ಲೇ ಗೊತ್ತಾಗುತ್ತೆ ಅವ್ರವ್ರದ್ದು ಆಟ ಹೆಂಗಿದೆ ಅಂತ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ನಮಗೆ ಫೈನಲ್ ಮ್ಯಾಚ್ ಅಲ್ಲಿ ಏನಾದ್ರು ಚೇಂಜಸ್ ಮಾಡ್ಬೇಕಾ ಅಥವಾ ಇರೋ ನಮಗೆ ಸ್ಕ್ವಾಡ್ ಸಾಕಾ ಅಂತ? ಎಲ್ಲರೂ ಆಡ್ತಿರೋದು ಆಸ್ ಐ ಟೋಲ್ಡ್ ಲಾಸ್ಟ್ ಟೈಮ್ ಅದೇ ಹೇಳಿರೋದು, ಕ್ರಿಕೆಟ್ ಇಸ್ ಅ ಟೀಮ್ ಗೇಮ್, ಟೀಮ್ ಸ್ಪೋರ್ಟ್ಸ್ ತರಾನೇ ಆಡ್ಬೇಕು. ಯಾರೋ ಒಬ್ರನ್ನ ನಂಬ್ಕೊಂಡು ಅವ್ರು ಆಡ್ತಾರೆ, ಅವರೇ ನಮ್ ದೇವ್ರು, ನೀನೇ ದೇವ್ರ ಗುರು ಅಂತ ಲಾಸ್ಟ್ ಸ್ಟೇಟಸ್ ಹಾಕೋದು ಸಿಚುವೇಶನ್ ಬರಬಾರ್ದು. ಎಲ್ಲರೂ ಆಡಿದ್ರೆ ಬೌಲರ್ಸ್ ಅವ್ರ ಕಾಂಟ್ರಿಬ್ಯೂಷನ್ ಅವ್ರು ಕೊಟ್ಟು, ಬ್ಯಾಟ್ಸ್ಮನ್ ಅವ್ರ ಕಾಂಟ್ರಿಬ್ಯೂಷನ್ ಕೊಟ್ರೆ ಟೀಮ್ ವಿನ್ ಆಗುತ್ತೆ. ಸೊ ಆ ಲೆಕ್ಕದಲ್ಲಿ RCB ಬಗ್ಗೆ ಈ ಸಲ ಆ ಟೆನ್ಷನ್ ಇಲ್ಲ, ಸದ್ಯಕ್ಕಂತೂ ಇಲ್ಲ. ಸೊ ಹಾಗಾಗಿ ನಮ್ ಬ್ಯಾಟಿಂಗ್ ಅಂಡ್ ಬೌಲರ್ಸ್ ಎಲ್ಲಾರು ಚೆನ್ನಾಗಿ ಆಡ್ತಾ ಇದಾರೆ. ಚೇಂಜಸ್ ಅಂತ ಏನೂ ಇಲ್ಲ. ಲಿವಿಂಗ್ಸ್ಟನ್ ಸ್ವಲ್ಪ ಯೋಚನೆ ಮಾಡ್ಬೇಕು. ಟಿಮ್ ಡೇವಿಡ್ ಇನ್ ಕೇಸ್ ಅವ್ರ ಇಂಜುರಿಯಿಂದ ಹೊರಗೆ ಬಂದಿದ್ರೆ ಇಟ್ ಇಸ್ ಬೆಟರ್. ಟಿಮ್ ಡೇವಿಡ್ ಈವನ್ ಇನ್ ದ ಫೀಲ್ಡಿಂಗ್ ಅದ್ರಲ್ಲೂ ನೋಡ್ಬೋದು, ಚೆನ್ನಾಗಿ ಫೀಲ್ಡ್ ಮಾಡೋದ್ರಿಂದ ಅವ್ರು ಬಂದ್ರೆ ತುಂಬಾ ಒಳ್ಳೇದು. ಅಂಡ್ ಒನ್ ಮೋರ್ ಥಿಂಗ್, ಆಸ್ ಐ ಟೋಲ್ಡ್, ಮಯಾಂಕ್ ಅಗರ್ವಾಲ್. ನಾನ್ ಮಯಾಂಕ್ ಅಗರ್ವಾಲ್ ಬಂದಾಗ ಎಕ್ಸ್ಪೆಕ್ಟ್ ಮಾಡಿದ್ರೆ ಎಲ್ಲೋ ಒಂದ್ ಮ್ಯಾಚ್ ಆಡ್ಬಹುದೇನೋ, ಮತ್ತೆ ಡೌಟ್ ಇತ್ತು, ತುಂಬಾನೇ ಡೌಟ್ ಇತ್ತು. ಬಟ್ ಹಿ ಈಸ್ ಪ್ಲೇಯಿಂಗ್ ವೆಲ್. ಸೊ ಅವ್ರನ್ನ ಐ ಥಿಂಕ್ 5th ಪ್ಲೇಸ್ ಅಲ್ಲಿ ಬಂದ್ರೆ ಬೆಟರ್ ಏನೋ. ಲಾಸ್ಟ್ ಟೈಮ್ 3rd ಪ್ಲೇಸ್ ಅಲ್ಲಿ ಬಂದಿರೋದು ಐ ಡೋಂಟ್ ನೋ, ಐ ಮೀನ್ ಟೆಕ್ನಿಕಲಿ ಐ ಡೋಂಟ್ ನೋ, ಅಷ್ಟು ಗೊತ್ತಿಲ್ಲ. ಬಟ್ 5th ಪ್ಲೇಸ್ ಅಲ್ಲಿ ಬಂದ್ರೆ ಅಷ್ಟು ಪ್ರೆಷರ್ ಇರಲ್ಲ, ಆಟ ಆಡಕ್ಕೆ ಸ್ವಲ್ಪ ಸ್ಕೋಪ್ ಜಾಸ್ತಿ ಇರುತ್ತೆ ಅಂತ ನನ್ಗೆ ಅನ್ಸುತ್ತೆ. ಸ್ವಲ್ಪ ಚೇಂಜಸ್ ಮಾಡ್ಬೇಕಂತ ಹೇಳ್ತೀರಾ? ಹೌದು, ಲೈನಪ್ ಅಲ್ಲಿ ಸ್ವಲ್ಪ ಚೇಂಜಸ್, ಬಟ್ ಅದರ್ವೈಸ್ ಎಲ್ಲಾ ಟೀಮ್ ಚೆನ್ನಾಗಿದೆ. ಅಂಡ್ ಅದೇ ಅವರಲ್ಲಿ ಸ್ವಲ್ಪ ಯಂಗ್ ಪ್ಲೇಯರ್ಸ್ ಜಾಸ್ತಿ ಇದ್ದಾರೆ. ಪ್ರಭ್ಸಿಮ್ರನ್ ಆಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು, ಅಥವಾ ನಮ್ಮ
ಕ್ಯಾಪ್ಟನ್ ಪಂಜಾಬ್ ಕ್ಯಾಪ್ಟನ್ ಪಂಜಾಬ್ ಕ್ಯಾಪ್ಟನ್ ಶ್ರೇಯಸ್ ಶ್ರೇಯಸ್ ಅಯ್ಯರ್. ಅಯ್ಯರ್ ಎಲ್ಲರೂ ಹಿಟ್ಟರ್ಸ್ ಇರೋದ್ರಿಂದ ಹ್ಮ್. ಸೊ ಸ್ವಲ್ಪ ಅವರು ಫಿಯರ್ಲೆಸ್ ಆಗಿ ಆಡ್ತಾರೆ ಅನ್ನೋದು ಒಂದು ಅಷ್ಟೇ. ಹ್ಮ್. ಬಟ್ ಒನ್ಸ್ ಅಗೇನ್ ಡಿಪೆಂಡ್ಸ್. ನಮ್ ಫೀಲ್ಡಿಂಗ್ ಎಲ್ಲ ಚೆನ್ನಾಗಿದ್ರೆ ಅವರು ಮತ್ತೆ ಹಿಟ್ ಮಾಡೋಕ್ಕೂ ಹೆದರುವಂತ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ಹ್ಮ್. ಬಟ್ ಅದೇ ಎಂಟೈರ್ ಟೀಮ್ ಗೇಮ್ ನ ಟೀಮ್ ಸ್ಪಿರಿಟ್ ಅಲ್ಲಿ ಆಟ ಆಡಿದ್ರೆ RCBಗೆ ಏನು ಭಯ ಇಲ್ಲ. ಹ್ಮ್. ಆಸ್ ಅವ್ರು ಹೇಳಿರೋ ಪ್ರಕಾರನೇ ಅವರು ಪ್ಲೇ ಆಫ್ಸ್ಗೆನೆ 11 ಇಯರ್ಸ್ ಆದ್ಮೇಲೆ ಬಂದಿರೋದ್ರಿಂದ ಒಂದ್ ಸ್ವಲ್ಪ ಜಾಸ್ತಿ ಪ್ರೆಷರ್ ಇರುತ್ತೆ ಅವ್ರಿಗೆ. ಸಿಚುವೇಶನ್ ಹ್ಯಾಂಡಲ್ ಮಾಡೋದು ದೋ ದೇ ಆರ್ ಗುಡ್ ಪ್ಲೇಯರ್ಸ್, ಸಿಚುವೇಶನ್ ಹ್ಯಾಂಡಲ್ ಮಾಡೋದು ಅನ್ನೋದು ಸ್ವಲ್ಪ ಭಯ ಇರ್ಬೋದು. ಹೌದು. ಅದ್ರಲ್ಲಿ ನಾವು ಬಂದು ಹೋಗಿರೋದ್ರಿಂದ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ, ಎಕ್ಸ್ಪರ್ಟ್ಸ್ ಆಗ್ಬಿಟ್ಟಿದೀವಿ. ಸೊ ಅಲ್ಲಿ ಸ್ವಲ್ಪ ನಮ್ಗೆ ಬೆನಿಫಿಟ್ ಆಗಬಹುದು, RCBಗೆ ಬೆನಿಫಿಟ್ ಆಗೋ ಚಾನ್ಸಸ್ ಇದೆ. ಓಕೆ. ಸೊ ಇನ್ನ ನಮ್ಮ RCB ಟೀಮ್ ಅಲ್ಲಿ ಒಬ್ರು ಎಂಟ್ರಿಗೆ ತುಂಬಾ ಫ್ಯಾನ್ಸ್ ಕಾತುರದಿಂದ ಕಾಯ್ತಾ ಇದಾರೆ. ಅವರು ಇನ್ನೂ ಚಾನ್ಸ್ ಕೊಟ್ಟಿಲ್ಲ, ಯಾರು ಸ್ವಸ್ತಿಕ್ ಚಿಕಾರ ಅವ್ರಿಗೆ. ಸೊ ಅವ್ರು ದೇಶಿ ಕ್ರಿಕೆಟ್ ಅಲ್ಲಿ ಒಂಥರ ಅವರು ಮಿನಿ ಎಬಿಡಿ ಅಂತಾನೆ ಅನ್ಬೋದು, ಯಾಕಂದ್ರೆ ಆ ತರ ಪರ್ಫಾರ್ಮೆನ್ಸ್ ಮಾಡಿದಾರೆ ಅವರು ದೇಶಿ ಕ್ರಿಕೆಟ್ ಅಲ್ಲಿ. ಸೊ ಅವ್ರಿಗೆ ಏನಾದ್ರು ಫೈನಲ್ ಮ್ಯಾಚ್ ಅಲ್ಲಿ ಚಾನ್ಸ್ ಕೊಡ್ತಾರೆ. ಏನಕ್ಕೆ ಅಂದ್ರೆ DK ಲಾಸ್ಟ್ ಒಂದು ವಿಡಿಯೋದಲ್ಲಿ ಹೇಳಿದ್ದಾರೆ, ರಾ ಡೈಮಂಡ್ ಸ್ವಸ್ತಿಕ್ ಚಿಕಾರ ಅವ್ರನ್ನ ಫೈನಲ್ ಟಚ್ ಅಪ್ ಕೊಡ್ತಾ ಇದೀವಿ, ಪಾಲಿಶ್ ಮಾಡ್ತಾ ಇದೀವಿ, ಫೈನಲ್ ಮ್ಯಾಚ್ಗೆ ಅವಕಾಶ ಕೊಡ್ಬೋದು ಅನ್ನೋ ತರ ಒಂದು ಟಾಕ್ ಬಂದಿದೆ. ಸೊ ಕೊಟ್ರೆ ಚೆನ್ನಾಗಿರುತ್ತಾ ಇಲ್ವಾ, ಈಗೇನ್ ಸ್ಕ್ವಾಡ್ ಇದೆ ಅದೇ ಬೆಟರ್ ಅಂತ ಹೇಳ್ತೀರಾ ನೀವು? ನಾನು ಲಾಸ್ಟ್ ಟೈಮ್ ಹೇಳ್ದಂಗೆ ಇಲ್ಲೇ ಬೇಡ್ಕೊಂತ ಇದೀನಿ, ಪ್ಲೀಸ್ ಲಿವಿಂಗ್ಸ್ಟನ್ ನಾಳೆ ಆಡ್ಸ್ಬೇಡ್ರಿ. 10 ಜನ ಜೊತೆ 11 ಜನ ಇರೋ ಗೇಮ್ ನ 10 ಜನ ಜೊತೆ ಆಡ್ದಂಗಿದೆ. ಲಿವಿಂಗ್ಸ್ಟನ್ ಕೆಟ್ಟ ಪ್ಲೇಯರ್ ಅಂತ ನಾನು ಹೇಳ್ತಿಲ್ಲ, ನಮ್ ಟೀಮ್ ಸೂಟೇಬಲ್ ಅಲ್ಲ ಲಿವಿಂಗ್ಸ್ಟನ್. ಯಾಕಂದ್ರೆ ನಮ್ ಟೀಮ್ ಅಲ್ಲಿ ನಿನ್ ಒಂದೊಂದು ಡ್ಯೂಟಿ ಕೊಟ್ಟಿರ್ತಾರೆ, ಇದ್ ನಿನ್ ರೋಲು, ಇದ್ ನೀನ್ ಪರ್ಫಾರ್ಮ್ ಮಾಡ್ಬೇಕಂತ. ನೀನ್ ಬರ್ತೀಯಾ, ನೀನ್ ಆರಾಮಾಗಿ ಇಲ್ಲಿ ಓಡಾಡ್ತೀಯಾ, ಆಮೇಲೆ ಬ್ಯಾಟಿಂಗ್ ಬಂದಾಗ ಪ್ರೆಷರ್ ಅಲ್ಲಿ ನೀನ್ ಆಡಲ್ಲ ಏನು. ಸೊ ಓಕೆ, ಅಕಸ್ಮಾತ್ ಡೇವಿಡ್ ಅವೈಲೇಬಲ್ ಇಲ್ಲ ಅಂತಂದ್ರೆ ಸ್ವಸ್ತಿಕ್ ಚಿಕಾರಾಗ್ ಚಾನ್ಸ್ ಕೊಡೋದ್ರಲ್ಲಿ ಏನು ತಪ್ಪಿಲ್ಲ, ಬಿಕಾಸ್ ಅಟ್ ಲೀಸ್ಟ್ ಅವ್ನು ಏನೋ ಒಂದ್ ಮಾಡಕ್ ಟ್ರೈ ಮಾಡ್ತಾನೆ ಲಿವಿಂಗ್ಸ್ಟನ್ ಗಿಂತ. ಸೊ ಅದು ನಮ್ಗೊಂದ್ ಪ್ಲಸ್ ಆಗುತ್ತೆ. ಸೊ ಅಲ್ಲೊಂದು ಫಾರಿನ್ ಆಪ್ಷನ್ ಇರೋದ್ರಿಂದ ನಾವೊಂದು ಫಾರಿನ್ ಇವಾಗ ತುಷಾರನು ಆಡ್ಸ್ಬೋದು. ಆದ್ರೆ ಇನ್ ಕೇಸ್ ಯಾರು ಇವಾಗ ನಾವು ಕೂರ್ಸ್ಬೇಕಂತಂದ್ರೆ ಒಂದ್ ಸ್ಪಿನ್ನರ್ ನ ಕೂರ್ಸ್ಬೇಕು, ಯಾಕಂದ್ರೆ ನಾಳೆ ಸ್ಪಿನ್ ಫ್ರೆಂಡ್ಲಿ ಟ್ರ್ಯಾಕ್ ಅಲ್ಲ ಅದು. ಸೊ ಕೂರ್ಸಿದ್ರೆ ಓಕೆ, ಸುಯಾಶ್ ನ ಕೂರ್ಸಿದ್ರು ನಮ್ಗೆ ಅಡ್ವಾಂಟೇಜ್ ಅದು, ಏನ್ ಸ್ಪಿನ್ ಫ್ರೆಂಡ್ಲಿ ಟ್ರ್ಯಾಕ್ ಅಲ್ಲ. ಸೊ ಅದೊಂದು ಚೇಂಜ್ ಮಾಡ್ಬೋದು ಬೇಕಂದ್ರೆ, ಬಟ್ ಪ್ಲೀಸ್ ಲಿವಿಂಗ್ಸ್ಟನ್ ಅಂತೂ RCB ಮ್ಯಾನೇಜ್ಮೆಂಟ್ ತಾಕಿ ಆಗಲ್ಲ. 100% ಫ್ಯಾನ್ಸ್ ಎಲ್ಲ ಅವ್ರು RCB ಅವ್ರು ಇವಾಗ ತಗೊಂತಾ ಈ ಸೀಸನ್ ಎಲ್ಲ ಅವರು ಅವರ ಫ್ಯಾನ್ಸ್ ಒಪಿನಿಯನ್ ಎಲ್ಲ ಕ್ಯಾಚ್ ಮಾಡ್ತಿದ್ದಾರೆ. ಸೊ ನಿಮ್ಮ ಒಪಿನಿಯನ್ ಮಾಡ್ಬೋದು. ಸೊ ಇನ್ನ ಏನಂತಂದ್ರೆ ಹೆಜಲ್ವುಡ್ ಬೌಲಿಂಗ್ ಚೆನ್ನಾಗಿ ಮಾಡ್ತಾರೆ, ವಿಕೆಟ್ ಟೇಕರ್ ಚೆನ್ನಾಗಿದೆ. ಸೊ ಇನ್ನೊಂದು ಅವ್ರದ್ದೊಂದು ಇದಿದೆ, ಅವ್ರು ಫೈನಲ್ಸ್ ಎಂಟ್ರಿ ಕೊಟ್ರೆ ಯಾವ್ದನ್ನು ಸೋತಿಲ್ಲ ಅನ್ನೋ ಕೂಡ ಒಂದು ನಮ್ಮ ಹತ್ರ ಟಾಕ್ ಇದೆ, ಮತ್ತೆ ಅದ್ರದ್ದು ಅನಾಲಿಟಿಕ್ಸ್ ಕೂಡ ಇದೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಏನಾದ್ರು ಅವ್ರದ್ದೊಂದು ಲಕ್ ನಮಗೂ ಹಿಡಿಬೋದಾ? ಅವ್ರದ್ದು ಐ ಥಿಂಕ್ ಲಕ್ ಫ್ಯಾಕ್ಟರ್ ಅಂತ ಏನಿಲ್ಲ. ನೀವು ಕರಣ್ ಶರ್ಮಾ ನೋಡಿರ್ಬೋದು. ಕರಣ್ ಶರ್ಮಾ ಅವ್ರು ಮುಂಬೈ ಆಡಿದಾಗ ಕಪ್ ಗೆದ್ಕೊಟ್ಟಿದ್ದಾರೆ, ಚೆನ್ನೈಗೆ ಆಡಿದಾಗ ಕಪ್ ಗೆದ್ಕೊಟ್ಟಿದ್ದಾರೆ. ಈ ತರ ಸುಮಾರು, ಅದು ಜಸ್ಟ್ ಲಕ್ ಫ್ಯಾಕ್ಟರ್ ಅಷ್ಟೇ. ಬಟ್ ಲಕ್ ಕ್ರಿಕೆಟ್, ನಿಮ್ ಜಿತೇಶ್ ಶರ್ಮಾ ನೋಡ್ಬೋದು, ಲಾಸ್ಟ್ 3 ಕ್ಯಾಚಸ್ ಡ್ರಾಪ್ ಮಾಡಿದ್ದಾರೆ, ಒಂದು ರನ್ಔಟ್ ಮಿಸ್ ಮಾಡಿದ್ದಾರೆ, ಪ್ಲಸ್ ನೋ ಬಾಲ್ ಅಲ್ಲೆಲ್ಲ. ಸೊ ಕ್ರಿಕೆಟ್ ಅಲ್ಲಿ ಸ್ವಲ್ಪ ಲಕ್ ಬೇಕಾಗುತ್ತೆ. ಬಟ್ ಹೇಸಲ್ವುಡ್ ಲಕ್ ಮೇಲೆ ಡಿಪೆಂಡ್ ಆಗಲ್ಲ. ಪ್ಯೂರ್ ಬೌಲರ್, ಪ್ಯೂರ್ ಟೆಸ್ಟ್ ಲೆಂತ್. T20 ಅಲ್ಲಿ ಟೆಸ್ಟ್ ಲೆಂತ್ ಹಾಕೋದಂದ್ರೆ ಅದು ಹೇಸಲ್ವುಡ್ ಒಬ್ರೆ, ಇನ್ಯಾರು ಟೆಸ್ಟ್ ಲೆಂತ್ ಹಾಕಲ್ಲ. ಸೊ ಗನ್ ಬೌಲರ್ ಅವ್ರ ಏನಾದ್ರು ಫೈನಲ್ಸ್ ಅಲ್ಲಿ ಅವ್ರೊಬ್ಬರು ಕ್ಲಿಕ್ ಆದ್ರೆ, ಅವ್ರ ಜೊತೆ ಯಾರಾದ್ರೂ ಇನ್ನೊಬ್ರು ಸಾಥ್ ಕೊಟ್ರೆ ಡನ್, RCB ಕಪ್ಪು. ಪಂಜಾಬ್ ಲಾಸ್ಟ್ ಟೈಮ್ 100 ಆಲ್ಔಟ್ ಮಾಡಿದ್ರು, ಇವಾಗ ಇನ್ನೂ ಒಂದ್ ಸ್ವಲ್ಪ ಒಳಗಡೆ ಮಾಡುವ ಚಾನ್ಸ್ ಇದೆ. ಅದೇ ಆಗುತ್ತೆ. ಹೌದು. ಸೊ ಇನ್ನೊಂದು ಈ ಒಂದು ಫೈನಲ್ ಮ್ಯಾಚ್ ಒಳಗಡೆ, ಈ ಒಂದು IPL ಸೀಸನ್ ಒಳಗಡೆ ತುಂಬಾ ಅದು ಕೂಡ ಟಾಕಿಗೆ ಬರ್ತಾ ಇದೆ. ಏನಂತಂದ್ರೆ ಫಿಕ್ಸಿಂಗು, ಮ್ಯಾಚ್ ಫಿಕ್ಸಿಂಗ್, ಅದರಲ್ಲೂ ಮುಂಬೈ ಇಂಡಿಯನ್ಸ್ ಅವರು. ಸೊ ನೀವು ನೋಡ್ತಾ ಇರೋ ಕೆಲವು ವಿಡಿಯೋಗಳು ವೈರಲ್ ಆಗ್ತಾ ಇರುತ್ತೆ, ನೀತಾ ಅಂಬಾನಿ ಆಗಿರ್ಬೋದು, ಅವ್ರ ಮಗ ಆಗಿರ್ಬೋದು. ಸೊ ಆ ತರ ಒಂದು ಟಾಕ್ ಇದೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಫಿಕ್ಸಿಂಗ್ ಈ ಒಂದು ಇದು ಇದೆಯಾ? ಅಷ್ಟು ಫ್ಯಾಕ್ಟ್ ಏನ್ ಹೇಳ್ತೀರಾ? ಚಾನ್ಸೇ ಇಲ್ಲ. ನಾವು ಫಿಕ್ಸರ್ಸ್ ಬಗ್ಗೆ ಅಷ್ಟ್ ಮಾತಾಡೋರು RCB ಫಿಕ್ಸಿಂಗ್ ಈಗೆಲ್ಲ ಇನ್ವಾಲ್ವ್ ಆಗುವಂತ ಸೀನೇ ಇಲ್ಲ, ಅದೆಲ್ಲ ಆಗಿರೋ ಚಾನ್ಸೇ ಇಲ್ಲ. ನಾನ್ ಬೇರೆ ಟೀಮ್ ಬಗ್ಗೆ ಮಾತಾಡಲ್ಲ. ನಮ್ ಟೀಮ್ಗೆ ಐ ಥಿಂಕ್ ದೇನೋ ಅವ್ರ ಫ್ಯಾನ್ಸ್ ಯಾಕೆ ಇಷ್ಟ ಜನ ಇದಾರೆ ಅಂದ್ರೆ, ಟೀಮ್ ಲಾಯಲ್ ಆಗಿರೋದಕ್ಕಿಂತ ಫ್ಯಾನ್ಸು ಟೀಮ್ಗೆ ಲಾಯಲ್ ಆಗಿದೀವಿ. ಸೊ ನಾವು ಪಕ್ಕದ ಮನೆಯವ್ರಿಗೆ ನೀವು ಫಿಕ್ಸಿಂಗ್ ಮಾಡಿದೀರಾ ಅಂತ ಅಂದ್ಬಿಟ್ಟು ನಾವೇ ಆ ತಪ್ಪನ್ನ ಮಾಡೋ ಚಾನ್ಸೇ ಇಲ್ಲ, ಅದೆಲ್ಲ ಆಗೋ ಸೀನೇ ಇಲ್ಲ. ಹಾಗಾಗಿದ್ರೆ ಐ ಥಿಂಕ್ ಮುಂಬೈ ಬರ್ಬೋದಿತ್ತು ಅನ್ಸುತ್ತೆ. ನಾನಂತಿರೋದು ನಮ್ ಟೀಮ್ ಫಿಕ್ಸಿಂಗ್ ಅಲ್ಲೆಲ್ಲ ಇನ್ವಾಲ್ವ್ ಆಗೋ ಚಾನ್ಸೇ ಇಲ್ಲ. ಸೊ ನಾವು ಪ್ಯೂರ್ ಗೇಮ್ ಆಡಿ, ಸೋತ್ರೆ ಸೋಲ್ತು, ವಿನ್ ಆದ್ರೆ ವಿನ್ ಆಯ್ತು, ಬಟ್ ಪ್ಯೂರ್ ಗೇಮ್ ಅಷ್ಟೇ ಇರುತ್ತೆ. ಈ ಟಾಕ್ ಕೂಡ ಬಂದಿತ್ತು ಒನ್ಸ್, ಅವಾಗ ಅಶ್ವಿನ್ ಒಂದು ಕ್ಯಾಪ್ಟನ್ ಮಾಡ್ತಾ ಇದ್ರು ಪಂಜಾಬ್ಗೆ. ಸೊ ಮುಂಬೈ ಅಗೇನ್ಸ್ಟ್ ಆಡ್ತಾ ಇದ್ರು. ಆಲ್ಮೋಸ್ಟ್ 82 for 5, 82 for 6 ಏನೋ ಇತ್ತು. ಸೊ ಅವಾಗ ಪಂಜಾಬ್ದು ಒಳ್ಳೆ ಮೊಮೆಂಟಮ್ ಅಲ್ಲಿ ವಿಕೆಟ್ಸ್ ಎಲ್ಲ ಹೋಗ್ತಾ ಇತ್ತು ಮುಂಬೈದು. ಅವಾಗ ಸ್ಟೇಡಿಯಂ ಲೈಟ್ಸ್ ಆಫ್ ಮಾಡ್ಬಿಟ್ರು. ಸ್ಟೇಡಿಯಂ ಲೈಟ್ಸ್ ಆಫ್ ಒಂದು 10-15 ಮಿನಿಟ್ಸ್ ಆಫ್ ಮಾಡ್ಬಿಟ್ರು. ಸೊ ಪ್ಲೇಯರ್ಸ್ ಗೆಲ್ಲ ಒಂದ್ ಸ್ವಲ್ಪ ಮೊಮೆಂಟಮ್ ಬ್ರೇಕ್ ಆದ್ರೆ ದಟ್ ಈಸ್ ಎನಫ್ ಇನ್ ಕ್ರಿಕೆಟ್. ರಿಷಬ್ ಅಂತೂ ಅಷ್ಟೇ, ಫೈನಲ್ಸ್ ಅಲ್ಲಿ ಮಾಡಿದ್ದು 24 ಬಾಲ್ 24 ಬೇಕಿತ್ತು, ಅಲ್ಲಿ ಮೊಮೆಂಟಮ್ ಬ್ರೇಕ್ ಮಾಡಿದ್ರು, ನಾವು ಗೆದ್ವಿ. ಸೊ ಕ್ರಿಕೆಟ್ ಇಸ್ ಆಲ್ ಅಬೌಟ್ ಮೊಮೆಂಟಮ್. ಆ ಮೊಮೆಂಟಮ್ ಬ್ರೇಕ್ ಆಯ್ತು, ಆಮೇಲೆ ಆ ಮ್ಯಾಚ್ ಪಂಜಾಬ್ ಗೆದ್ದಿದ್ದಾರೆ, ಸಾರಿ ಮುಂಬೈ ಗೆದ್ದಿದ್ದಾರೆ ಮ್ಯಾಚ್.
ಸೊ ಯು ಕಾನ್ ಟೆಲ್ ಅದು ಫಿಕ್ಸಿಂಗ್ ಅಂತ ಹೇಳ್ಬೇಕು, ಟೆಕ್ನಿಕಲ್ ಇಶ್ಯೂಸ್ ಅಂತ ಹೇಳ್ಬೇಕು, ಯು ವಿಲ್ ನೆವರ್ ನೋ. ಬಟ್ ನಮ್ ಟೀಮ್ ಎಲ್ಲ ಆ ತರ ಅಷ್ಟು ಲೆವೆಲ್ಗೆ ಹೋಗಲ್ಲ ನಾವು. ಓಕೆ, ಇದೆಲ್ಲ ಜೊತೆಗೆ ಇನ್ನೊಂದೇನಂತಂದ್ರೆ ಸ್ವರೂಪ್ ಅವರೇ, ನಂಬರ್ ಫ್ಯಾಕ್ಟ್ಸ್ ಇವಾಗ 18 ಸೀಸನ್ ಕೊಹ್ಲಿ ಜರ್ಸಿ ನಂಬರ್ 18, ಮತ್ ಇನ್ನೊಂದೇನಂತಂದ್ರೆ 9 ವರ್ಷ ಆದ್ಮೇಲೆ ನಾವು ಫೈನಲ್ಗೆ ಎಂಟ್ರಿ ಕೊಟ್ಟಿದೀವಿ. ಈ ತರ ನಂಬರ್ ಫ್ಯಾಕ್ಟ್ಸ್ ತುಂಬಾ RCBಗೆ ಒಂಥರ ಏನಂತ ಹೇಳ್ಬೋದು, ಲಕ್ ಅಂತಾನೆ ಹೇಳ್ಬೋದು, ಇಲ್ಲ ಅದು ನಮಗೆ ತುಂಬಾ ಹತ್ರ ಆಗ್ತಿದೆ ಅಂತಾನೆ ಹೇಳ್ಬೋದು. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಗಾಡ್ಸ್ ಪ್ಲಾನ್. ಸೊ ನಾಳೆ ಗೆದ್ರೆ ಅಂತೂ ಈ ಸೇಯಿಂಗ್ ಹೆಂಗೆ ಕೊಹ್ಲಿದು 1% ಚಾನ್ಸ್ ಫೇಮಸ್ ಆಯ್ತು, ಈ ಗಾಡ್ಸ್ ಪ್ಲಾನ್ ಅನ್ನೋದು ಇನ್ನೂ ಫೇಮಸ್ ಆಗುತ್ತೆ. ಸೊ ಹೋಪ್ಫುಲಿ ಈ ಸತಿ ಅಂತೂ ನಿಜ ದೇವ್ರು ಮೋಸ ಮಾಡಬಾರ್ದು RCBಗೆ. ಏನ್ ಯಾವ ಟೀಮ್ ಮಾಡ್ತಾರೆ, ಮಹಾಕುಂಭ ಮೇಳಲ್ಲಿ ಇದು ಇದೆಲ್ಲ ಜರ್ಸಿ ಇದೆಲ್ಲ ಮಾಡೋದು, ಆಮೇಲೆ ಎಲ್ಲೆಲ್ಲಿ ಅರ್ಚನೆ ಮಾಡ್ಸೋದು ಕೊಹ್ಲಿ ಹೆಸರಲ್ಲಿ, ಇವೆಲ್ಲ ದೇವ್ರಿಗೆ ಇಷ್ಟೊಂದೇ ಕೇಳ್ಕೊಳೋದು. ಈ ಸತಿ ಅಂತೂ ಫ್ಯಾನ್ಸ್ ಮೋಸ ಆಗ್ಬಾರ್ದು. 4ನೇ ಫೈನಲ್ ಬಂದಿದೀವಿ, 4ನೇ ಹಾರ್ಟ್ ಬ್ರೇಕ್ ರೆಡಿ ಇಲ್ಲ. ಸೊ ನಾಳೆದು ಒಂದೇ ಫಿಕ್ಸ್ ಆಗಿರೋದು, ಐದರ್ ಇಟ್ಸ್ ಗೋಣ ಬಿ ದ ಬೆಸ್ಟ್ ನೈಟ್ ಎಲ್ಲಾರ್ಗು, ಇಲ್ಲಾಂದ್ರೆ ವರ್ಸ್ಟ್ ಹಾರ್ಟ್ ಬ್ರೇಕ್. ಓಕೆ, ಮಿಡಿಲ್ ಅಲ್ಲಂತೂ ಯಾರು ಕೂತಿರಲ್ಲ, ಮಿಡಿಲ್ ಅಲ್ಲಿ ಕೂತಿದವನು ಅವನು ಮೋಸ್ಟ್ಲಿ RCB ಫ್ಯಾನ್ ಅಲ್ಲ. ಸೊ ಇಷ್ಟ ಹೇಳ್ಬೋದು. ಓಕೆ, ಸೊ ಇನ್ನೊಂದು RCBದು ಆ ಒಂದು ಸೆಲೆಬ್ರೇಷನ್ ಬಗ್ಗೆ ಹೇಳ್ತೀರಾ? ಈಗ ಕಪ್ಪು ಗೆಲ್ಲೋ ಎಲ್ಲ 100% ಚಾನ್ಸ್ ಇದೆ ಅಂತ ಹೇಳ್ತೀರಾ, ಅದು ನಮ್ಮ ಕಣ್ಮುಂದೆನೂ ಇದೆ. ಅವ್ರ ಆಟ ಆಗಿರ್ಬೋದು, ಲಕ್ಕು ಆಗಿರ್ಬೋದು, ನಾವ್ ಆಡ್ ಮಾಡ್ಕೊಳೋಣ, ಇರ್ಲಿ ಲಕ್ಕನ್ನ ಕ್ರಿಕೆಟ್ ಅಲ್ಲಿ ಅದೊಂದು ಪಾರ್ಟ್ ಆಫ್ ಭಾಗ ಅಂತ ಹೇಳ್ಬೋದು. ಸೊ ಆ ಸೆಲೆಬ್ರೇಷನ್ ಯಾವ ತರ ಇರ್ಬೋದು? ಕರ್ನಾಟಕ ಆಗಿರ್ಬೋದು, ಬೆಂಗಳೂರಲ್ಲಿ ಆಗಿರ್ಬೋದು, ಯಾವ ತರ ಇರುತ್ತೆ? ಕರ್ನಾಟಕಲ್ ಅಂತ ಐ ಥಿಂಕ್ ಬಂದಾಗೋ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ಇನ್ನೊಂದ್ ಏನಂತಂದ್ರೆ, ಒಬ್ರು CM ಗೆ ಲೆಟರ್ ಬರ್ದಿದ್ದಾರೆ, ನಮಗೆ ರಜೆ ಬೇಕು ಅವತ್ತು RCB ಗೆದ್ದಿದ್ದ ದಿನ ಅಥವಾ ಮರುದಿನ ರಜೆ ಬೇಕು, ಗೌರ್ಮೆಂಟ್ ಹಾಲಿಡೇ ಬೇಕು ಅಂತ ಲೆಟರ್ ಬರ್ದಿದ್ದಾರೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಬರ್ದಿದ್ದಾರೆ, ಅಪ್ಲಿಕೇಶನ್ ಹಾಕ್ಬೇಕು ನಾವು. ಅಪ್ರೂವ್ ಆಗುತ್ತಾ ಇಲ್ವೋ ಗೊತ್ತಿಲ್ಲ. ಬಟ್ ಎನಿವೇಸ್ ಕರ್ನಾಟಕಲ್ ಅಂತೂ ಇಟ್ಸ್ ನಾಟ್ ಓನ್ಲಿ ಅಂದ್ರೆ ಕರ್ನಾಟಕಲ್ ಅಂತ ಮಾತ್ರ ಅಲ್ಲ, RCB ಫ್ಯಾನ್ಸ್ ಥ್ರೂಔಟ್ ದ ವರ್ಲ್ಡ್. ಸೊ ಎಲ್ಲೋದ್ರೂನು ನಿಮ್ಗೆ ನೀವ್ ಯಾವ ಮೂಲೆಯಲ್ಲಿ ಹೋದ್ರೂನು RCB ಫ್ಲಾಗ್ ಒಂದಿರುತ್ತೆ. ಇಲ್ಲ RCB ಟಿ ಶರ್ಟ್ ಹಾಕೊಂಡು ಯಾರಾದ್ರೂ ಆಗ್ಲಿ ಮೇಸ್ತ್ರಿ ಕೆಲಸ ಮಾಡ್ತಾ ಇರ್ತಾರೆ, ಇಲ್ಲಾಂದ್ರೆ ಸ್ವಿಗ್ಗಿ ಡೆಲಿವರಿ ಯಾರೋ ಒಂದ್ ಮಾಡ್ತಾನೆ ಇರ್ತಾರೆ. ಸೊ ಸೆಲೆಬ್ರೇಷನ್ಸ್ ಅಂದ್ರು ಯಾರು ಮಲ್ಗಲ್ಲ ನೈಟ್, ಯಾರ್ಯಾರು ಆಚೆ ಹೋಗಿರ್ತಾರೆ, ಫ್ಯಾಮಿಲಿಯಲ್ಲಿ ಆದ್ರೂ ಆಗಿರ್ಲಿ, ಯಾರು ಮಲ್ಗಾರ. ಬೆಸ್ಟ್ ನೈಟ್ ಎವರ್ ಫಾರ್ ಎವ್ರಿ ಬ್ಯಾಂಗ್ಳೂರಿಯನ್ ಅಂಡ್ ಎವ್ರಿ ಒನ್ ಹೂ ಸಪೋರ್ಟ್ಸ್ RCB. ವರ್ಲ್ಡ್ ವೈಡ್ ಅಂತ ಹೇಳಿದ ತಕ್ಷಣ ನೆನಪಾಯ್ತು, ಲಾಸ್ಟ್ ಟೈಮ್ ಒಂದು ಸೊಮಾಲಿಯಾದಲ್ಲಿ ಪೆರೆಟ್ಸ್ ಒಬ್ಬನ್ನ ಅರೆಸ್ಟ್ ಮಾಡಿದ್ರಂತೆ, ಅಡಗುನೆ ಅದು ಅಟ್ಯಾಕ್ ಮಾಡಕ್ ಬಂದಾಗ ಅವನು ಕೂಡ RCB ಜರ್ಸಿ ಹಾಕಿದ್ದಂತೆ. ಸೊ ಆತರ ವರ್ಲ್ಡ್ ವೈಡ್ ಫ್ಯಾನ್ಸ್ ಹಂಗಿದ್ದಾರೆ. ಸೊ ಮೇಡಮ್, ನಿಮ್ದು ಯಾವ ತರ ಸೆಲೆಬ್ರೇಷನ್ ಇರುತ್ತೆ RCB ಕಪ್ ಗೆಲ್ದ್ರೆ? ಸೊ ಸೆಲೆಬ್ರೇಷನ್ ಐ ಥಿಂಕ್ ಫಾರ್ ಎ ಮೊಮೆಂಟ್ ಸೈಲೆನ್ಸ್, ಅದನ್ನ ಡೈಜೆಸ್ಟ್ ಮಾಡ್ಕೊಳಕ್ಕೆ ನಂಗೆ ಟೈಮ್ ಬೇಕು ಅನ್ಸುತ್ತೆ. ಇದು ನಿಜನಾ ಸುಳ್ಳ? ಸೊ ನಾನ್ ಎಕ್ಸ್ಪೆಕ್ಟ್ ಮಾಡ್ತಿರೋದು ಏನು ಅಂದ್ರೆ, ಆ ತರ ಮ್ಯಾಚ್ ಕೂಡ ಅಷ್ಟೇ ಟೈಟ್ ಆಗಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ತುಂಬಾ ಟೈಟ್ ಆಗಿ ಎಕ್ಸ್ಪೆಕ್ಟ್ ಮಾಡಿದ್ರೆ RCB ಮೇಲೆ ಸ್ವಲ್ಪ ನಮ್ಗೇನೆ ಸ್ವಲ್ಪ ಭಯ ಇದೆ. ಅಂದ್ರೆ ಮೊನ್ನೆ 10 overs ಅಲ್ಲಿ ಅವ್ರು ಆಲ್ ಔಟ್ ಆದ್ರು, ನಾವು ನಾವು ಚೇಸ್ ಮಾಡ್ಕೊಂಡು ಫಿನಿಶ್ ಮಾಡ್ಬಿಟ್ಟು ಎಕ್ಸ್ಪೆಕ್ಟೆಡ್ ಇತ್ತು ಆ ಗೇಮ್. ಸೊ ಹಾಗಿಲ್ದೆ ಸ್ವಲ್ಪ ಇರ್ಬೇಕು, ಮಜಾ ಇರ್ಬೇಕು ಗೇಮ್ ಅಲ್ಲಿ. ಆ ತರ ಇದ್ರೆ ಖುಷಿ ಅಂತೂ ಇರುತ್ತೆ. ಸೆಲೆಬ್ರೇಷನ್ ಅಂದ್ರೆ ಫುಲ್ ಜೋರಾಗಿ ಕಿರ್ಚಾಡ್ಬಿಡ್ತೀನಿ, ಮನೇಲೆಲ್ಲ ಸೌಂಡ್. ನಾನು ಇವಾಗ್ಲೇನೆ ವಿಕೆಟ್ಸ್ಗೆ, ಸಿಕ್ಸಸ್ಗೆ ಅದಕ್ಕೆಲ್ಲ ಮನೇಲಿ ಫುಲ್ ಸೌಂಡ್ ಇರುತ್ತೆ. ಸೊ ಆತರ ಜೋರಾಗಿ ಕಿರ್ಚಾಡ್ಕೊಂಡು ಕುಣಿದಾಡ್ಕೊಂಡು ಸೆಲೆಬ್ರೇಟ್ ಮಾಡ್ತೀನಿ ಪಕ್ಕ. ಓಕೆ, ಸ್ವರೂಪ್ ಅವರೇ, ಇನ್ನ RCB ಫ್ಯಾನ್ಸ್ ಲಾಯಲ್ಟಿಗೆ ಅವ್ರೊಂಥರ ಬ್ರ್ಯಾಂಡ್, ಅವ್ರ ಬಗ್ಗೆ ನಿಯತ್ತಿಗೆ ಏನು ಮಾತಾಡಕ್ಕಾಗಲ್ಲ. ಸೊ ಅದ್ರಲ್ಲೂ ಕೂಡ ಲಾಸ್ಟ್ ಮ್ಯಾಚ್ ಅಲ್ಲಿ 100 ಹೊಡೆದಿದ್ರು ಕೂಡ ಒಂದ್ಸಲ ಗೆಲ್ತಾರ ಹಿಂಗೇನೋ ಡೌಟ್ ಅಲ್ಲಿ ಇದ್ರು. ಯಾಕೆಂತಂದ್ರೆ ನಮ್ಮ ಫ್ರೆಂಡ್ಸ್ ಸರ್ಕಲ್ ಆಗಿರ್ಬೋದು, ಇಲ್ಲ ನಾವು ಒನ್ ಸೈಡ್ ಅಂತ ಹೇಳಕ್ಕಾಗಲ್ಲ, ಯಾವಾಗ ಏನಾದ್ರು ಆಗ್ಬೋದು, ಪಂಜಾಬ್ ಸ್ಟ್ರಾಂಗ್ ಇದೆ ಅಂತ ಹೇಳ್ತಿದ್ರು. ಸೊ ನಮ್ ಫ್ಯಾನ್ಸ್ ಹೆಂಗಿದ್ರೆ ತುಂಬಾ ಓವರ್ ಕಾನ್ಫಿಡೆನ್ಸ್ ಇರಲ್ಲ, ಹೌದಾ ಹೊಡೆದಿದ್ದಾರೆ ಆಟ ತರ ನೋಡೋಣ ಅಂತ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಸೊ ಈಗಿನ ಜನರೇಷನ್ ಅವ್ರು ಅರ್ಧ ಫ್ಯಾನ್ಸ್ ಬಂದ್ಬಿಟ್ಟು ಈ 2016 ನೋಡ್ದಿಲ್ಲಿರೋರು, ಇನ್ನ ಅರ್ಧ ಫ್ಯಾನ್ಸ್ 2016 ಅನುಭವಿಸಿರೋರು. 2016 ಅನುಭವಿಸಿರೋರು ಸೈಲೆಂಟ್ ಆಗಿದ್ದೀವಿ, ಆಗೋವರೆಗೂ ಕಾಯೋಣ ಹಂಗೆ ಹಿಂಗೆ ಅಂತ ಅನ್ಬಿಟ್ಟು. 2016 ಅನುಭವಿಸ್ದಿಲ್ದಿರೋರು ಅವ್ರು ಕಾನ್ಫಿಡೆಂಟ್ ಆಗಿದ್ದಾರೆ, ಓ ಇವ್ರು ಪಕ್ಕ ಹೊಡಿತಾರೆ ಹಂಗೆ ಹಿಂಗೆ ಅಂತ ಅನ್ಬಿಟ್ಟು. ಸೊ RCB ಫ್ಯಾನ್ಸ್ ಅಲ್ಲೇ 2 ತರ ಇದಾರೆ. ಒಬ್ರು ಫುಲ್ ಕಾನ್ಫಿಡೆನ್ಸ್ ಅಲ್ಲಿ ಇದಾರೆ, ಆಗ್ಲೇ ಸೆಲೆಬ್ರೇಷನ್ ಗೆಲ್ಲ ಪ್ಲಾನ್ ಮಾಡ್ಕೊಂಡು ಹಂಗೆ ಹಿಂಗೆ. ನಾವುಗಳೆಲ್ಲ ಓಕೆ, ನಾವು ಪ್ಲಾನ್ ಮಾಡಿದೀವಿ, ಬಟ್ ಏನಂತಂದ್ರೆ ಹೇಳ್ಕೊಳಲ್ಲ. ಬಟ್ ಇನ್ನೊಂದು ಅದೊಂದು ಭಯ ಅನ್ನೋದಿದೆ, 50-50 ಅನ್ನೋ ತರ. ಓಕೆ, ನಿಮ್ಗೆ RCB ಅಲ್ಲಿ ಫೈನಲ್ ಮ್ಯಾಚ್ ಅಲ್ಲಿ ಯಾವ ಒಬ್ಬ ಆಟಗಾರ ಬ್ಯಾಟಿಂಗ್ ಅಲ್ಲಿ ನಮಗೆ ಕೈ ಹಿಡಿಬಹುದು? ಇಷ್ಟು ದಿನ ಪಟ್ಟಿದಾರ್ ಪರ್ಫಾರ್ಮ್ ಮಾಡಿಲ್ಲ. ಅವರು ಲಾಸ್ಟ್ ಸೀಸನ್ಸ್ ಮ್ಯಾಟ್ ಅಲ್ಲಿ ಪರ್ಫಾರ್ಮ್ ಮಾಡಿದ್ದಾರೆ. ಆದ್ರೂ 2 ಪ್ಲೇಯರ್ ಆಫ್ ದಿ ಮ್ಯಾಚ್ ಅವ್ರು ಆಗಿದ್ದಾರೆ. ಈ ಸೀಸನ್ ಅಲ್ಲೂ ಅಷ್ಟೇ CSK ಅಗೇನ್ಸ್ಟ್ ಅವರ ಪ್ಲೇಯರ್ ಆಫ್ ದ ಮ್ಯಾಚ್ ಆಗಿದ್ದು. ಸೊ ಈ ಮ್ಯಾಚ್ ಅಲ್ಲಿ ಕೂಡ ಐ ಥಿಂಕ್ ಪಟ್ಟಿದಾರ್ನ ನಾನು ಇನ್ನ ಬ್ಯಾಕ್ ಮಾಡ್ತೀನಿ. ಅವರೇ ಪ್ಲೇಯರ್ ಆಫ್ ದ ಮ್ಯಾಚ್, ಅವರೇ ಜಾಸ್ತಿ ರನ್ಸ್ ಹೊಡಿಲಿ ಟೀಮ್ಗೆ ಅಂತ ಹೋಪ್ ಮಾಡ್ತೀನಿ. ಯಾಕಂದ್ರೆ ಅವರು ಆಡೋ 10 ಬಾಲ್ ಅಲ್ಲಿ 30-35 ಈಸಿಯಾಗಿ ಹೊಡಿತಾರೆ, ಆ ಕೇಪಬಿಲಿಟಿ ಇದೆ. ಪ್ಲಸ್ ಇದು ಸ್ಪಿನ್ ಟ್ರ್ಯಾಕ್ ಅಷ್ಟು ಹೆಲ್ಪ್ ಆಗಲ್ಲ. ಸೊ
ಪಟ್ಟಿದಾರ್. ಓಕೆ, ನೀವು ಯಾರನ್ನ ಹೇಳ್ತೀರಾ? ನಂದು ಫಾರ್ ಎವರ್ ವಿರಾಟ್ ಕೊಹ್ಲಿ. ಹಾ. ಬಿಕಾಸ್ ಈ ಸಾರಿ ಆರೆಂಜ್ ಕ್ಯಾಪ್ ರೇಸ್ ಅಲ್ಲಿ ಹೌದು, ಖಂಡಿತ. ಇರೋದ್ರಿಂದ ಹ್ಮ್. ಮೊನ್ನೆ ನಾನು GT ಬ್ಯಾಟಿಂಗ್ ಆಗುವಾಗ ಅನ್ಕೋತಾ ಇದ್ದೆ, ಹ್ಮ್. ಅಯ್ಯೋ ಸುದರ್ಶನ್ ಇನ್ನೊಂದ್ ಸ್ವಲ್ಪ ಕಮ್ಮಿ ಬರ್ಲಿ ಅಂತ. ಸೊ ಹ್ಮ್. ದಟ್ ಕೊಹ್ಲಿ ಇವಾಗ ಐ ಥಿಂಕ್ ಹೀಸ್ ಅರೌಂಡ್ 150 ಹತ್ತತ್ರ 100+ ರನ್ಸ್ ಬಿಹೈಂಡ್ ಇದಾರೆ ಹ್ಮ್. ಆರೆಂಜ್ ಕ್ಯಾಪ್ಗೆ. ದಟ್ ಇಸ್ ನಾಟ್ ಪಾಸಿಬಲ್. ಹ್ಮ್. ಅಟ್ಲೀಸ್ಟ್ ಒಂದ್ ಪ್ಲೇ, ಬಿಕಾಸ್ ಎಂಟೈರ್ ಸೀಸನ್ ಅಲ್ಲಿ ಆಡಿರೋ ಒಬ್ಬ ಪರ್ಫಾರ್ಮರ್ಗೆ ಆ ಆಪರ್ಚುನಿಟಿ ಸಿಗೋದು ತುಂಬಾ ಇಂಪಾರ್ಟೆಂಟ್. ಹ್ಮ್. ಸೊ ಹಾಗೇನೆ ಐ ಥಿಂಕ್ ಜಿತೇಶ್ ಶರ್ಮಾ ಒಂದು ಗ್ಲಿಮ್ಸ್ ತೋರಿಸಿದಾರೆ ನಮ್ಗೆ ಹ್ಮ್. ವಾಟ್ ಐ ಆಮ್ ಅಂತ. ಹ್ಮ್. ಹ್ಮ್. ಸೊ ಫಿನಿಶಿಂಗ್ ಟೈಮ್ ಅಲ್ಲಿ ಇನ್ ಕೇಸ್ ನಾವು ಚೇಸಿಂಗ್ ಅಲ್ಲಿ ಇದ್ದು ನಮ್ ವಿಕೆಟ್ಸ್ ಹೋಗಿದ್ರೆ, ಆಸ್ ಈ ಟೋಲ್ಡ್ ಪತಿದಾರ್ ಜಿತೇಶ್ ಶರ್ಮಾ, ಅವರಿಂದ ಸ್ವಲ್ಪ ಶೆಫರ್ಡ್ ಇಂದಾನು ಕೂಡ ಸ್ವಲ್ಪ ಹೆಲ್ಪ್ ಬೇಕಾಗುತ್ತೆ RCB ಗೆ. ಅವರೆಲ್ಲ ಸ್ವಲ್ಪ ಶೈನ್ ಆಗೋಕೆ ಅವ್ರಿಗೂ ಅವಕಾಶ ಸಿಗುತ್ತೆ ಅನ್ಸುತ್ತೆ. ಬಟ್ ಒನ್ ಪ್ಲೇಯರ್ ಅಂತ ಕೇಳಿದ್ರೆ ಐ ಸೇ ವಿರಾಟ್ ಕೊಹ್ಲಿ. ವಿರಾಟ್. ಇನ್ನ ನೀವು? ನಾನ್ ಚೇಸ್ ಮಾಡ್ತಿದ್ರೆ ಆಬ್ವಿಯಸ್ಲಿ ವಿರಾಟ್ ಕೊಹ್ಲಿ ಚೇಸ್ ಮಾಸ್ಟರ್, ಡೌಟೇ ಇಲ್ಲ. ಹೌದು. ಬಟ್ ಇನ್ ಕೇಸ್ ನಾವು ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ನಾನು ಸಾಲ್ಟ್ ನ ಬ್ಯಾಕ್ ಮಾಡ್ತೀನಿ. ಯಾಕಂದ್ರೆ ಸಾಲ್ಟ್ ಯಾವಾಗ ನಮ್ಗೆ ಒಳ್ಳೆ ಸ್ಟಾರ್ಟ್ ಕೊಟ್ಟರೆ, ಎಕ್ಸೆಪ್ಟ್ ಡೆಲ್ಲಿ ಮ್ಯಾಚ್ ಅಲ್ಲಿ ಹೌದು. ಸಾಲ್ಟ್ ಒಳ್ಳೆ ಸ್ಟಾರ್ಟ್ ಕೊಟ್ರೆ, ಮಿಡಿಲ್ ಆರ್ಡರ್ ಇವಾಗ ಮಯಾಂಕ್ ಬಂದ್ಮೇಲೆ ಇನ್ನೂ ಚೆನ್ನಾಗಿದೆ. ಹೌದು. ಸೊ ಸಾಲ್ಟ್ ಒಂದು ಒಳ್ಳೆ ಸ್ಟಾರ್ಟ್ ಕೊಟ್ರೆ ನಾವೊಂದು ಬಿಗ್ ಟಾರ್ಗೆಟ್ ಅಚೀವ್ ಮಾಡ್ಬೋದು ಅಂತ. ಸೊ ಅದಕ್ಕೆ ನಾನು ಸಾಲ್ಟ್ ನ ಬ್ಯಾಕ್ ಮಾಡ್ತೀನಿ. ಸೊ ಇದೆಲ್ಲ RCB ಫ್ಯಾನ್ಸ್ ಮತ್ತೆ ಈ ಒಂದು ಫೈನಲ್ ಮ್ಯಾಚ್ ಎಲ್ಲ ಒಂದ್ ಸೈಡ್ ಆದ್ರೆ, ವಿರಾಟ್ ಕೊಹ್ಲಿ ಈ ಸೀಸನ್ ಏನೋ ನಮಗೆ ಕಪ್ ಗೆಲ್ಸ್ಕೊಟ್ಟು ನಿವೃತ್ತಿ ತಗೊಳ್ತಾರ, ಆ ಒಂದು ಟಾಕ್ ಕೂಡ ಇವಾಗ ಫ್ಯಾನ್ಸ್ ಇದ್ರಲ್ಲಿ ಇದೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಕಪ್ ಗೆದ್ದಾದ್ಮೇಲೆ ವಿರಾಟ್ ಕೊಹ್ಲಿ ಅವರು 18ನೇ ಸೀಸನ್ ಒಂದೇ ಟೀಮ್ ಆಡಿದ್ರು, ಈ ಸಲ ಕಪ್ ಗೆದ್ದಿದೆ. ಸೊ ಅವರು ನಿವೃತ್ತಿ ತಗೊಂಡ್ರೆ ಬೆಟರ್ ಅಂತ ಹೇಳ್ತೀರಾ? ಫ್ಯಾನ್ಸ್ ಆಲ್ಮೋಸ್ಟ್ ಯಾರು ಬೇಡ ಅಂತಾನೆ ಹೇಳೋದು, ಬಟ್ ಆ ತರ ಚಾನ್ಸ್ ಇದೆ, ಯಾಕೆಂದ್ರೆ ಆಲ್ರೆಡಿ ಟೆಸ್ಟ್ ಅಲ್ಲಿ ಅವರು ರಿಟೈರ್ಮೆಂಟ್ ತಗೊಂಡಿದ್ದಾರೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಸೊ ಇವಾಗ ಏನಂದ್ರೆ ವಿರಾಟ್ ಕೊಹ್ಲಿ, ನೀವೊಂದು ಕ್ರಿಕೆಟ್ ಟರ್ಮ್ಸ್ ಅಲ್ಲಿ ಮಾತಾಡಕ್ ಹೋದ್ರೆ, ಹ್ಮ್. ವಿರಾಟ್ ಕೊಹ್ಲಿ ಇವಾಗ ರಿಟೈರ್ಮೆಂಟ್ ಕೊಟ್ರೆ ವೈಟ್ ಬಾಲ್ ಕ್ರಿಕೆಟ್ ಆಡಕ್ಕೆ ಬೇರೆ ಏನು ಚಾನ್ಸ್ ಇಲ್ಲ ವಿರಾಟ್ ಕೊಹ್ಲಿಗೆ, ODI ಒಂದ್ ಬಿಟ್ಟು. ಹೌದು. ಸೊ ರಿಟೈರ್ಮೆಂಟ್ ಕೊಡೋದ್ ಒಂದ್ ಕಡೆ ವರ್ತಿಲ್ಲ. ಹ್ಮ್. ಬಟ್ ಏನಂದ್ರೆ ಇನ್ನೊಂದ್ಸತಿ ಅಕಸ್ಮಾತ್ ತೃಪ್ತಿ ಅಂತ ಅನ್ಸಿದ್ರೆ ಅವ್ರು ಕೊಟ್ಟು ಆಡಿದ್ರೆ ಅದ್ ನಾವೇನು ಮಾಡಕ್ಕಾಗಲ್ಲ. ಹ್ಮ್. ಬಟ್ ಇನ್ನೊಂದ್ ಕಡೆ ಅಕಸ್ಮಾತ್ ಅವ್ರು ರಿಟೈರ್ಮೆಂಟ್ ಕೊಟ್ರು ಒಂದ್ ಪ್ಲಸ್ ಪಾಯಿಂಟ್ ಇದೆ. ಏನಂದ್ರೆ ಕೊಹ್ಲಿ ರಿಟೈರ್ ಆದ್ರೆ 20 ಕೋಟಿ ಸಿಗುತ್ತೆ. ಸೊ 20 crores ಅಲ್ಲಿ ಆಲ್ಮೋಸ್ಟ್ ಕ್ಯಾಮರನ್ ಗ್ರೀನ್ ಆತರ ಪ್ಲೇಯರ್ ಸಿಗ್ತಾರೆ ನೆಕ್ಸ್ಟ್ ಆಕ್ಷನ್ ಅಲ್ಲಿ. ಹಾ. ಬಟ್ ನಾವು ಬೇಡ್ಕೊಳೋದಷ್ಟೇ, ಕೊಹ್ಲಿ ನಮ್ ಜೊತೆ, ಕೊಹ್ಲಿ 50 ಆದ್ರೂ ಪರವಾಗಿಲ್ಲ ನಮ್ ಜೊತೆ ಅಲ್ಲಿ. ನಾನ್ ಏನಕ್ಕೆ ಕೇಳ್ತಿರೋದಂತಂದ್ರೆ, ಒಂದ್ ಸ್ವಲ್ಪ ಟೀಮ್ ಅಲ್ಲಿ 44 ಆಡೋರು ಇದಾರೆ, ಬಟ್ ಪರ್ಫಾರ್ಮೆನ್ಸ್ ಇಲ್ಲ. ನಮಗ್ ಕೊಹ್ಲಿ ಏನ್ ಕಾನ್ಫಿಡೆನ್ಸ್ ಅಂದ್ರೆ 50 ಆದ್ರೂ ಕೊಹ್ಲಿಗೆ ಆಡೋ ಕೆಪಾಸಿಟಿ ಇದೆ ಅಂತ ನಾನ್ ಹೇಳೋದು. ನಾನು ಅಗ್ರಿ ಆಗಲ್ಲ. 40 ಇಸ್ ದ ಏಜ್. ಚೆನ್ನಾಗಿ ಆಡಿ ನೀವೇನಾದ್ರೂ ರಿಟೈರ್ ಆಗ್ಬೇಕಾದ್ರೆ ಪೀಪಲ್ ಶುಡ್ ನಾಟ್ ಆಸ್ಕ್ ಯು ವೈ, ಪೀಪಲ್ ಶುಡ್ ನಾಟ್ ಆಸ್ಕ್ ಯು ವೆನ್. ಹೌದು. ಏನಕ್ಕೆ ರಿಟೈರ್ ಆಗ್ತದೆ ಅಂತ ಕೇಳಬೇಕು. ಸೊ ಇನ್ ದಟ್ ಟರ್ಮ್ಸ್ ವಿರಾಟ್ ಕೊಹ್ಲಿ ಒಂದು 39-40 ಅಲ್ಲಿ ರಿಟೈರ್ ಆದ್ರೆ ಸಾಕು. ಪ್ಲಸ್ ನೆಕ್ಸ್ಟ್ ವರ್ಲ್ಡ್ ಕಪ್ ಬರ್ತಾ ಇದೆ 2027 ಅಲ್ಲಿ. ಐ ಥಿಂಕ್ 2027 ವರ್ಲ್ಡ್ ಕಪ್ಗೆ ಅವ್ರು ಇನ್ನ ODI ಬರೀ ODI ಆಡ್ಕೊಂಡಿರ್ಬೇಕು ಅವ್ರು. ನೆಕ್ಸ್ಟ್ ODI ಮ್ಯಾಕ್ಸಿಮಮ್ ಒಂದು ವರ್ಷಕ್ಕೆ ಏನಿಲ್ಲ ಅಂದ್ರೂ ಒಂದು 5-6 ಸೀರೀಸ್ ಇರುತ್ತೆ. ಸೊ ಅದನ್ನೊಂದು ಆಡ್ಕೊಂಡಿದ್ರೆ ವೇಸ್ಟ್. ಸೊ IPL ಇಸ್ ಬೆಸ್ಟ್ ವರ್ಸಸ್ ಬೆಸ್ಟ್. ಇವಾಗ ಇಲ್ಲಿ ನೀವು RCB ಏನಾದ್ರು ಅವ್ರು ರೆಪ್ರೆಸೆಂಟ್ ಮಾಡ್ತಾ ಇದ್ರೆ, ಬ್ಯಾಟಿಂಗ್ ಆಡ್ತಾ ಇದ್ರೆ, ಅವರು ಬೆಸ್ಟ್ ಬೌಲರ್ ಆಫ್ ಆಸ್ಟ್ರೇಲಿಯಾ, ಬೆಸ್ಟ್ ಬೌಲರ್ ಆಫ್ ಸೌತ್ ಆಫ್ರಿಕಾ, ಅವ್ರನ್ನೆಲ್ಲಾರನು ಟುಗೆದರ್ ಅವ್ರು ಫೇಸ್ ಮಾಡ್ಬೋದು. ಸೊ ಇಟ್ಸ್ ಬೆಸ್ಟ್ ವರ್ಸಸ್ ಬೆಸ್ಟ್. ಇಲ್ಲೇ ಅವರು ದೇ ಕ್ಯಾನ್ ಪುಲ್ ದ ಬೆಸ್ಟ್ ಔಟ್ ಆಫ್ ಹಿಮ್. ದಿಸ್ ಇಸ್ ವಾಟ್ ಮೈ ಫೀಲಿಂಗ್. ಹೌದು. ಸೊ ಇನ್ನ ನಾವು RCBದು ಪ್ಲಸ್ ಎಲ್ಲ ಮಾತಾಡಿದ್ವಿ. RCBಗೆ ಅಂತಾನೆ ಕೆಲವರು ಇಟ್ಕೊಂಡಿದ್ದಾರೆ, ಅವ್ರಂತೂ ಅದಕ್ಕೆ ಅಂತಾನೆ ಇದಾರೆ, ಟಾಕ್ಸಿಕ್ ಮಾಡಕ್ಕೆ, ಅವ್ರನ್ನು ನಮ್ಗೆ ನೆಗೆಟಿವ್ ಮಾಡಕ್ಕೆ ಅಂತಾನೆ. ನಾರ್ಮಲ್ ಫ್ಯಾನ್ಸ್ ಆಗಿರ್ಬೋದು, ಇಲ್ಲ ಅಂಬಟಿ ರೈಡ್ ಅಂತ ಆಟಗಾರ ಆಗಿರ್ಬೋದು, ಆ ತರದವರು ಕೂಡ ಇದಾರೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಫ್ಯಾನ್ಸ್ ಒಂದು ಫ್ಯಾನ್ ಬೇಸ್ ಈ ಮಟ್ಟಕ್ಕೆ ಬೆಳೆದಿದೆ ಅಂದ್ರೆ ಅದು ಲಾಯಲ್ ಫ್ಯಾನ್ಸ್ ಇಂದಾನು ಆಗಿರ್ಬೋದು, ಮತ್ತೆ ಹೇಟರ್ಸ್ ಇಂದಾನು ಆಗಿರ್ಬೋದು. ನಾವು ಎಷ್ಟು ಹೇಟರ್ಸ್ಗೆ ಮೀಮ್ಸ್ ಕಳ್ಸಿ, ಅಷ್ಟು ನಾನ್ ಚಾಟ್ಸ್ ತೋರ್ಸಿದ್ರೆ ನೀವು ಕಳ್ದೋಗ್ಬಿಡ್ತೀರಾ. ನಾವು ಅಷ್ಟು ಜಗಳ ಆಡ್ತೀವಿ. ನಾವು ಮಾತ್ರ ಅಲ್ಲ, ನಾವು CSK ಫ್ಯಾನ್ಸ್, ನಾನು MI ಫ್ಯಾನ್ಸ್, ಇವ್ರದೆಲ್ಲ ಅವ್ರ ಜೊತೆ ಮಾತಾಡಿದ್ರೆ ಒಂಥರ ಮೀನಿಂಗ್ಲೆಸ್ ಅನ್ಸ್ಬಿಡುತ್ತೆ. ಸೊ ಒಂದ್ಸಲ ಅವ್ರ ಒಂದು 20-30 ರೀಲ್ಸ್ ಕಳ್ಸ್ತಾರೆ, ನೋಡಿದ್ರೆ ಸುಮ್ನೆ ಇದ್ಬಿಡೋದು ಬೆಸ್ಟ್. ಒಂದು ಕಪ್ ಗೆದ್ದ ಮೇಲೆ ಹಾಯ್ ಹೌ ಆರ್ ಯು ಅಂತ ಕಳ್ಸಿದ್ರೆ ಸಾಕು. ಕಪ್ ಗೆಲ್ಲೋವರೆಗೂ ನಾವು ತಾಳ್ಮೆಯಿಂದ ಪೂಜೆಗಳು ಮಾಡ್ಕೊಂಡಿರ್ಬೇಕು ಅಷ್ಟೇ. ಸೊ ಇನ್ನ ಮೇಡಮ್, ಈ ಸೀಸನ್ ನಾವು ಕಪ್ ಗೆದ್ರೆ ನೆಕ್ಸ್ಟ್ ಸೀಸನ್ ಇದೇ ಸ್ಲೋಗನ್ ಇರುತ್ತಾ? ಈ ಸಲ ಕಪ್ ನಮ್ದೇ ಇರುತ್ತಾ ಅಥವಾ ಬೇರೆ ಏನ್ ಚೇಂಜ್ ಮಾಡ್ತೀರಾ? ಸ್ವಲ್ಪ ಸ್ಲೈಟ್ಲಿ ಚೇಂಜ್ ಆಗಿ ಈ ಸಲಾನು ಕಪ್ ನಮ್ದೆ ಅಂತ ಇರುತ್ತೆ. ಬಟ್ ಅದನ್ನ ಬಿಟ್ಟು ನಾವೆಲ್ಲೋ ಹೋಗಲ್ಲ. ಬಿಕಾಸ್ ಅದೇ 18 ವರ್ಷದ ಒಂಥರ ತಪಸ್ ಮಾಡಿ ಪಡೆದಿರೋ ಅಂತ ಕಪ್ ಆಗತ್ತೆ ಈ ಸತಿ ಬಂದ್ರೆ. ಸೊ
ನಾವು ಸಪೋರ್ಟ್ ನಮ್ ಲಾಯಲ್ಟಿ ಇರೋದೇ ಸಪೋರ್ಟ್ ಅಲ್ಲಿ. ಹೌದು ಸೊ ಅದನ್ನಂತೂ ಸ್ಟಾಪ್ ಆಗಲ್ಲ, ಕಮ್ಮಿ ಆಗಲ್ಲ. ಕ್ರೇಜ್ ಕಮ್ಮಿ ಆಗತ್ತೆ ಅನ್ನೋದು ಐ ಥಿಂಕ್ ನೀವ್ ಹೇಳಿದ್ರಿ ವಿರಾಟ್ ಕೊಹ್ಲಿ ರಿಟೈರ್ಮೆಂಟ್ ಬಗ್ಗೆ. ಹ್ಮ್ ಐ ಥಿಂಕ್ ಆಸ್ ಅ ಸ್ಪೋರ್ಟ್ಸ್ ಮ್ಯಾನ್ ಇಫ್ ಹಿ ಹ್ಯಾಸ್ ಎಬಿಲಿಟಿ ಹಿ ಶುಡ್ ಪ್ಲೇ. ಹೌದು ಯಾಕೆಂದ್ರೆ ಈ ತರ ಸ್ಪೋರ್ಟ್ಸ್ ಗೆಲ್ಲ ಎಷ್ಟು ಜನ, 100 ಕೋಟಿ ಜನದಲ್ಲಿ ಸೆಲೆಕ್ಟ್ ಆಗೋರು ಒಂದು ಮ್ಯಾಕ್ಸಿಮಮ್ ಒಂದ್ ಟೀಮ್ ಅಲ್ಲಿ ಎಕ್ಸ್ಟ್ರಾ ಪ್ಲೇಯರ್ಸ್ ಸೇರಿ 15 ಮೆಂಬರ್ಸ್ ಇರ್ಬೋದು. ಹ್ಮ್ ಸೊ ಅವರಷ್ಟು ಜನ ಇಷ್ಟು ಇಯರ್ ಆ ಸ್ಪೋರ್ಟ್ಸ್ ಗೋಸ್ಕರ ಡೆಡಿಕೇಟೆಡ್ ಆಗಿ ಹೌದು ಇದ್ದಾಗ ಅವ್ರ ಎಬಿಲಿಟಿ ಇರೋಷ್ಟವರೆಗೂ ಆಡಿದ್ರೆ ದಟ್ ಇಸ್ ಗುಡ್. ಹ್ಮ್. ಐ ಥಿಂಕ್ ಅದೇ ನಾವು ನಮ್ ಲಾಯಲ್ಟಿಲಿ ಏನು ಕಮ್ಮಿ ಆಗಲ್ಲ, ನಮ್ ಸ್ಲೋಗನ್ ಚೇಂಜ್ ಆಗಲ್ಲ, ಸ್ಲೈಟ್ ಚೇಂಜಸ್ ಬಿಟ್ರೆ ಬೇರೆ ಏನು ಆಗಲ್ಲ. ಹ್ಮ್. ಅದೇ RCB ಫ್ಯಾನ್ಸ್ ಕ್ರೇಜ್ ಇನ್ನ ಇನ್ಕ್ರೀಸ್ ಆಗತ್ತೆ ಅಷ್ಟೇ. ಓಕೆ. ಸೊ ಇನ್ನೊಂದು ಏನಂತಂದ್ರೆ ನಮಗೆ ಕೆಲವರು ಹೇಳ್ತಾ ಇದ್ರು, ನಾವು ಪಾಪ ಪಂಜಾಬ್ ಒಂದ್ ಟೈಮು ಕಪ್ ಗೆದ್ದಿಲ್ಲ, ಸೊ ಅವ್ರಿಗೆ ಹೊರದ್ಬಿಟ್ಟು ಗೆಲ್ಲಿದ್ರೆ ಅಷ್ಟು ಮಜಾ ಇರಲ್ಲ, ಮುಂಬೈನೇ ಬರ್ಬೇಕು, ದೊಡ್ಡ ಆನೆನೇ ಹೊಡಿಬೇಕು, ಹೊಡೆದು ಕಪ್ ಗೆಲ್ಬೇಕು ಅನ್ನೋದು ಕೂಡ ಇದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಸೊ ಆ ಒಂದು ರಿಸ್ಕ್ ಬೇಕಾ? ಆಲ್ರೆಡಿ ಇವಾಗ ಇಲ್ಲ, ಚಾನ್ಸ್ ಇಲ್ಲ, ಬಟ್ ಆತರ ಏನಾದ್ರು ಚಾನ್ಸ್ ಫ್ಯಾನ್ಸ್ ಆಗಿ ನೀವು ಎಕ್ಸೆಪ್ಟ್ ಮಾಡ್ತೀರಾ? ಏನಂದ್ರೆ ಹಾನೆಸ್ಟ್ ಆಗಿ ಹೇಳ್ಬೇಕಂದ್ರೆ ಮುಂಬೈ ಮೇಲೆ ಹೊಡೆದ್ರೆ ಪಂಜಾಬ್ ಮೇಲೆ ಹೊಡೆಯೋದ್ಕಿಂತ ಡಬಲ್ ಖುಷಿ ಇರೋದು. ಹಾ. ಬಟ್ ಏನಂದ್ರೆ ಮುಂಬೈ ಮೇಲೆ ಆಡಂಗಿದ್ರೆ ನಮ್ದು ಎಲ್ಲಾ ಬಾಕ್ಸ್ ಟಿಕ್ ಆಗಿರ್ಬೇಕು ನಾಳೆ. ಫೀಲ್ಡಿಂಗ್ ಆಗ್ಲಿ, ಬ್ಯಾಟಿಂಗ್ ಆಗ್ಲಿ, ಬೌಲಿಂಗ್ ಆಗ್ಲಿ. ನೀವು ಒಂದ್ ಕಡೆ ಎಡುದ್ರಿ ಅಂತಂದ್ರೆ ಮುಂಬೈ ಅವ್ರ ಅಲ್ಲೇ ಅದೊಂದು ಮೊಮೆಂಟಮ್ ಸಾಕು ಅವ್ರಿಗೆ ಅವ್ರ ಮೇಲ್ ಬರಕ್ಕೆ. ಸೊ ಅವ್ರ ಫೈನಲ್ಸ್ ನಮ್ಕಿಂತ ಜಾಸ್ತಿ ಸತಿ ಆಡಿದ್ದಾರೆ. ಸೊ ಅವ್ರಿಗೆ ಆ ಮೊಮೆಂಟಮ್ ಗೊತ್ತು ಹೆಂಗ್ ಇದಾಗತ್ತೆ ಅಂತ ಅಂದ್ಬಿಟ್ಟು. ಬಟ್ ಓಕೆ, ಸ್ವಲ್ಪ ರಿಲ್ಯಾಕ್ಸಿಂಗ್ ಆಗಿದೆ ಪಂಜಾಬ್ ಬಂದಿರೋದು. ಬಟ್ ಮುಂಬೈ ಬಂದಿದ್ರು ಓಕೆ ಅಂತ ಇದೇನಿಲ್ಲ. ಬಟ್ ಮುಂಬೈ ನೋಡಿದ್ರೆ ಇನ್ನ ಖುಷಿ ಆಗಿರೋದು ಅಂತ. ಸೊ ಇವಾಗ RCB ವಿನ್ ಆಗುತ್ತೆ, ವಿನ್ ಆಗ್ಬೇಕು, ವಿನ್ ಆಗ್ಲೇ ಆಗುತ್ತೆ ಅಂತ ನೀವು ಒಂದು ಓಪಲ್ ಇದ್ದೀರಾ. ಸೊ ನಿಮ್ಮ ಸೆಲೆಬ್ರೇಷನ್ ಯಾವ ತರ ಇರುತ್ತೆ? ಸೊ ನಾನ್ ಹೇಟರ್ಸ್ ಹೇಳೋದು ಇಷ್ಟೇ, ನನ್ ಮುಖ ನೀಟಾಗಿ ನೋಡ್ಕೊಳ್ಳಿ. ನಮಗ್ ಅಭ್ಯಾಸ ಇದೆ, ಹ್ಮ್. ಸೋತಿರೋ ಫೀಲಿಂಗ್ ನಮ್ಗೆ ಅಭ್ಯಾಸ ಇದೆ. Okay. ಅವ್ರಗಳಿಗೆಲ್ಲ ಅಭ್ಯಾಸ ಇಲ್ಲ. ಹ್ಮ್. RCB ಟ್ರೋಫಿ ಹೊಡೆದ್ರೆ ಏನಾಗುತ್ತಂತ. ಹ್ಮ್. ಇವಾಗ್ಲೇ ಹೇಳ್ತಾ ಇದೀನಿ, ನಾನ್ ನಾಳೆ ಕೋರ್ಮಂಗ್ಲ ಹತ್ರನೇ ಇರ್ತೀನಿ. ದಯವಿಟ್ಟು ಕಾಣಿಸ್ಕೊಂಬೇಡಿ. ಹ್ಮ್. ಒಂದೇನು ಲಾಲಿಪಾಪ್ ಅಂದ್ರಲ್ಲ, ಹ್ಮ್. ಅಲ್ಲಿ ಹೋಗ್ ಒಂದು ಶೀಟ್ ಹೇಳ್ಕೊಂಡ್ ಬಂದ್ಬಿಟ್ಟು ಹಾರ ಹಾಕ್ಬಿಟ್ಟು ಕಳಿಸ್ತೀನಿ. ಹ್ಮ್. ಯಾರ್ಯಾರ ಬೇರೆ ಫ್ಯಾನ್ಸ್ ಟ್ರೋಲ್ ಎಲ್ಲ ಮಾಡಿದಾರಲ್ಲ ಅವರೆಲ್ಲ. ಇನ್ನೊಂದೇನಂದ್ರೆ ದಯವಿಟ್ಟು ಕಾಣಿಸಕ್ ಹೋಗ್ಬೇಡಿ. ಆಬ್ವಿಯಸ್ಲಿ ನಿಮ್ಗಂತೂ ಅಭ್ಯಾಸ ಇಲ್ಲ, ನಾವು ಟ್ರೋಫಿ ಹೊಡೆದ್ರೆ ಹೆಂಗೆ ರಿಯಾಕ್ಟ್ ಮಾಡ್ತೀವಿ ಅನ್ನೋ ತರ. ಹ್ಮ್. ಸೊ ಮನೇಲಿ ಆರಾಮಾಗಿ ವರ್ಕ್ ಫ್ರಮ್ ಹೋಮ್ ತಗೊಂಡು ಸ್ವಲ್ಪ ದಿವಸ ಎಲ್ಲೂ ಕಾಣಿಸ್ಕೊಳಕ್ ಹೋಗ್ಬೇಡಿ. ಹ್ಮ್. ಗೆದ್ರೆ ಅಂತೂ ಇಡೀ ಬೆಂಗಳೂರು ಒಂದು ರೌಂಡ್ ಹೊಡ್ಕೊಂಡ್ ಬರ್ತೀನಿ. ಹಾ. ಫುಲ್ಲು ಬ್ಲೂಟೂತ್ ಸ್ಪೀಕರ್ ಎಲ್ಲ ಕ್ಯಾರಿ ಮಾಡ್ಕೊಂಡು RCB ಸಾಂಗ್ಸ್ ಎಲ್ಲ ಪ್ಲೇ ಮಾಡ್ಕೊಂಡು. ಹ್ಮ್. ದಯವಿಟ್ಟು ಪೊಲೀಸ್ಗೂ ಅದೇ ರಿಕ್ವೆಸ್ಟ್, ಹ್ಮ್. ಈ ಎಲ್ಲೋ- ಸೆಲೆಬ್ರೇಷನ್ ನ ಹ್ಮ್. ಯಾರಾದ್ರೂ ಸ್ವಲ್ಪ ಲಿಮಿಟ್ ಮೀರ್ತಿದ್ರೆ ಇದ್ ಮಾಡಿ. ಹ್ಮ್. ಇಲ್ಲಾಂದ್ರೆ ಈ ವೈಬ್ ನ ನೀವು ಜಾಯ್ನ್ ಆಗಿ ಒಳ್ಳೆ ಮಜಾ ಮಾಡೋಣ ನಾಳೆ. ಹೋಪ್ಫುಲಿ ಅದು ವರ್ಕ್ ಆಗುತ್ತೆ. ಡ್ರೈವ್ ಸೇಫ್. Okay. ಡ್ರೈವ್ ಮ್ಯಾಚ್ ಎಲ್ಲಿ ನೋಡ್ತಾ ಇದ್ದೀರಾ? ಎಲ್ಲಿ ನೋಡ್ತೀರಾ ಈ ಒಂದು ಹೈ ವೋಲ್ಟೇಜ್ ಮ್ಯಾಚ್ ಅನ್ನ? ಸ್ಕ್ರೀನಿಂಗ್ ಹೋಗ್ತಾ ಇದೀನಿ ಇಂಡಿಗೋ ಅಂತ ಕೋರ್ಮಂಗ್ಲಲ್ಲಿ. ಸೊ ಹ್ಮ್. ಅಲ್ಲಿ ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ನೋಡ್ತಾ ಇದೀವಿ ಮ್ಯಾಚ್. ಹ್ಮ್. ನೋಡೋಣ. ಒಂದು ಹೈ ವೋಲ್ಟೇಜ್ ಮ್ಯಾಚ್ಗೆ ಕಾಯ್ತಾ ಇದ್ದೀರಾ? ಎಸ್. ಓಕೆ. ನೀವು? ನಾವು ಮನೆಯಲ್ಲೇ ನೋಡ್ತಾ ಇದೀವಿ, ಎಲ್ಲ ನಮ್ ಫ್ರೆಂಡ್ಸ್ನೆಲ್ಲ ಕರ್ಕೊಂಡ್ ಮನೆಯಲ್ಲೇ ನೋಡ್ಬಿಟ್ಟು ಆಮೇಲೆ ಗೆದ್ರೆ ಚರ್ಚ್ ಸ್ಟ್ರೀಟ್, ಕೋರ್ಮಂಗ್ಲ ಎಲ್ಲ ರೌಂಡ್ಸ್ ಸೆಲೆಬ್ರೇಷನ್ ಎಲ್ಲ ಇದೇ ಇರುತ್ತೆ. ಸೋತ್ರೆ ನಮ್ಗೇನ್ ಅಭ್ಯಾಸನೇ ಅಲ್ವಾ. ಎದೆಲ್ ವರ್ಷ ಮಾಡ್ತಾ ಕಲಿತ. ಸೊ ಇನ್ನೊಂದು ಈ ಸೀಸನ್ ಅಲ್ಲಿ ನಿಮ್ಗೆ ಕ್ಯಾಪ್ಟನ್ ಸಾಕಷ್ಟು ಹೊಸಬ್ರು ಕೂಡ ಕ್ಯಾಪ್ಟನ್ ಜವಾಬ್ದಾರಿಯನ್ನ ತಗೊಂಡಿದ್ದಾರೆ. ನಮ್ಮ RCB ಆಲ್ರೆಡಿ ರಜತ್ ಪಟ್ಟಿದಾರ್ ಮತ್ತೆ ಜಿತೇಶ್ ಶರ್ಮಾ ಅವ್ರಿಗೆ ಕೊಟ್ಟಿದ್ದಾರೆ. ಸೊ ಈ ಸೀಸನ್ ಅಲ್ಲಿ ಯಾವ ಟೀಮ್ ಅಲ್ಲಿ ನಿಮಗೆ ಬೆಟರ್ ಕ್ಯಾಪ್ಟನ್ ಅಂದ್ರೆ, ಇವಾಗ RCB ಬಿಟ್ಟು ನೀವು RCB ರಜತ್ ಪಟ್ಟಿದಾರ್ ಹೇಳ್ಬೋದು, ಬಟ್ ಬಿಟ್ಟು ಯಾವ ಒಬ್ಬ ಆಟಗಾರ ಕ್ಯಾಪ್ಟನ್ಸಿಗೆ ಬೆಟರ್ ಅಂತ ಅನ್ಸುತ್ತೆ? ಬೆಸ್ಟ್ ಕ್ಯಾಪ್ಟನ್ IPL ಈ ವರ್ಷದ IPL ಅಂದ್ರೆ ಶ್ರೇಯಸ್ ಅಯ್ಯರ್. ಯಾಕಂದ್ರೆ ತುಂಬಾ ವೆರಿ ಇನ್ಕನ್ಸಿಸ್ಟೆಂಟ್ ಸೈಡ್ ಅಂತ ಹೇಳಕ್ಕಾಗಲ್ಲ, ಬಟ್ ತುಂಬಾ ಜನ ಅನ್ಕ್ಯಾಪ್ ಪ್ಲೇಯರ್ಸ್ ಇದಾರೆ ಹ್ಮ್. ಇದ್ರಲ್ಲಿ ಪಂಜಾಬ್ ಅಲ್ಲಿ. ಹೌದು. ಶ್ರೇಯಸ್ ಅಯ್ಯರ್ ನೀವು ಟಾಪ್ ಆರ್ಡರ್ ನೋಡಿ, ಪ್ರಭ್ ಸಿಮ್ರನ್ ಆಗಿರ್ಬೋದು, ಪ್ರಿಯಾಂಶ್ ಆರ್ಯ ಆಗಿರ್ಬೋದು, ಮತ್ತೆ ಶಶಾಂಕ್ ಆಗಿರ್ಬೋದು, ಇವ್ರದೆಲ್ಲ ಒಂದು ಇಂಟರ್ನ್ಯಾಷನಲ್ ಅಲ್ಲಿ ಯಾರು ರೆಪ್ರೆಸೆಂಟ್ ಮಾಡಿಲ್ಲ. ಹೌದೌದು. ಬಟ್ ಅದೇ RCB ಅಲ್ಲಿ ನೋಡಿ ಎಲ್ಲಾ ಇಂಟರ್ನ್ಯಾಷನಲ್ ಸ್ಟಾರ್ಸ್. ಹ್ಮ್. ಕೃಣಾಲ್ ಪಾಂಡ್ಯ ರೆಪ್ರೆಸೆಂಟ್ ಮಾಡಿದ್ದಾರೆ. ಹೌದು. ಜಿತೇಶ್ ಶರ್ಮಾನು ಮೋರ್ ಆರ್ ಲೆಸ್ ಅವ್ರಿಗೂ ಎಕ್ಸ್ಪೀರಿಯನ್ಸ್ ಇದೆ, Experience ಇದೆ, ಅಟ್ಲೀಸ್ಟ್ ಡೊಮೆಸ್ಟಿಕ್ ಅಲ್ಲಿ. ಹ್ಮ್. ಬಟ್ ಸುಮಾರು ಜನ ಇಂಟರ್ನ್ಯಾಷನಲ್ ಸ್ಟಾರ್ಸ್ ಇದ್ದಾರೆ RCB ಅಲ್ಲಿ. ಹ್ಮ್. ಸೊ ರಜತ್ ಪಟ್ಟಿದಾರ್ಗೆ ವೆರಿ ಈಸಿ ಜಾಬ್. ಹೌದು. ಬಟ್ ಶ್ರೇಯಸ್ ಅಯ್ಯರ್ಗೆ ಒಂದು ಹೀಸ್ ಲೀಡಿಂಗ್ ಅ ಟೀಮ್. ತುಂಬಾ ಡಿಫ್ರೆನ್ಸ್ ಇದೆ. ಸೊ ಶ್ರೇಯಸ್ ಅಯ್ಯರ್ ವೆರಿ ಗುಡ್ ಕ್ಯಾಪ್ಟನ್. ತುಂಬಾ ಇನ್ಎಕ್ಸ್ಪೀರಿಯನ್ಸ್ ಸೈಡ್, ಬಟ್ ಆ ಕಾನ್ಫಿಡೆನ್ಸ್, ಆ ಮೋಟಿವೇಶನ್ ಆ ಟೀಮ್ ನಲ್ಲಿ ಬಿಲ್ಡ್ ಮಾಡೋದು. ಸೇಮ್ ಥಿಂಗ್ KKR ಅಲ್ಲೂ ಅಷ್ಟೇ. ಅವರು ಇದೊಂದೇ ಅಲ್ಲ, ಲಾಸ್ಟ್ DC ಮ್ಯಾಚ್ ಅಲ್ಲೂ ಮಾಡಿದ್ದಾರೆ. ಅವ್ರು ಪ್ರೀವಿಯಸ್ ಆಗಿ ಯಾವ ಟೀಮ್ ಕ್ಯಾಪ್ಟನ್ ಮಾಡಿದಾರೋ ಈಸ್ ಅ ಗ್ರೇಟ್ ಲೀಡರ್. ಸೊ ಶ್ರೇಯಸ್ ಅಯ್ಯರ್ ಹ್ಯಾಟ್ಸ್ ಆಫ್. ಬೆಟರ್ ಕ್ಯಾಪ್ಟನ್ ಅಂತ ಹೇಳಿ. ಬೆಸ್ಟ್ ಕ್ಯಾಪ್ಟನ್. ಓಕೆ. ಸೊ ಮೇಡಮ್, ಇನ್ನ ನಿಮ್ಮ ಸೆಲೆಬ್ರೇಷನ್ ಹೇಳಿದ್ರಿ ಆಗ್ಲೇ, ತುಂಬಾ ನಮ್ಮ ಮನೆಯಲ್ಲೂ ಜೋಶಾಗಿ ಸೆಲೆಬ್ರೇಷನ್ ಮಾಡ್ತೀವಿ ಎಲ್ಲ ಹೇಳಿದ್ರಿ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ನಮ್ ಫ್ಯಾನ್ಸಿಗೆ ಆಗಿರ್ಬೋದು, ನಮ್ ಟೀಮ್ ಆಗಿರೋ ಸ್ವಲ್ಪ ಜನ ಇದಾರೆ ನೆಗೆಟಿವ್ ಮಾಡಕ್ಕೆ. ಸೊ ಅಂತವ್ರಿಗೆ ಏನಾದ್ರು ನೀವು ಒಳ್ಳೆ ಇದು ಕಪ್ ಗೆದ್ದಿರೋದು ಒಳ್ಳೆ ಆಪರ್ಚುನಿಟಿ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಅಟ್ಯಾಕ್ ಮಾಡ್ತೀರಾ? ಖಂಡಿತ ಮಾಡ್ತೀನಿ. ಐ ಆಮ್ ವೇಟಿಂಗ್ ಫಾರ್ ದಟ್.
ಚೆನ್ನೈ ಅಗೇನ್ಸ್ಟ್ ನಾನು ಆಕ್ಚುಲಿ ತುಂಬಾ ದಿನದಿಂದ ಕಾಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡು ಚೆನ್ನೈ ಅಗೇನ್ಸ್ಟ್ ಮ್ಯಾಚ್ ದಿನನೇ ನನ್ ಫಸ್ಟ್ ಕಾಂಟೆಂಟ್ ನಾನು ರಿಲೀಸ್ ಮಾಡಿರೋದು. ಸೊ ಅವ್ರಿಗೆ ಕೊಡೋಕೆ ಸುಮಾರೆಲ್ಲ ಇದೆ. ಐ ಥಿಂಕ್ ಇವಾಗ ಆಲ್ರೆಡಿ ರೆಡಿ ಆಗ್ತಿರುತ್ತೆ, ಎಲ್ಲ ಟ್ರಾಲ್ ಪೇಜಸ್ ಅಲ್ಲಿ ರೆಡಿ ಆಗ್ತಿರುತ್ತೆ. ಅದನ್ನೆಲ್ಲ ಫಾರ್ವರ್ಡ್ ಮಾಡಿ ಅವ್ರಿಗೆ ಪ್ರಾಣ ತಿಂದಾಕ್ ಬಿಡ್ತೀನಿ, ಯಾಕಂದ್ರೆ ಅವ್ರು ಅದನ್ನೇ ನಮಗ್ ಮಾಡ್ತಾರೆ. ಅಟ್ ಎನಿ ಕಾಸ್ಟ್ RCB ವಿನ್ ಆದ್ರೂ ಅದ್ರಲ್ಲೊಂದು ಹುಳು ಹುಡುಕ್ತಾರೆ. ಅದ್ರಲ್ಲಿ ಇದು ಹಿಂಗಿತ್ತು ಅದಕ್ಕೆ ವಿನ್ ಆಯ್ತು ನಿಮ್ ಟೀಮು, ಇದು ಹಿಂಗಿತ್ತು. ಇವಾಗ್ಲೂ ಅಷ್ಟೇ ಚೆನ್ನೈಗೆ ಸಪೋರ್ಟ್ ಮಾಡ್ತಿದ್ರು, ಮುಂಬೈಗೆ ಸಪೋರ್ಟ್ ಮಾಡ್ತಿದ್ರು. ಇವಾಗ ಏನ್ ಹೇಳ್ತಾರೆ ಅಂದ್ರೆ ಐ ಸಪೋರ್ಟ್ ಶ್ರೇಯಸ್ ಅಯ್ಯರ್, ನಂಗೆ ಶ್ರೇಯಸ್ ಅಯ್ಯರ್ ಅಂದ್ರೆ ಇಷ್ಟ, ಅವ್ನ್ ಚೆನ್ನಾಗ್ ಆಡಿದಾನೆ ಅನ್ನೋ ತರ ಮಾತಾಡ್ತಾರೆ. ಸೊ ಇಂಡೈರೆಕ್ಟ್ಲಿ ದಿ ಡೋಂಟ್ ವಾಂಟ್ ಟು ಸಪೋರ್ಟ್ RCB ಅಂತವ್ರಿಗೆ ನಿಜವಾಗ್ಲೂ ನಾಳೆ ಫುಲ್ ಅವ್ರ ಸೋಷಿಯಲ್ ಮೀಡಿಯಾದಲ್ಲಿ ಏನೇನ್ ರೀಲ್ಸ್ ಬರುತ್ತೋ ಎಲ್ಲದನ್ನು ಹಾಕಿ ಉರಿಸ್ಬಿಡ್ತೀವಿ. ಸೊ ಅದಕ್ಕೆ ವೈಟಿಂಗ್ ಆಕ್ಚುಲಿ. ಇವಾಗ RCB ಗೆದ್ರುನು ಫ್ಯಾನ್ಸ್ CSK ಫ್ಯಾನ್ಸ್ ಹೇಳೋದಿಷ್ಟೇ, ನಮ್ಮ ಹತ್ರ 5 ಕಪ್ ಇದೆ, ನಿಮ್ ಹತ್ರ ಒಂದಿದೆ ಅಂತ. ನಾವು 5 ಹೋಗೋವರೆಗೂ ನಾವು ಅವ್ರಿಗೇನು ಹೇಳಕ್ ಅಲ್ಲ, ನಾವ್ ಒಂದ್ ಹೇಳಿದ್ರೆ ಮುಗೀತು. ಇಡೀ ವರ್ಲ್ಡ್ ಅಲ್ಲೇ ಕ್ರಿಕೆಟ್ ಕ್ಲಬ್ ಅಲ್ಲಿ ನಮ್ದೇ ಟಾಪ್ 1 ಅಂತ ಹೇಳ್ಬೋದು. CSK ಜಸ್ಟ್ 18 ಮೇಲೆ 17 18 ಅಷ್ಟೇ ಇನ್ಸ್ಟಾಗ್ರಾಮ್ ಅಲ್ಲಿ, ನಮ್ದು 20 ಕ್ರಾಸ್ ಆಗಿದೆ. 21 ಸೋಷಿಯಲ್ ಮೀಡಿಯಾ ನಮ್ ಕಾಂಪಿಟೇಷನ್ ಇಲ್ಲ RCBಗೆ. ಕ್ರಿಕೆಟ್ ಬಿಟ್ಟು ಎಲ್ಲಾನು ಮಾಡ್ತಾರೆ. ಆಮೇಲೆ ಕ್ರಿಕೆಟ್ ಇನ್ನೊಂದು ವರ್ಲ್ಡ್ ಟಾಪ್ ಅಥ್ಲೀಟ್ಸ್ ಕೂಡ RCB ಗೆ ಸಪೋರ್ಟ್ ಮಾಡ್ತಾರೆ ಎಲ್ಲ. ಹುಸೇನ್ ಬೋಲ್ಟ್ ತುಂಬಾ ಜನ RCB. ಸೊ ಎಲ್ಲ RCB ಹೇಟರ್ಸ್ ಗಳು ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ. ಯಾವ್ದೇ ಕಾರಣಕ್ಕೂ ಇವ್ರು ಫ್ಯಾನ್ಸ್ ಎದುರುಗಡೆ ಸಿಗಾಕೋಬೇಡಿ. ನಿಮ್ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡು ಕಡ್ದೋಗ್ಬಿಡಿ. ಸೊ ಇನ್ನ RCBಗೆ ನಮ್ಗೆ ಈ ಸಲ ಕಪ್ ಬರುತ್ತೆ, ಎಲ್ಲ ಆಗಿದೆ. ಇದರಲ್ಲಿ ನಮ್ಗೆ ಕೆಲವರು ಫ್ಯಾನ್ಸ್ ಕೂಡ ಇವಾಗ ಪೂಜೆ ಮಾಡ್ಸೋದಾಗಿರ್ಬೋದು. ಕುಂಭಮೇಳದಲ್ಲಿ ಈ ತರ ಅದು ಸುಮಾರು 144 ವರ್ಷ ಆದ್ಮೇಲೆ ಒಂದು ಕುಂಭಮೇಳ ಬಂದಿದೆ. ಸೊ ಅಲ್ಲೂ ಕೂಡ ಹೋಗ್ಬಿಟ್ಟು RCB ಟಿ ಶರ್ಟ್ ಇದ್ ಮಾಡಿರೋದು, ಫೋಟೋಸ್ ಮುಳುಗಿಸಿ ಮೇಲೆ ಎತ್ತಿರೋದು. ಸೊ ಈ ಒಂಥರ ನಮಗೆ ಧಾರ್ಮಿಕವಾಗಿ ಕೂಡ RCBಗೆ ಒಂಥರ ಸಪೋರ್ಟ್ ಮಾಡಿದ್ದಾರೆ. ಇದರಲ್ಲಿ ನಾವು ಬರೀ ಹಿಂದೂ ಧರ್ಮ ಅಂತ ಹೇಳಕ್ಕಲ್ಲ, ಎಲ್ಲಾ ಧರ್ಮದಲ್ಲೂ ಕೂಡ ಇದ್ ಮಾಡಿದ್ದಾರೆ. ಸೊ ಈ ಒಂದು ಏನ್ ಹೇಳ್ತೀರಿ ರೀಜನಲ್ ಸಪೋರ್ಟ್ ಬಗ್ಗೆ? ಅದು ಐ ಥಿಂಕ್ ಐ ಹ್ಯಾವ್ ಹರ್ಡ್ ಸೂಪರ್ಸ್ಟಿಷಿಯಸ್ ಇರ್ತಾರೆ. ಸಚಿನ್ ಆಲ್ವೇಸ್ ಯೂಸ್ ಟು ವೇರ್ ಲೆಫ್ಟ್ ಪ್ಯಾಡ್ ಅನ್ನೇನೋ ಹಾಕೋತಾರೆ ಫಸ್ಟ್ ಗೆ, ಆತರ ಏನೋ ಅಂದ್ರೆ ಅವ್ರ ನಂಬಿಕೆಗಳು ಇರ್ತವೆ ಎಲ್ಲಾ ಸ್ಪೋರ್ಟ್ಸ್ ಅಲ್ಲಿ ಇರೋರ್ಗುನು. ಸೊ ಹಾಗೇನೆ ನಾವು ಭಯ ಪಡೋದು ದೇವ್ರಿಗೆ, ನಂಬೋದು ದೇವ್ರನ್ನ. ಸೊ ಒಂದ್ ಕಾರ್ಯ ಚೆನ್ನಾಗ್ ಆಗ್ಬೇಕು ಅಂದ್ರೆ ದೇವ್ರನ್ನ ಬೇಡ್ಕೋತೀವಿ. ಸೊ ಆ ನಿಟ್ಟಲ್ಲಿ ಪ್ರೇಯರ್ ಮಾಡೋದು, ನಮ್ ಪ್ರೇಯರ್ ಅಲ್ಲಿ ಟೀಮ್ ನ ಇಟ್ಟಿರೋದು, ಇಟ್ಸ್ ಗುಡ್. ಐ ಥಿಂಕ್ ತಿರುಪತಿಗೆ ಪತಿದರೆಲ್ಲ ಹೋಗ್ಬಿಟ್ಟು ಬಂದ್ರು. ಶ್ರೇಯಾಂಕಾ ಪಾಟೀಲ್ ಅವ್ರ ಜೊತೆ ಎಲ್ಲಾರು ಹೋಗಿದ್ದಾರೆ. ಸೊ ಹಾಗಾಗಿ ಅದೊಂದ್ ನಂಬಿಕೆ ಅಂಡ್ ದೇವ್ರ ದಯ ಇದ್ರೆ ಖಂಡಿತ ವಿನ್ ಆಗ್ತದೆ. ಆಸ್ ಐ ಟೋಲ್ಡ್, ಸ್ಪೋರ್ಟ್ಸ್ ಅಲ್ಲಿ ನನ್ ಪ್ರಕಾರ ಎಫರ್ಟ್ ಜೊತೆ ಲಕ್ ಫ್ಯಾಕ್ಟರ್ ಮ್ಯಾಟರ್ ಆಗತ್ತೆ. ಅಕಾರ್ಡಿಂಗ್ ಟು ಮೀ ಮ್ಯಾಟರ್ ಆಗತ್ತೆ. ನಾವ್ ಕೆಲವೊಂದ್ಸತಿ ಎಷ್ಟೇ ಎಫರ್ಟ್ ಹಾಕಿದ್ರು ಲಕ್ ನಮ್ ಕಡೆ ಇರಲ್ಲ. ಸೊ ಮೇ ಬಿ ದೇವ್ರ ಆಶೀರ್ವಾದ ಇದ್ರೆ ಲಕ್ಕು ಇದ್ದು ಈ ಸತಿ ಪಕ್ಕಾ ಕಪ್ ನಮ್ದು ಆಗೋ ಚಾನ್ಸಸ್ ಇದೆ 100%. ರೀಜನಲ್ಲಿ ಹೋಗೋದು ಇಂಪಾರ್ಟೆಂಟ್, ಯಾಕಂದ್ರೆ ಜಿತೇಶ್ ಶರ್ಮಾದು 3 ಚಾನ್ಸ್ ಸಿಕ್ಕಿರೋದು ನಾಟ್ ಅ ಜೋಕ್. ಆ ಮ್ಯಾಚ್ ಅಲ್ಲಿ ಎಂತ ಮ್ಯಾಚ್ 33 ಬಾಲ್ 85 ಇಂಪಾಸಿಬಲ್. ಅವ್ರಿಗೆ ಸುಮಾರು ಚಾನ್ಸಸ್ ಸಿಕ್ಕಿದೆ. ಸೊ ಪೂಜೆ ಮಾಡಿದೆ ನಾನು ನಾಳೆನೂ ಮಾಡ್ತೀನಿ. ಸೊ ಇನ್ನ ಏನಂದ್ರೆ ಇವಾಗ ಫ್ಯಾನ್ಸ್ ಇನ್ನೊಂದ್ ಏನಂತಂದ್ರೆ, ನಮಗೆ 18 ವರ್ಷ ಆಯ್ತು, ಕಾದಿದೀವಿ, ಯಾವ್ದೇ ಕಾರಣಕ್ಕೂ RCB ನ ಬಿಟ್ಕೊಟ್ಟಿಲ್ಲ. ಎಲ್ಲದನ್ನು ನೋಡಿದ್ವಿ ಜೀವನದಲ್ಲಿ. ಕುಂಭಮೇಳ ನೋಡಿದ್ವಿ, ಇಂಡಿಯಾ ಪಾಕಿಸ್ತಾನ ವಾರ್ ನೋಡಿದ್ವಿ, ಕೊರೋನಾ ನೋಡಿದ್ವಿ, ಇನ್ನೇನೇನು ಎಲ್ಲ ನೋಡಿದೀವಿ. RCB ಕಪ್ ಗೆಲ್ಲ ಅದನ್ನ ನೋಡ್ಬಿಟ್ರೆ ಅಲ್ಲಿಗೆ ನಮ್ಮ ಈ ಜನರೇಷನ್ಗೆ ಒಂದು ಹ್ಯಾಪಿ ಅಂತ ಹೇಳ್ತಾರೆ. ಅದೊಂದು ಟಾಕ್ ಕೂಡ ಇದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಸೊ ನೀವ್ ಅಲ್ಲೇ ಡಿಫೈನ್ ಮಾಡ್ಬೋದು ಎಷ್ಟು ಪ್ರೀತಿಸ್ತೀವಿ ಒಂದು ಫ್ರಾಂಚೈಸ್ ಅಂತ ಅನ್ಬಿಟ್ಟು. ಯಾವ ಫ್ರಾಂಚೈಸ್ ಆಗ್ಲಿ ಅವ್ರ ಹತ್ರ 5 ಇರ್ಲಿ 1 ಇರ್ಲಿ 3 ಇರ್ಲಿ, ಇದ್ರ ಹತ್ರ ಬರಕ್ ಸಾಧ್ಯನೇ ಇಲ್ಲ. ಒಂದು ಟೀಮ್ ಟ್ರೋಫಿ ಇಲ್ದಿರ ಇಷ್ಟು ದಿವಸ ಅವ್ರೆಲ್ಲ ಎದುರ್ತಾರಂದ್ರೆ ಈ ಟೀಮ್ ಟ್ರೋಫಿ ಹೊಡಿಬಾರ್ದಂತ, ಇನ್ ಈ ಟೀಮ್ ಎಷ್ಟು ಭಯ ಹಾಕಿರ್ಬೋದು, ಈ ಫ್ಯಾನ್ಸ್ ಎಷ್ಟು ಭಯ ಹಾಕಿರ್ಬೋದು. ಆಮೇಲೆ ಎಷ್ಟೊಂದ್ ಜನ ಕಚಡ ಮಕ್ಳು ಇರ್ತಾರೆ ಕೊಹ್ಲಿ ಬಗ್ಗೆ ಮಾತಾಡೋ ಸಲ. ಕೊಹ್ಲಿ ಕಾಲ್ದೊಳು ಸಮಾನ ಇರಲ್ಲ, ಏನ್ ಮಕ್ಳಿಗೆ ಯೋಗ್ಯತೆ ಕೂಡ ಇರಲ್ಲ. ಕೊಹ್ಲಿ ಎಂತ ಕ್ರಿಕೆಟರ್ ಅಂತಾನು ಇವ್ರಿಗೆ ಗೊತ್ತಿಲ್ಲ. ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಇಂಡಿಯಾನ ಅಷ್ಟ್ ಎದುರ್ತಾರೆ ಅಂತಂದ್ರೆ, ಟೆಸ್ಟ್ ಅಲ್ಲಾಗ್ಲಿ ಏನೇ ಆಗ್ಲಿ, ನಿನ್ ರಾಜ್ಯದ ಚಿನ್ನ ನೀನೇ ಹೊಗಳಿಲ್ಲ ಅಂತಂದ್ರೆ ಎಂತ ವೇಸ್ಟ್ ನನ್ ಮಗ ನೀನು. ಸೊ ಕೊಹ್ಲಿಗೋಸ್ಕರ ನಮಗೋಸ್ಕರ ಕೇಳ್ತಿಲ್ಲ, ಇವಾಗ ಹೇಳ್ತೇನೆ, ನಾವು ನಮಗೋಸ್ಕರ ಕೇಳ್ತಿಲ್ಲ ಟ್ರೋಫಿ, ಕೊಹ್ಲಿಗೋಸ್ಕರ. ಕೊಹ್ಲಿ ಅವ್ರು ಮಾಡಿರೋ ಅಚೀವ್ಮೆಂಟ್ಸ್ಗೆ, ಅವ್ರು ಕೊಟ್ಟಿರೋ ಲಾಯಲ್ಟಿಗೆ. ಸೊ ಕೊಹ್ಲಿದ್ ಲಾಯಲ್ಟಿ RCBಗೆ ಇಟ್ಸ್ ಸಮಥಿಂಗ್ ಬಿಗರ್ ದೆನ್ ಟ್ರೋಫಿ. ಬಟ್ ಏನಂದ್ರೆ ನಮ್ಗೊಂದ್ ಖುಷಿ ಕೊಹ್ಲಿ ಟ್ರೋಫಿ ಎತ್ತದ್ ನೋಡೋದು. ಸೊ ಅದೊಂದೇ ಬೇಡ್ಕೊಂತಿರೋದು. ನಾಳೆ ಆಗಿಲ್ಲ ಅಂತಂದ್ರೆ ಇನ್ ತುಂಬಾ ಕಷ್ಟ ನಮ್ಗೆ. ನಾವ್ ಇನ್ ಯಾವ ಸೀಸನ್ ಈ ತರ ಹೋಪ್ ಮಾಡಕ್ಕಾಗಲ್ಲ. ಅದು ಇಷ್ಟ ಹತ್ರ ಬಂದಿ, ಈ ಒಳ್ಳೆ ಮೊಮೆಂಟಮ್ ಅಲ್ಲಿ ಬಂದಿ. ಸೊ ಭಕ್ತಿ ಇರ್ಲೇಬೇಕು. ನಾಳೆ ಎಲ್ರು ನಿಮ್ ದೇವಸ್ಥಾನಕ್ಕೆ, ಚರ್ಚ್ಗೆ, ಮಾಸ್ಗೆ ಎಲ್ಲಾರು ಹೋಗಿ ಪ್ರೇ ಮಾಡ್ಕೊಂಡ್ ಬನ್ನಿ. RCB ಗೆದ್ರೆ ಎಲ್ರು ಒಟ್ಟಿಗೆ ಸೆಲೆಬ್ರೇಟ್ ಮಾಡೋಣ, ಹಬ್ಬ ಮಾಡೋಣ. ಒಂದು ಸೆಲೆಬ್ರೇಷನ್ ಜೋರಾಗೆ ಮಾಡೋಣ ಅಂತ. ಯಾಕೆಂದ್ರೆ ತುಂಬಾ 18 ವರ್ಷ ಆದ್ಮೇಲೆ ಗೆಲ್ತಾ ಇದ್ವಿ. ಫೈನಲ್ ಹೋದ್ರು ಕೂಡ ಅದೊಂದು ಇದೆ. ಈಗ ನೋಡಿ 2016 ಹೋಗಿರೋದು.
ಸೊ ಅದಾದ್ಮೇಲೆ ನಮಗೆ ಫೈನಲ್ ಹೋಗಕ್ ಸಾಧ್ಯನೇ ಆಗಿಲ್ಲ. ಸೊ ಈ ಸೀಸನ್ ಬಿಟ್ರೆ ನಮಗೆ ಇನ್ನೂ ಅದೇ ಆಗ್ಬೋದು, ಇನ್ನು ನೆಕ್ಸ್ಟ್ ಇನ್ನೆಷ್ಟು ವರ್ಷ ಆಗುತ್ತೋ ಫೈನಲ್ ಹೋಗಕ್ಕೆ, ಕಪ್ ಗೆಲ್ಲೋದಕ್ಕೆ, ಆ ಒಂದು ಅದು ಕೂಡ ಕಾಡ್ಬೋದು ನಮಗೆ. ಹೌದು. ಆಮೇಲೆ ಎಷ್ಟೊಂದ್ ಜನ ಹೇಳ್ತಾರೆ ನಾಯ್ಸ್ ಪೊಲ್ಯೂಷನ್ ಇಂದ ಕಾಪಾಡಿ ನಮ್ನ ಹಂಗೆ ಹಿಂಗೆ ಅಂತ ಅನ್ಬಿಟ್ಟು, ಇವ್ರುಗಳು ಹುಟ್ದಾಗೆ ಅವೆಲ್ಲ ಶುರು ಆಗ್ಬಿಟ್ಟಿರುತ್ತೆ ಈ ಬೇರೆ ಟೀಮ್ ಅವರು. ಆಮೇಲೆ ಜೊತೆಗೆ ಅವ್ರುಗಳಿಗೆಲ್ಲ ಸೆಲೆಬ್ರೇಟ್ ಮಾಡಕ್ ಬರಲ್ಲ, ಅವ್ರುಗಳೆಲ್ಲ ಏನು ಟ್ರೋಫಿ ಎತ್ತದ್ ನೋಡ್ಬಿಟ್ಟು ಆರಾಮಾಗಿ ಮಲ್ಕೊಂತಾರೆ. ಅವ್ರಿಗೆ ಪರೇಡು ಅವೆಲ್ಲ ಏನಿಲ್ಲ. ಯಾಕೆ ಹೌದು. ಟೀಮ್ ಮೇಲೆ ಏನು ಅವ್ರಿಗೇನ್ ಪ್ರೀತಿ ಇಲ್ಲ, ಸುಮ್ನೆ ಏನೋ ಗೆದ್ರೆ ಸಪೋರ್ಟ್ ಮಾಡೋಣ, ಇಲ್ಲಾಂದ್ರೆ ಏನಿಲ್ಲ. ಎಷ್ಟೊಂದು ವಿಡಿಯೋಸ್ ನೋಡಿರ್ಬೋದು ನೀವು, ಆ ಧೋನಿ ಹೋದ್ಮೇಲೆ 43 year old ಫೇಲಿಯರ್ ಅವೆಲ್ಲ ಹೇಳ್ತಾರೆ. ಸೊ ಹೌದು, ಹೌದು. ಬೇಸಿಕ್ಲಿ ಏನಂದ್ರೆ ಇವ್ರದೆಲ್ಲ ಬರೀ ಗೆದ್ರೆ ಮಾತ್ರ ಇವ್ರದೆಲ್ಲ ಸೌಂಡ್, ಇಲ್ಲಾಂದ್ರೆ ಏನಿಲ್ಲ. ನಮ್ನ ಒಂದ್ಸತಿ ತೋರಿಸ್ತೀವಿ ಸೆಲೆಬ್ರೇಷನ್ ಅಂದ್ರೆ ನಾವು ಏನಂತ. ಗೆದ್ರು ಅನ್ಬಾಕ್ಸ್ ಮಾಡ್ತಾರೆ, ಸೋತ್ರು ಅನ್ಬಾಕ್ಸ್ ಹೌದು. ಮಾಡ್ತಾರೆ. ಹಾ. ಏನೇ ಆಗ್ಲಿ ಜರ್ಸಿಯಲ್ಲಿ ಬ್ರ್ಯಾಂಡಿಂಗ್ ಚೇಂಜ್ ಆದ್ರೂ ಸಾಕು, ಹ್ಮ್ ಅನ್ಬಾಕ್ಸ್ ಇವೆಂಟ್ ಮಾಡ್ತಾರೆ. ಹೌದು. ನಮ್ದು And ಅನ್ಬಾಕ್ಸ್ ಅಷ್ಟೇ ಇವೆಂಟ್ ಕ್ರೌಡ್ ಕೂಡ ಬರುತ್ತೆ. Crowd sold out ಹೌದು. tickets, sold out. ನಮ್ದು ಅನ್ಬಾಕ್ಸ್ ಇವೆಂಟ್ IPL ಓಪನಿಂಗ್ ಸೆರೆಮನಿಗಿಂತ ದೊಡ್ಡದಿತ್ತಂದ್ರೆ ಹೌದು. ದೊಡ್ಡ ಕ್ರಿಕೆಟ್ ಅನಲಿಸ್ಟ್ ಕೂಡ ಅದನ್ನ ಹೇಳ್ತಾ ಇರೋದು, ಇವ್ರದ್ದು ಅನ್ಬಾಕ್ಸ್ IPL ಓಪನಿಂಗ್ ಸೆರೆಮನಿಗಿನ್ನ ಎಷ್ಟೋ ಪಟ್ಟು Brand ಚೆನ್ನಾಗಾಯ್ತು ಆಗಿತ್ತು. ಅಂತ ಹೌದು. ಹೇಳೋದು. ಸೊ ಅದೇ RCB ಫ್ಯಾನ್ಸ್ ಅದೊಂದು ಬ್ರ್ಯಾಂಡ್ ಹಂಗೆ ಕ್ರಿಯೇಟ್ ಆಗಿದೆ. ಹೌದು. ಸೊ ಇವಾಗ RCB ವಿನ್ ಆಯ್ತಂದ್ರೆ ಅದ್ರ ಮರುದಿನ ನೀವು ವರ್ಕ್ ಮಾಡ್ತಿದ್ದೀರಾ ಅಂತ ಹೇಳಿದ್ರಿ, ಅಲ್ಲಿ ಏನಾದ್ರು ವರ್ಕಿಗೆ ಹೋಗ್ತೀರಾ, ಇಲ್ಲ ಲೀವ್ ತಗೊಳ್ತೀರಾ, ಇನ್ನು ನಿಮ್ ಮ್ಯಾನೇಜರ್ ಇಲ್ಲಪ್ಪ ಬರ್ಲೇಬೇಕು ಇವತ್ತು ಏನೋ ಇಂಪಾರ್ಟೆಂಟ್ ಕೆಲಸ ಇದೆ ಅಂತಂದ್ರೆ ಏನ್ ಹೇಳ್ತೀರಾ? ನಮ್ ಮ್ಯಾನೇಜರ್ ಫಸ್ಟ್ ಆಫ್ ಆಲ್ RCB ಫ್ಯಾನ್ಸ್, ಸೊ ಅರ್ಥ ಮಾಡ್ಕೊಂತಾರೆ ಅಂತ ಅನ್ಕೊಂತೀನಿ. ಗೆದ್ದಿದ್ದಾರೆ, ರಜಾ ಕೊಡಿ ಅಂತ. ಹ್ಮ್. ಸೊ ನೋಡೋಣ, ಇಟ್ ಡಿಪೆಂಡ್ಸ್. ಗೆದ್ರೆ ಅಂತೂ ನಾನು ಡೆಫಿನೆಟ್ಲಿ ರಜಾ ತಗೊಂತೀನಿ. ನಾನು ಹೋಗೋ ಚಾನ್ಸ್ ಫ್ರಮ್ ಹೋಮು ಇಲ್ಲ. ವರ್ಕ್ ಫ್ರಮ್ ಹೋಮ್ ಇಲ್ಲ. ಹಾ. ನಾನ್ ಮತ್ತೆ ಹೈಲೈಟ್ಸ್ ಒಂದ್ 20 ಸಲ ನೋಡ್ಬೇಕು ನಾನು. ಹಾ. ಹೆಂಗ್ ಗೆದ್ರು, ಕೊಹ್ಲಿ ಹಿಂಗ್ ಎತ್ತಿರೋದು, ಇದೆಲ್ಲ ನಾನು ಮ್ಯಾನಿಫೆಸ್ಟ್ ಮಾಡ್ತಾ ಇದೀನಿ. ಕೊಹ್ಲಿ ಮಾಡಿದ್ರೆ ಇಲ್ವೋ ಗೊತ್ತಿಲ್ಲ, ಬಟ್ ನಾನಂತೂ ಮ್ಯಾನಿಫೆಸ್ಟ್ ಮಾಡ್ತಾನೆ ಇರ್ತೀನಿ. ಹ್ಮ್. ಸೊ ಅದೊಂದು ಕಾರ್ಪೊರೇಟ್ ಅಲ್ಲಿ ಹೂಎವರ್ ಇಸ್ ಸಪೋರ್ಟಿಂಗ್ ಅದೊಂಥರ ಒಂಚೂರು ಎಕ್ಸ್ಕ್ಯೂಸ್ ಆದ್ರೂ ಇರ್ಬೇಕು. ಮೇಡಮ್ ನಿಮ್ಗೆ ಏನಾದ್ರು ನಾಳೆ ಬನ್ನಿ ವರ್ಕಿಗೆ ಅಂತ ಕರೆದ್ರೆ? ಸೊ ನಾನು ಪ್ರಿಫರಬ್ಲಿ ವರ್ಕ್ ಹೋಗಕ್ಕೆ ಇಷ್ಟಪಡ್ತೀನಿ, ಯಾಕಂದ್ರೆ ನನ್ಗೆ ಅಲ್ಲಿ ಹೇಟರ್ಸ್ ಇರೋದು ನನ್ನ ವರ್ಕ್ ಎನ್ವೈರನ್ಮೆಂಟ್ ಅಲ್ಲೇನೆ. ಹ್ಮ್. ಆ ಕಡೆ ಈ ಕಡೆ ಇವಾಗ ಹೇಗಾಗ್ತಿದೆ ಅಂದ್ರೆ, ನಾನು ಆ ಕಡೆ ಈ ಕಡೆ ಓಡಾಡುವಾಗ ಆ ಪರ್ಟಿಕ್ಯುಲರ್ ಸೀಟ್ ಅಲ್ಲಿ ಇರೋರ್ಗೆ ಯಾವಾಗ RCB ವಿನ್ ಆಗಿರುತ್ತೋ ಹ್ಮ್. ಅವ್ರು ನಾನು ಹೋಗಿ ಗುಡ್ ಮಾರ್ನಿಂಗ್ ಹೇಳಿ ಮಾತಾಡ್ಸ್ಬಿಟ್ಟೆ ಹೊಡ್ತಿದ್ದೀನಿ ನಾನು. ಸೊ ಹಾಗಾಗಿ ಅಲ್ಲಿ ಹೋದ್ರೇನೆ ನನಗೆ ಮಜಾ ಜಾಸ್ತಿ ಇದೆ, ಇನ್ನ ಡಿಸ್ಕಷನ್ಗೆ ಜಾಸ್ತಿ ಸ್ಕೋಪ್ ಸಿಗುತ್ತೆ. ಇನ್ನು ಐ ವಾಂಟ್ ಟು ನೋ ಇನ್ನೇನ್ ಪಾಯಿಂಟ್ಸ್ ನ RCB ಗೆದ್ಮೇಲೂ ಏನ್ ನೆಗೆಟಿವ್ಸ್ ಹೇಳಕ್ ಸಾಧ್ಯ ಇದೆ ಸಾಧ್ಯ? ಅವರು ಅಂತ ನಂಗೆ ತಿಳ್ಕೊಬೇಕು. ಸೊ ಅಲ್ಲಿ ಹೋದ್ರೇನೆ ಮಜಾ ಇರುತ್ತೆ ಅಂತ ಹೇಳಿರ್ತಾರೆ ಅವ್ರು 100% CSK ಫ್ಯಾನ್ಸ್ ಆಗಿದ್ರೆ CSK ಬಂದಿದ್ರೆ ನಿಮ್ ಕೈಯಲ್ಲಿ ಆಗ್ತಿರ್ಲಿಲ್ಲ. ಆಗ್ತಿರ್ಲಿಲ್ಲ. ಆಲ್ರೆಡಿ ಹೇಳ್ತಿರೋದು ಮುಂಬೈ ಬಂದಿದ್ರೆ ಆಗ್ತಿರ್ಲಿಲ್ವೇನೋ ಅಂತಾನೆ ಅಂತಿದ್ದಾರೆ. ಸೊ ಅದೆಲ್ಲ ಕೇಳಿಸ್ಕೋಬೇಕು, ಅದಕ್ಕೆ ನಾನು ಆನ್ಸರ್ ಕೊಡ್ಬೇಕು. ಹ್ಮ್. ಅದು ಈಗರ್ಲಿ ಐ ಆಮ್ ವೇಟಿಂಗ್, ನಾನು ಹೋದ್ರೆ ಬೆಟರ್ ಅಂತ ಅನ್ಸುತ್ತೆ ನಂಗೆ. ಓಕೆ. ಸೊ ಇನ್ನು ಸ್ವರೂಪರೇ, ನಮ್ಮ ಈ ಒಂದು ಹೈ ವೋಲ್ಟೇಜ್ ಮ್ಯಾಚ್ ಅನ್ನ ನೋಡಕ್ಕೆ ಯಾವ್ದು ಬೆಸ್ಟ್ ಸೀಟ್? ನನ್ ಪ್ರಕಾರ ಬೆಸ್ಟ್ ಸೀಟ್ ಅಂದ್ರೆ ಹ್ಮ್. ಲೆಫ್ಟ್ ಸೈಡ್ ಅಲ್ಲಿ ಬದ್ರಿನಾಥ್ ನ ಕೂರ್ಸ್ಕೊಂಡು, ಹ್ಮ್. ರೈಟ್ ಸೈಡ್ ಅಲ್ಲಿ ಅಂಬತಿ ರಾಯ್ಡು ಕೂರ್ಸ್ಕೊಂಡು, ಹಾ. ಇಲ್ಲಿ ತುಷಾರ್ ದೇಶಪಾಂಡೆ ಕೂರ್ಸ್ಕೊಂಡು ಬದ್ರಿನಾಥ್ ನ ಅವಾಗ ದಾಹ ಆದಾಗೆಲ್ಲ ಹೋಗಿ ನೀರ್ ತಗೊಂಬ ಅಂತ ಕಳ್ಸೋದು. ಯಾಕಂದ್ರೆ RCB ಮಾಡಿದ ಅದೇ, ಅದೊಂದು ಉರ್ಕೊಂಬಿಟ್ಟಾನೆ. ಹೌದೌದು. ಅಂಬತಿ ರೈಡುಗೆ 3D ಗ್ಲಾಸ್ ಹಾಕ್ಸ್ಕೊಂಡು ಮ್ಯಾಚ್ ತೋರಿಸ್ತೀನಿ. ಹ್ಮ್. ತುಷಾರ್ ದೇಶಪಾಂಡೆಗೆ ಏನಿಲ್ಲ, ಇಲ್ಲಿ ಹಿಂಗಿಂಗೆ ಲಾಲಿಪಾಪ್ ಗಳು ಕೊಟ್ಕೊಂಡು ನೋಡ್ಗುರು ನೀನ್ ಮ್ಯಾಚ್ ನ ಹ್ಮ್. ಅಂತ ಅನ್ಬಿಟ್ಟು ಇದು ಬೆಸ್ಟ್ ಸೀಟ್ ಮ್ಯಾಚ್ ನೋಡಕ್ ನಾಳೆ. ಅಲ್ಲ, ಏನಕ್ಕೆ ಈ ಪ್ಲೇಯರ್ಸ್ ತುಂಬಾ ಎಗ್ನೆಸ್ಟ್ ಆಗಿದಾರಲ್ಲ RCBಗೆ? ಏನ್ ಇವ್ರಿಗೆ ಏನಾದ್ರು ಪರ್ಸನಲ್ ಏನಾದ್ರು ಇದೆಯಾ? ವಿರಾಟ್ ಕೊಹ್ಲಿ ಮೇಲೆ ಆಗಿರ್ಬೋದು, RCB ಮೇಲೆ ಆಗಿರ್ಬೋದು. ಏನಿಲ್ಲ, ಇದು ಇಂಟರ್ನ್ಯಾಷನಲ್ ಅಚೀವ್ಮೆಂಟ್ಸ್ ಅಲ್ಲಿ 0 ಇರಲ್ಲ. ಹ್ಮ್. ಇವನು ಬದ್ರಿನಾಥ್ ಅಂತ ಅವನು CSK ಆಡಿರೋದು ಒಂದ್ ನೆನ್ಪಿಟ್ರೆ ಅವನ್ದಿನ್ ಏನು ಅಚೀವ್ಮೆಂಟ್ ಅನ್ನೋದಿಲ್ಲ. ಆಮೇಲೆ ಲೈಕ್ ವಾಟರ್ ಬಾಯ್. ವಾಟರ್ ಬಾಯ್ ಹ್ಮ್. ರಾಯ್ಡುನ ಹ್ಮ್. 2019 ಸೆಲೆಕ್ಟರ್ಸ್ ಗೆ ಹ್ಯಾಟ್ಸ್ ಆಫ್. ಹ್ಮ್. ಇಂತ ಥರ್ಡ್ ಕ್ಲಾಸ್ ನನ್ ಮಕ್ಳು ಇಂಟರ್ನ್ಯಾಷನಲ್ ಅಲ್ಲಿ ಆಡಕ್ ಯೋಗ್ಯತೆ ಇಲ್ಲ. ಹ್ಮ್. ಓಕೆ, IPL ಅಲ್ಲಿ ವೆರಿ ಗುಡ್ ಬ್ಯಾಟ್ಸ್ಮನ್, ಅದಕ್ಕೆ ಹ್ಮ್. ನೀನ್ ಒಳ್ಳೆ ಬ್ಯಾಟ್ಸ್ಮನ್ ಆಗಿದ್ರೆ ನಿನ್ ಆಟಿಟ್ಯೂಡ್ ಚೆನ್ನಾಗಿರ್ಬೇಕು. Exactly. ಹೌದು. ನೀನ್ ಚಪ್ರಿ ಆಟಿಟ್ಯೂಡ್ ಇಟ್ಕೊಂಡು ನೀನ್ ಒಳ್ಳೆ ಪ್ಲೇಯರ್ ಆಗಿದ್ರೆ ಅಂಬತಿ ರಾಯ್ಡು ಡೆಫಿನಿಷನ್ ಅದು. ಅಲ್ಲಿ ತುಷಾರ್ ದೇಶಪಾಂಡೆ ಏನಿಲ್ಲ, ಹ್ಮ್. ನಿಂದ ಏನು ಕಾಂಟ್ರಿಬ್ಯೂಷನ್ ಇಲ್ಲ. ನೀನ್ ಮಾಡಿರೋ 4 ಓವರ್ ಅಲ್ಲಿ 60, 80, 70 ಹೊಡ್ಸ್ಕೊಂಡ್ಬಿಟ್ಟು ನೀನ್ ಹ್ಮ್. ಚೆನ್ನೈ ಜೊತೆ ಒಂದು ಟ್ರೋಫಿ ಹೊಡೆದಿದ್ಯಾ. ಅದನ್ನ ನೀನು ಟ್ರೋಲ್ ಎಲ್ಲ ಆಗ್ತೀಯ, ಬೆಂಗಳೂರು ಕಾಂಟ್ ಹಂಗೆ ಹಿಂಗೆ ಅಂತಂದ್ರೆ RCB ಗೆದ್ರೆ ಬೆಂಗಳೂರಿಗೆ ಬಾ ಒಂದ್ಸತಿ, ಹ್ಮ್. ಆಮೇಲೆ ನೋಡೋಣ. ಅವತ್ ನೀನ್ ಹಾಕೋ ಸ್ಟೋರಿ ನೀನ್ ಮೆಚ್ತೀನಿ. ಓಕೆ. ಸೊ ಇನ್ನೊಂದ್ ಏನ್ ಗೊತ್ತಾ, ಇವಾಗ ತಮಿಳ್ನಾಡವರು CSK ಸಪೋರ್ಟ್ ಮಾಡ್ತಾರೆ ಅಂತ ಮೈಂಡ್ ಅಲ್ಲಿ ಇರುತ್ತೆ, ಬಟ್ ಹಂಗಿಲ್ಲ. ಇವಾಗ ಹೌದು ಸ್ಟೇಡಿಯಂ ಅಲ್ಲಿ ನಾವು ನೋಡಿರ್ಬೋದು, ಹೌದು ತಮಿಳ್ ಮಾತಾಡೋರು ಕೂಡ RCBಗೆ ಸಪೋರ್ಟ್ ಮಾಡಿ. ಯಾಕಂದ್ರೆ ನಾವ್ ಇಲ್ಲಿರೋದು ಕಾವೇರಿ ನೀರ್ ಕುಡಿಯೋದು, ನಾವೇನಕ್ಕೆ CSK ಸಪೋರ್ಟ್ ಮಾಡ್ಬೇಕು ಅಂತ ಹೇಳ್ತಾರೆ. ಬಟ್ ಎಲ್ರು ಹಂಗಿಲ್ಲ ಅಂತ ನನ್ನ ಒಂದು ಹೌದು. opinion. ನಾನ್ ಲಾಸ್ಟ್ ಟೈಮ್ ಬಂದಾಗೂ ನಾನು ಅದೇ ಹೇಳಿದ್ದು, ಹ್ಮ್. ಅಲ್ಲಿ ಇತ್ಕೊಂಡು ನೀವು RCBಗೆ ಸಪೋರ್ಟ್ ಮಾಡೋರು ಅವ್ರ ಹ್ಯಾಟ್ಸ್ ಆಫ್. ಏನ್ಕಂದ್ರೆ ಅಲ್ಲಿ ಅವ್ರಿಗೆ ಎಷ್ಟು ಟಾರ್ಚರ್ ಕೊಡ್ತಿರ್ಬೋದು ಹೌದು ಇವ್ರು. ಹೌದು. ಇಲ್ಲಂದ್ರೆ ಮಿಕ್ಸ್ ಅಮೌಂಟ್ ಆಫ್ ಜನ ಇದಾರೆ ಬೆಂಗಳೂರಲ್ಲಿ. ಹ್ಮ್. ಕನ್ನಡ ಮಾತಾಡೋರು ಇದಾರೆ, ತೆಲುಗು, ತಮಿಳ್ ಎಲ್ಲಾ ಭಾಷೆಯಲ್ಲಿ. ಅಲ್ಲಿ ಮೆಜಾರಿಟಿ ತಮಿಳವ್ರು ಇರ್ತಾರೆ. ಹೌದು. ಸೊ ಅವ್ರ ಅಂತ ಟಾರ್ಚರ್. ಇನ್ನೊಂದು ವಿಡಿಯೋ ನೋಡಿದೀನಿ, ಇವ್ರು ಅಷ್ಟಲ್ಲೇ ಹೇಳ್ತಾರಲ್ಲ, ಇವ್ರು ಎಷ್ಟು ಟಾಕ್ಸಿಕ್ RCB ಫ್ಯಾನ್ಸ್, ನಮ್ನ ಹಂಗ್ ಮಾಡಿದ್ರೆ ಹಿಂಗ್ ಮಾಡಿದ್ರೆ ಅಂತ. ಅವ್ರೊಬ್ರು ಅಂಕಲ್ RCB ಜರ್ಸಿ ಹಾಕೊಂಡ್ ಮಾತಾಡ್ತಾ ಇರ್ತಾರೆ. ಅವ್ರಿಗೆ ಹೋಗಿ ಎಲ್ರು ಸುತ್ತಾಕೊಂಡು ಎಷ್ಟ್ ಮಾಡ್ತಾರೆ, ಅವ್ರ ಒಳ್ಳೆ ಲಯನ್ ತರ ನಿಂತ್ಕೊಂಡು ಹೌದು, ಹೇಳ್ತಾರೆ, correct. ಏಯ್ ಆದ್ರೂ ಹೋಗಲ್ಲೇ RCB ಅಂತ. ಅಂಜಿರೆಡ್ಡಿ ಹಾ, ಅದ್ಗೆ ಆಮೇಲೆ ಅವನೊಬ್ಬ ಇದಾನೆ, ಅವನು ಕುಳ್ಳ, ಅವ್ನು ಚೆನ್ನೈ ಫ್ಯಾನ್. ಅವ್ನು ಏನಂತ ಅವನ ಹೆಸರು ಗೊತ್ತಿಲ್ಲ, ಏನ್ ಅವನ ಹೆಸರು? ಹಿಂಗ ವಾಬ್ರು ಅಂತಾನೆ. ಹಾ, ಅದೇ ಕದ್ರ ಅಂತ ಏನೋ ಹೇಳ್ತಾನೆ. ಅವ್ನ್ ಏನಿಲ್ಲ, ಅವ್ನ್ ಹಾಕೊಂಡ್ ಪರೇಡ್ ಮಾಡ್ಬೇಕು ಬೆಂಗಳೂರಲ್ಲಿ. ಅವಾಗ ಮಾತಾಡ್ತಾನೆ RCB ಬಗ್ಗೆ. ಏನ್ ಒಂದ್ 2008 ಹುಟ್ಟಿರ್ತಾನೆ, IPL ಸ್ಟಾರ್ಟ್ ಆದಾಗ.
2016 ಇಂದ ಏನೋ ಚೆನ್ನೈನ ಸಪೋರ್ಟ್ ಮಾಡಕ್ ನೋಡಿರ್ತಾನೆ. ಇಂಥವ್ರೆಲ್ಲ RCB ಬಗ್ಗೆ RCB ಬಗ್ಗೆ ಮಾತಾಡಕ್ಕೆ ಯೋಗ್ಯತೆ ಕೂಡ ಇರಲ್ಲ. ಹೌದು. ಇನ್ನು RCB ಫ್ಯಾನ್ಸ್ ನಿಮಗೆ ನೋಡ್ದಂಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಅಂದ್ರೆ ಇಷ್ಟು ವರ್ಷಗಳ ಅಷ್ಟು ನಮಗೆ ತೊಂದರೆ ಕೊಡ್ತಾ ಇರಲ್ಲ ಯಾವ ಫ್ಯಾನ್ಸ್ಗೂ. ಲಾಸ್ಟ್ ವರ್ಷ ಮತ್ತೆ ಈ ವರ್ಷದಿಂದ ಸ್ವಲ್ಪ CSK ಫ್ಯಾನ್ಸ್ ಅಂದ್ರೆ ಸ್ವಲ್ಪ ಅಟ್ಯಾಕ್ ಜಾಸ್ತಿ. ಒಂಥರ ಈ ಹುಲಿ ಮೊಲ ನೋಡಿದ್ರೆ ಹೆಂಗ್ ಅಟ್ಯಾಕ್ ಮಾಡ್ತಾ ಇರ್ತಾರ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಯೂಶಲಿ ಈ ವರ್ಷನೂ ನಾನು CSK ಮ್ಯಾಚ್ ಹೋಗಿ ಬಂದಿದ್ದೀನಿ. ಹ್ಮ್. ಸೊ ಲಾಸ್ಟ್ ಇಯರ್ ಎಲ್ಲ ಹೆಂಗಿರ್ತೈತಂತೆ ಕ್ರೌಡ್, RCB 55 ಇದ್ರೆ CSK 45% ಇರ್ತೈತೆ. ಬಟ್ ಈ ಸಲ ಇತ್ತು, ಕ್ರೌಡ್ ಇತ್ತು, ಬಟ್ ಎಲ್ಲರೂ ಸಿವಿಲ್ ನಂತರ ಬ್ಲಾಕ್ ಟಿ ಶರ್ಟ್ ಆಗ್ಲಿ, ಹೌದೌದು. ಫಾರ್ಮಲ್ಸ್, ಕ್ಯಾಶುವಲ್ಸ್ ಹಾಕೊಂಡ್ ಬಂದಿದ್ದಾರೆ. ಹೌದು. CSK ಚಾನ್ಸ್ ಕೇಳಿಸ್ತದೆ, ಬಟ್ ಎಲ್ಲಿಂದ ಬರ್ತಾ ಇದೆ ಗೊತ್ತಿಲ್ಲ. ಅವ್ರಿಗೆ ಅಷ್ಟು ಭಯ ಇದೆ, ಹೌದು. CSK ಜರ್ಸಿ ಹಾಕೊಂಡು ಒಳಗಡೆ ಬರೋಷ್ಟು ಭಯ ಇದೆ, ಅಷ್ಟು ಸಾಕು, ನಾವ್ ಅಲ್ಲೇ ಗೆದ್ವಿ. ಪ್ಲಸ್ ಇನ್ನೊಂದ್ ಪಾಯಿಂಟ್ ಏನಂದ್ರೆ, ನಾವೇನಾದ್ರು ಫಾರ್ ಎಕ್ಸಾಂಪಲ್ ನಾನೇನಾದ್ರು ಚೆಪಾಕ್ ಸ್ಟೇಡಿಯಂಗೆ ಹೋದ್ರೆ RCB ಜರ್ಸಿ ಹಾಕೊಂಡು ಸೆಕ್ಯೂರಿಟಿ ಒಳಗಡೆ ಬಿಡಲ್ಲ. ನನ್ ಫ್ರೆಂಡ್ಸ್ ಇದು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ವಾಪಸ್ ಬಂದಿದ್ದಾರೆ. ಸೆಕ್ಯೂರಿಟಿ ಒಳಗಡೆ ಬಿಡಲ್ಲ, ನೀನ್ ಚೇಂಜ್ ಮಾಡ್ಕೊಂಬ, ಇಲ್ಲ ಅಂದ್ರೆ ಒಳಗಡೆ ಬಿಡಲ್ಲ. ಸೊ ಆಬ್ವಿಯಸ್ಲಿ ಅವ್ರು ಈ ತರ ಬಟ್ಟೆ ಹಾಕೊಂಡು ಹೋಗ್ತಾರೆ. RCB ಜರ್ಸಿ ಹಾಕೊಂಡ್ ಬಂದ್ರೆ ಒಳಗಡೆ ಬಿಡಲ್ಲ ಅಂತಾರೆ. ವಾಟ್ ಎಲ್ಸ್ ವಿಲ್ ದೇ ಡು? ಸೊ ಈ ತರ ನಮ್ ಚಿನ್ನಸ್ವಾಮಿಲಂತೂ ಈ ತರ ಯಾವತ್ತೂ ನಡೆದಿಲ್ಲ, ನಡೆಯೋದು ಇಲ್ಲ. ಯಾಕಂದ್ರೆ ವಿ ಬಿಲೀವ್ ಇನ್ ಡೈವರ್ಸಿಟಿ. ಎಲ್ಲಾರು ಬಂದ್ಬೇಕು, ಎಲ್ಲಾರು ಎಂಜಾಯ್ ಮಾಡ್ಬೇಕು. ನಿಮ್ ಟೀಮ್ ನೀವು ಸಪೋರ್ಟ್ ಮಾಡ್ತಾ ಇದ್ರ ಓಕೆ ಡನ್. ಬಟ್ ಅಲ್ಲ, ಆತರ ಅಲ್ಲ. ನೀವ್ ನೋಡಿ, ಅದಕ್ಕೆ ಅವರು ಬ್ಯಾನರ್ಸ್ ಆಗ್ಲಿ, ರೆಡ್ ಫ್ಲಾಗ್ ನೀವ್ ಯಾವತ್ತಾದ್ರೂ ನೋಡಿದಿರಾ ಚಿಪಾಕ್ ಸ್ಟೇಡಿಯಂ ಅಲ್ಲಿ? RCB ಜರ್ಸಿಸ್ ರೇರ್, ಯಾಕಂದ್ರೆ ಆಲ್ ಆಫ್ ದೀಸ್ VIP ಸೀಟ್ಸ್ ಆಗ್ಲಿ ಮತ್ತೊಂದಾಗ್ಲಿ ಅಲ್ಲಿ ಅಲೋ ಮಾಡ್ತಾರೆ. ಈ ನಾರ್ಮಲ್ ಸ್ಟ್ಯಾಂಡ್, H ಸ್ಟ್ಯಾಂಡ್, A ಸ್ಟ್ಯಾಂಡ್, ಸೆಕ್ಯೂರಿಟಿ ಇದ್ದ ಕಡೆ ಆತರ ಸೆಕ್ಯೂರಿಟಿ ತುಂಬಾ ಕ್ರೌಡ್ ಒಂದೇ ತರ RCB ತೋರ್ಸ್ಬಿಟ್ರೆ ಇಟ್ಸ್ ಅನ್ ಇನ್ಸಲ್ಟ್ ಟು ಚೆನ್ನೈ. ಹೌದು. ಸೊ ಅದಕ್ಕೋಸ್ಕರ ಅವ್ರು ತೋರ್ಸೋದೇ ಇಲ್ಲ. ಇನ್ನೊಂದ್ ಈ ಸತಿ ಟಿಕೆಟ್ ಪ್ರೈಸಸ್ ಜಾಸ್ತಿ ಇತ್ತು. ಸೊ ಅವ್ರು ಅಷ್ಟೆಲ್ಲ ಕೊಟ್ಟು ಬರೋ ಚಾನ್ಸ್ ಇಲ್ಲ CSK ಫ್ಯಾನ್ಸ್. ಅಷ್ಟೆಲ್ಲ ಅವ್ರ ಟೀಮ್ ನ ಅಷ್ಟೆಲ್ಲ ಪ್ರೀತಿಸಲ್ಲ. ನಮ್ಮವ್ರು ಎಷ್ಟೇ ಆಗ್ಲಿ ಸ್ಟೇಡಿಯಂ ಫುಲ್ ಆಗಿರುತ್ತೆ. ಆಮೇಲೆ ಇನ್ನೊಂದ್ ಏನಂದ್ರೆ, ನಮ್ ಕನ್ನಡದವ್ರ ಬಗ್ಗೆ ಆಗಿರ್ಲಿ, RCB ಅವ್ರ ಬಗ್ಗೆ ಆಗ್ಲಿ, ನಾವೇನು ಕೊಡಲ್ಲ. ಕೊಟ್ರೆ ಮಾತ್ರ ವಾಪಸ್ ಕೊಡ್ತೀವಿ ಮುಟ್ ನೋಡ್ಕೊಂಡಂಗೆ. ಅಲ್ಲಿ ಅವ್ರು ಸ್ಟಾರ್ಟ್ ಮಾಡಿದ್ರು, ಅಲ್ಲಿ ನಮ್ ಫ್ಯಾನ್ಸ್ ನ ಟ್ರೋಲ್ ಮಾಡೋದಾಗ್ಲಿ ಅಥವಾ ಇದ್ ಮಾಡೋದಾಗ್ಲಿ, ಇಲ್ಲಿ ಕೊಟ್ರಿ. ಸೊ RCB ಫ್ಯಾನ್ಸ್ ಆಗ್ಲಿ ಅಥವಾ ಬೇರೆ ಟೀಮ್ ಫ್ಯಾನ್ಸ್ ಗಳಾಗ್ಲಿ, ಇಫ್ ಯು ಕಾಂಟ್ ಟೇಕ್ ಇಟ್, ಡೋಂಟ್ ಗಿವ್ ಇಟ್ ಅಷ್ಟೇ. ಸಿಂಪಲ್. ನೀವು ಬೇರೆ ಟೀಮ್ ಅವ್ರ ಹತ್ರ ಏನಾದ್ರು ಮಾಡ್ಕೊಂಡ್ರಿ, ನಮ್ಮ ಹತ್ರ ನೀವೊಂದ್ ಕೊಡ್ತೀರಾ ಅಂದ್ರೆ ನಿಮ್ ವಾಪಸ್ ತಗೊಳೋ ಕೆಪಾಸಿಟಿ ಇಲ್ಲ ಅಂದ್ರೆ ಕೊಡಕ್ ಹೋಗ್ಬೇಡ್ರಿ ಅಷ್ಟೇ. ಒಂದು ವಾಪಸ್ ತಗೊಳ್ಳೋ ಇದಿರ್ಬೇಕು ನಿಮಗೆ. ಹೌದು. ನಾವು ಏನಾದ್ರು ಕೊಟ್ಬಿಟ್ರೆ ಟಾಕ್ಸಿಕ್ ಫ್ಯಾನ್ಸ್ ಇನ್ ದ ವರ್ಲ್ಡ್ ಹಂಗೆ ಅಂತ ಅಂದ್ಬಿಟ್ಟು ನಿಮ್ಗಳ ಯೋಗ್ಯತೆಗಳು ನೋಡ್ಕೊಂಡ್ರಿ ಫಸ್ಟ್, ಆಮೇಲೆ ನಮ್ಮ ಹತ್ರ ಬರ್ರಿ. ಪ್ಲಸ್ ಯಾಕೆ RCB ಅಂತ ಇದೆ ಅಂದ್ರೆ, ಇವಾಗ ಹೂ ವಿಲ್ ಎಂಜಾಯ್ MI and DC ಮ್ಯಾಚ್? ಹೌದು. ಯಾರು ನೋಡ್ತಾರೆ? ಅವ್ರ ಫ್ಯಾನ್ ಬೇಸಸ್ ಇಲ್ಲ. ಹೌದು. ಹೂ ವಿಲ್ ಎಂಜಾಯ್ RR and DC? ಇದೆಲ್ಲ RCB ಒಂದು ಬ್ರ್ಯಾಂಡ್ ಲೆವೆಲ್ ಇದೆ. ಯಾಕಂದ್ರೆ ಅಷ್ಟು ಚೆನ್ನಾಗಿ ಪ್ಲೇಯರ್ಸ್ ನ ಬ್ಯಾಕ್ ಮಾಡಿದ್ದಾರೆ. ವಿರಾಟ್ ಕೊಹ್ಲಿ 18 years, AB de Villiers ಅಷ್ಟು ವರ್ಷ, ಕ್ರಿಸ್ ಗೇಲ್ ಅಷ್ಟು ವರ್ಷ ಬ್ಯಾಕ್ ಮಾಡಿದ್ದಾರೆ ಚೆನ್ನಾಗಿ. ಇವಾಗ ಪಂಜಾಬ್ ಅಷ್ಟೇ, ಅವ್ರಿಗೆ ಅಷ್ಟು ಫ್ಯಾನ್ ಬೇಸ್ ಇಲ್ಲ. ಹೌದು. ನಿಯರ್ಲಿ ಮೇ ಬಿ 100% ಅಲ್ಲಿ 95% RCB ಫ್ಯಾನ್ಸ್ ಇದ್ರೆ 5% ಪಂಜಾಬ್ ಫ್ಯಾನ್ಸ್ ಇರ್ತಾರೆ. ಸೊ ನೋ ಕಂಪ್ಯಾರಿಸನ್, ಯಾಕಂದ್ರೆ ಅವ್ರು ಪ್ಲೇಯರ್ಸ್ ನ ಯಾರು ಬ್ಯಾಕ್ ಮಾಡಿಲ್ಲ. ದಟ್ ಇಸ್ ದ ಡಿಫರೆನ್ಸ್. ಸೊ ಇನ್ನೊಂದು ಮೇಡಮ್, ನಮಗೆ RCB ಫ್ಯಾನ್ಸ್ ಅಂತ ಎಷ್ಟು ಲಾಯಲ್ಟಿ ಇದಕ್ಕೂ ಮ್ಯಾಟರ್ ಆಗುತ್ತೆ. ಏನಕ್ಕೆ ಅಂದ್ರೆ, ಇವಾಗ ಅಟ್ ಪ್ರೆಸೆಂಟ್ ಆಡ್ತಾ ಇರೋ ವಿರಾಟ್ ಕೊಹ್ಲಿ ಆಗಿರ್ಬೋದು, ಯಾರಾದ್ರೂ ನಾವು ಸಪೋರ್ಟ್ ಮಾಡ್ತೀವಿ. ಸೊ ಆಲ್ರೆಡಿ ಆಡಿ ಬೇರೆ ಟೀಮ್ಗೆ ಹೋದವ್ರಿಗೂ ಕೂಡ, ಅಂದ್ರೆ ನಮ್ಮ ಟೀಮ್ ಬಿಟ್ಟು ಹೊರಗಡೆ ಹೋದವ್ರು, ರಿಟೈರ್ಮೆಂಟ್ ತಗೊಂಡವ್ರು ಕೂಡ ನಾವು ಸಪೋರ್ಟ್ ಮಾಡ್ತೀವಿ ಅಷ್ಟೇ. ಇವಾಗ ಫಾರ್ ಎಕ್ಸಾಂಪಲ್ ABD ಆಗಿರ್ಬೋದು, ಗೇಲ್ ಆಗಿರ್ಬೋದು, ದ್ರಾವಿಡ್, ಕುಂಬ್ಳೆ, ಸೊ ಈ ತರ ಆಟಗಾರರಿಗೆ ಕೂಡ ನಾವು ಅಷ್ಟೇ ಗೌರವ, ಅಷ್ಟೇ ಲಾಯಲ್ಟಿ ಇರುತ್ತೆ. ಅದಕ್ಕೋಸ್ಕರ ABD ಅವರು ಇವಾಗ ಫೈನಲ್ ಮ್ಯಾಚಿಗೆ ನಾನು ಬರ್ತೀನಿ ಅಂತ ಆಲ್ರೆಡಿ ಗೇಲ್ ಬಂದಿದ್ದಾರೆ ಅನ್ಸುತ್ತೆ. ಸೊ ಅದ್ರ ಬಗ್ಗೆ ಆ ಒಂದು ಲಾಯಲ್ಟಿ ಬಗ್ಗೆ ಏನ್ ಹೇಳ್ತಾರೆ? ಬೇರೆ ಫ್ಯಾನ್ಸ್ಗೆ ಅಲ್ಲ, ಬೇರೆ ಆಟಗಾರರಿಗೆ ಫ್ಯಾನ್ಸ್ ಕೊಡೋ ಗೌರವ ಬಗ್ಗೆ. ಖಂಡಿತ ಸರ್. ಐ ಥಿಂಕ್ ವಿರಾಟ್ ಕೊಹ್ಲಿ 18 years ಈ ಫ್ರಾಂಚೈಸ್ ಅಲ್ಲಿ ಇರೋದಕ್ಕೂ ಅದೊಂದು ಕಾರಣ ಆಗಿರುತ್ತೆ. ಫ್ಯಾನ್ಸ್ ಕೊಟ್ಟಿರೋ ಲಾಯಲ್ಟಿ, ಇಟ್ ಮೇಕ್ ಸೆನ್ಸ್ ಅಲ್ಲ, ಅವ್ರಿಗೂ ಅದು ಇದಾಗತ್ತೆ. ಅಂಡ್ ಐ ಥಿಂಕ್ ನೀವು ಲಾಯಲ್ಟಿ ಬಗ್ಗೆ ಹೇಳ್ಬೇಕಂದ್ರೆ, ಐ ಥಿಂಕ್ ಟೀಮ್ ಮ್ಯಾನೇಜ್ಮೆಂಟ್ ಕೊಡ್ತಿಲ್ಲ ಅನ್ನೋ ಒಂದು ಬೇಜಾರಿತ್ತು. ಬಟ್ ವಿನಯ್ ಕುಮಾರ್ನ ನಮ್ ಅನ್ಬಾಕ್ಸಿಂಗ್ ಇವೆಂಟ್ ಅಲ್ಲಿ ಕಳಿಸಿ ಅವ್ರಿಗೊಂದು ವಾಲ್ ಆಫ್ ಫೇಮ್ ಅಲ್ಲೆಲ್ಲ ಹಾಕ್ಸಿ, ಅದು ದಟ್ಸ್ ಅ ಗ್ರೇಟ್ ಥಿಂಗ್. ಮತ್ತೆ ನೀವು ಇನ್ನೊಂದು ನೋಡಿರ್ಬೋದು, ಕೃಣಾಲ್ ಪಾಂಡ್ಯ, ಹಿ ಸಾ ದಟ್ RCB ಫ್ಯಾನ್ಸ್ ಬಸ್ ಹೋಗೋವಾಗ RCB ಫ್ಯಾನ್ಸ್ ನಿಂತಿರೋದನ್ನ ನೋಡಿ, ಅಟ್ಲೀಸ್ಟ್ ಫಾರ್ ದಿಸ್ ಕ್ರೌಡ್ ನಾವು ವಿನ್ ಆಗ್ಬೇಕು ಕಪ್ನ ಅಂತ. ಐ ಥಿಂಕ್ ಮುಂಬೈಗೂ ಫ್ಯಾನ್ ಬೇಸ್ ಏನ್ ಕಮ್ಮಿ ಇರ್ಲಿಲ್ಲ. ಹಿ ಹ್ಯಾಡ್ ಸೀನ್ ದಟ್. ಬಟ್ ಅದಕ್ಕೂ ಡಬಲ್ RCB ಗಿದೆ. ಸೊ ಫ್ಯಾನ್ಸ್ ಅಷ್ಟು ಲಾಯಲ್ ಆಗಿ ಹೊಸದಾಗಿ ಬಂದಿರೋ ಪ್ಲೇಯರ್ಸ್ ನ ಆಗಿರ್ಬೋದು. ಐ ಥಿಂಕ್ ನೀವು ನೋಡಿದ್ರೆ, ಆಸ್ ಐ ಟೋಲ್ಡ್, DK, ಪತಿದಾರ್ ಅವ್ರಿಗೆಲ್ಲ ಅವ್ರವ್ರ ಟೀಮಲ್ಲಿ ಏನು ಅಷ್ಟೊಂದು ವ್ಯಾಲ್ಯೂ ಇರ್ಲಿಲ್ಲ. ಇಲ್ಲಿ ಪತಿದಾರ್ ಬಂದಾಗ ಅವ್ರನ್ನ ಹೊತ್ತು ಮೆರೆಸಿದ್ದಾರೆ. DKಗೂ ಅಷ್ಟೇ ಒಳ್ಳೆ ಫಿನಿಶರ್ ಅನ್ನೋ ನೇಮ್ ಕೊಟ್ಟು ಅವ್ರನ್ನ ಅಷ್ಟೇ ರೆಸ್ಪೆಕ್ಟ್ಫುಲ್ ಆಗಿ ಟ್ರೀಟ್. ಇವಾಗ್ಲೂ ನಾನ್ ಲಾಸ್ಟ್ ಟೈಮ್ ಮ್ಯಾಚ್ ಹೋದಾಗ, ಈ ಇಯರ್ ಆಡ್ತೇನೆ ಇಲ್ಲ DK. ಫಸ್ಟ್ ಅವ್ರ ಗ್ರೌಂಡ್ ಬಂದಾಗ ಯಾವ ಕೋಚ್ಗೆ ನಾವು ಚೇರ್ ಮಾಡ್ತೀವಿ, DK ಅಂತ ಎಂಟೈರ್ ಸ್ಟೇಡಿಯಂ ಚೇರ್ ಮಾಡ್ತಿತ್ತು. ಸೊ ಅದು ಪ್ಲೇಯರ್ಗೆ ನಾವು ಕೊಡೋ ಬೆಲೆ, ಅದನ್ನ ಕೊಡ್ಬೇಕು. ಔಟ್ ಆಗಿದ ತಕ್ಷಣ ನೀನ್ ಹೋಗ್ ಗುರು, ನನ್ನ ಮತ್ತೊಬ್ಬ ಬರ್ತಾನೆ ಅಂತ, ಅದು ಸ್ಟೇಡಿಯಂ ಅಲ್ಲಿ ಇಫ್ ಯು ಡೂ, ನಿನ್ ಮನ್ಸಲ್ಲೇ ಮಾಡ್ತೀಯೋ ಮನೇಲಿ ಮಾಡ್ತೀಯೋ, ಇಟ್ಸ್ ಓಕೆ.
ಅದು ತುಂಬಾ ರಾಂಗ್. ಅದು ಆತರ ಜಡೇಜಾ ಅಂತ ಪ್ಲೇಯರ್ಗೆ ನೀನ್ ಔಟ್ ಆಗು ಧೋನಿ ಬರ್ತಾನೆ ಅನ್ನೋದಕ್ಕೆ ಅಷ್ಟು ವರ್ಷ ಆ ಫ್ರಾಂಚೈಸ್ ಅಲ್ಲಿ ಇದ್ದಿದ್ದಕ್ಕೆ ಏನ್ ಕೊಡ್ತಾ ಇದ್ದೀರಾ ನೀವು? ಸೊ ದಟ್ ಇಸ್ ವೆರಿ ರಾಂಗ್. ಸುರೇಶ್ ರೈನಾಗ್ ಏನ್ ಕೊಟ್ರು? ಹಾ ಹೌದು, ಸುರೇಶ್ ರೈನಾ ಈಗ ಲಾಸ್ಟ್ ಒಂದು ವಿಡಿಯೋ ನೋಡಿದ್ವಿ, ಮೊನ್ನೆ ಏನೋ ಬಂದಿರ ಮೊನ್ನೆ ಯಾವ್ದೋ ಒಂದು ಇವೆಂಟ್ ಗೆ ಹಾ. ಶಿವಣ್ಣ ಜೊತೆ ಮಾತಾಡ್ಬೇಕಾದ್ರೆ ಹೇಳಿದ್ರಂತೆ ಈ ಸವಿ ಕಪ್ RCB ಗೆಲ್ಲುತ್ತೆ ಅಂತ Okay, ಸುರೇಶ್ ರೈನಾ ಅವರು ಕೂಡ ಹಾ. ಹೇಳಿದಾರಂತೆ. ಸೊ ಲಾಯಲ್ಟಿ ಅಂದ್ರೆ RCB ಫ್ಯಾನ್ಸ್, ಪ್ಲೇಯರ್ಸ್ ಅಷ್ಟೇ ಲಾಯಲ್ ಆಗಿದ್ದಾರೆ. ಈವನ್ RCB ಫ್ಯಾನ್ಸ್ ಕೂಡ ಹಾಗೆ ಇದೀವಿ. ಓಕೆ, ಇನ್ನ ನೀವು ಆಗ್ಲೇ ಮಾತಾಡ್ತಾ ಹೇಳಿದ್ರಿ ಟಿಕೆಟ್ ಪ್ರೈಸ್. ಸೊ ಇವಾಗ ಫ್ಯಾನ್ಸ್ ಹೌದು ಎಷ್ಟೇ ಪ್ರೈಸ್ ಆಗ್ಲಿ ಕೊಟ್ಟು ಹೋಗ್ತಾರೆ, ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಹೌಸ್ ಫುಲ್ ಆಗಿರುತ್ತೆ. ಅದ್ರ ಬಿಟ್ಟು ಇನ್ನು ಕೆಲವು ಫ್ಯಾನ್ಸ್ ಹೇಳ್ತಾರೆ ಸ್ವಲ್ಪ ಕೆಲವು ನಾರ್ಮಲ್ ಫ್ಯಾನ್ಸ್ಗೆ ಅಂದ್ರೆ ಮಿಡಲ್ ಕ್ಲಾಸ್ ಫ್ಯಾನ್ಸ್ಗೆ ಸ್ವಲ್ಪ ಸಮಸ್ಯೆ ಆಗುತ್ತೆ. ನೀವು 2,000 3,000 ಇರೋ ಟಿಕೆಟ್ ಅನ್ನು 10,000 15,000 ಮಾಡಿದ್ರೆ ಅದು ಬ್ಲಾಕ್ ಅಲ್ಲಿ, ಸೊ ನಾವ್ ಯಾವ ತರ ಹೋಗಕ್ಕಾಗುತ್ತೆ, ನಮ್ಮ ಒಂದು ಫ್ಯಾನ್ಸ್ ನಮ್ಮ ಒಂದು ಲಾಯಲ್ಟಿ ಹೆಂಗ್ ತೋರ್ಸಕ್ಕಾಗುತ್ತೆ ಅನ್ನೋದು ಕೂಡ ಟಾಕ್ ಇದೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಮ್ಯಾನೇಜ್ಮೆಂಟ್ ಗೆ ನೀವೇನಾದ್ರು ಒಂದು ಸಜೆಷನ್ ಅಥವಾ ಒಂದು ಇನ್ಫಾರ್ಮ್ ಮಾಡೋದಾದ್ರೆ ಏನ್ ಹೇಳ್ತೀರಾ? ಅದು ನಾವು ಬ್ಲ್ಯಾಕ್ ಅವರು ನಾವ್ ಎಷ್ಟೇ ಅವ್ರು ಏನೇ ಮೆಷರ್ಸ್ ತಗೊಂಡ್ರು ಅದನ್ನ ಅವಾಯ್ಡ್ ಮಾಡಕ್ ಆಗಲ್ಲ. ಯಾಕಂತಂದ್ರೆ ಇವ್ರಿಗೆ ಗೊತ್ತಿಲ್ಲಿ ಇವ್ರು ಈ ಟೀಮ್ ನ ಇಷ್ಟ ಇಷ್ಟಪಡ್ತಾರೆ. ಇವ್ರು ನಾವ್ ಎಷ್ಟೇ ಚಾರ್ಜ್ ಮಾಡಿದ್ರು ಅಕಸ್ಮಾತ್ ಇಂಪಾರ್ಟೆಂಟ್ ಮ್ಯಾಚಸ್ ಇದ್ರೆ, ಈಗ ಮೊನ್ನೆ ಚೆನ್ನೈ ಮ್ಯಾಚಸ್ ಅಷ್ಟೇ 11,000 ಹಂಗೆಲ್ಲ ಇತ್ತು ಟಿಕೆಟ್ಸ್. ಹೌದು. ಸೊ ಅದನ್ನ ಮ್ಯಾನೇಜ್ಮೆಂಟ್ ಅವ್ರ ಕೈಯಲ್ಲಿ ಏನು ಇರಲ್ಲ. ಆಕ್ಚುಲಿ ಫಸ್ಟ್ ಕೌಂಟರ್ ಅಲ್ಲಿ ಕೊಡೋ ಟಿಕೆಟ್ಸ್ ನ ಮಾಡ್ತಿದ್ರು. ಇವ್ರು ಅದನ್ನ ಕೌಂಟರ್ ಅಲ್ಲಿ ಸಿಗೋದ್ ಬೇಡ, ಒಬ್ರಿಗೆ ಪರ್ 1 ಪರ್ಸನ್ ಬರೀ 2 ಟಿಕೆಟ್ ಬುಕ್ ಮಾಡೋದಂತ ಆಪ್ಷನ್ ಮಾಡಿದ್ರು ಬ್ಲಾಕ್ ನಡೀತಿದೆ ಅಂದ್ರೆ ಇವ್ರು ಇನ್ನೇನು ಮಾಡಕ್ಕಾಗಲ್ಲ ಮ್ಯಾನೇಜ್ಮೆಂಟ್. ಬಟ್ ಏನಂದ್ರೆ ಮ್ಯಾನೇಜ್ಮೆಂಟ್ ಒಂದೇ ಕೇಳ್ಕೊಳೋದು, ಟಿಕೆಟ್ ಪ್ರೈಸಸ್ ಸ್ವಲ್ಪ ಕಮ್ಮಿ ಮಾಡಿದ್ರೆ ಇನ್ನು ಸ್ವಲ್ಪ ಪಾಪ ಮಿಡಿಲ್ ಕ್ಲಾಸ್ ಅವರು, ಅವ್ರಿಗೆ ಆಸೆ ಇರೋರೆಲ್ಲ ಬಂದು ಅವರು ಖುಷಿಯಾಗಿ ಎಲ್ಲಾರ್ಗು ಒಂದು ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಇರ್ಬೇಕು ಸ್ಟೇಡಿಯಂ ಅಲ್ಲಿ, ಹೌದು. ಎಸ್ಪೆಷಲಿ RCB ಮ್ಯಾಚಸ್ ನಿಜ. ಸೊ ಟಿಕೆಟ್ ಪ್ರೈಸಸ್ ಸ್ವಲ್ಪ ಕಮ್ಮಿ ಆದ್ರೆ ಇನ್ನೂ ಚೆನ್ನಾಗಿರುತ್ತೆ. ಆಫ್ಲೈನ್ ಟಿಕೆಟ್ಸ್ ಬ್ಯೂಟಿಫುಲ್ ಆಪ್ಷನ್. ಯಾಕಂದ್ರೆ ಬಾಕ್ಸ್ ಆಫೀಸ್ ಟಿಕೆಟ್ಸ್ ಅಂದ್ರೆ ಇವಾಗ ಬೆಳಿಗ್ಗೆ 9 ಗಂಟೆಗೆ ಓಪನ್ ಆಗ್ತಿದ್ರೆ ಮಿಡ್ ನೈಟ್ ಜನ ಹೋಗ್ತಾ ಇದ್ರು. ಹೌದು. ಬೇರೆ ಬೇರೆ ಊರಿಂದ, ಬಳ್ಳಾರಿಯಿಂದ ಹೌದು. ಆಗಿರ್ಬೋದು, ಉತ್ತರ ಕರ್ನಾಟಕದಿಂದ ಎಲ್ಲಾರು ಬಂದು ಬಸ್ ಮೆಜೆಸ್ಟಿಕ್ ಅಲ್ಲೇ ಇಳ್ದು ಅಲ್ಲಿ ಹೋಗ್ಬಿಟ್ಟು ಲೈನ್ ಅಲ್ಲಿ ನಿಂತಿರೋರು, ಅಲ್ಲೇ ಮಲಗಿರೋರು ಅಂಡ್ ಈ ತರ ಮಾಡಕ್ ರೆಡಿ ಇದಾರೆ ಜನ. ಬಟ್ ಆನ್ಲೈನ್ ಅಲ್ಲಿ ಟಿಕೆಟ್ ಸಿಗ್ತಾ ಇಲ್ಲ. ನಾನ್ ನಿಮಗೆ- ಮೈಸೆಲ್ಫ್ ವಿತ್ ಬೆಸ್ಟ್ ಇಂಟರ್ನೆಟ್ ನಾನೇ ನೋಡ್ತಾ ಇದೀನಿ. 1 ಮಿನಿಟ್ ಅಲ್ಲಿ ಟಿಕೆಟ್ CSK ಮ್ಯಾಚ್ ಸೆಕೆಂಡ್ಸ್ ಅಲ್ಲಿ ಹೋಗಿದೆ ಫುಲ್. CSK ಯಾವ್ದಾದ್ರು ಮ್ಯಾಚ್ ಆಗಿ 1 ಮಿನಿಟ್ ಅಲ್ಲಿ ಟಿಕೆಟ್ ಸೋಲ್ಡ್ ಔಟ್. ಸೊ ಈ ತರ ಆದ್ರೆ ನಾರ್ಮಲ್ ಪೀಪಲ್ ಕಾಂಟ್ ವಾಚ್ ದ ಮ್ಯಾಚ್. ಹೌದು. ಊರ್ದಿಂದ ಬರೋರೆಲ್ಲ ಮೇ ಬಿ ಯಾರಿಗಾದ್ರು ದುಡ್ಡು ಇರೋರ್ಗಾಗ್ಲಿ, ಹೈ ಇನ್ಫ್ಲೂಯೆನ್ಸ್ ಇರೋರ್ಗಾಗ್ಲಿ, ಅವ್ರಿಗೆ ಈಸಿಯಾಗಿ ಕೇಕ್ ವಾಕ್ ಏನಿಲ್ಲ, ಫೋನ್ ಕೊಡ್ತಾರೆ, ಅರೇಂಜ್ ಮಾಡ್ತಾರೆ, ಟಿಕೆಟ್ಸ್ ಅರೇಂಜ್ ಮಾಡ್ಕೊಡ್ತಾರೆ, ಒಳಗಡೆ ಹೋಗ್ತಾರೆ. ಸಿಂಪಲ್. ಇನ್ನ ದುಡ್ಡಿದ್ದವ್ರು ಬ್ಲಾಕ್ ಅಲ್ಲಿ ಬ್ಲಾಕ್ ಅಲ್ಲಿ ತಗೊಂತಾರೆ. ಡೈ ಹಾರ್ಡ್ ಫ್ಯಾನ್ಸ್ 10,000-15,000 ಎಲ್ಲ ಅಂತವ್ರು ಹೌದು. ಹೋಗ್ತಾರೆ. ಸೊ ಐ ಥಿಂಕ್ ಇಟ್ ಇಸ್ ಅನ್ಫೇರ್. ಬಟ್ ಏನು ಮಾಡಕ್ಕಾಗಲ್ಲ, ಎಷ್ಟು ಮೆಜರ್ಸ್ ತಗೊಂಡ್ರು ಇವಾಗ ನಮ್ಮಂತವ್ರಿಗೆ ಹೋಗ್ಬೇಕಂದ್ರೆ ಏನು ಮಾಡಕ್ಕಾಗಲ್ಲ. ಇಟ್ಸ್ ಜಸ್ಟ್ ಹೆಲ್ಪ್ಲೆಸ್. ಅಂಡ್ Last- ಒನ್ ಮೋರ್ ಥಿಂಗ್, ಸಮ್ಮರ್ ಹಾಲಿಡೇಸ್ ಅಲ್ಲಿ ಇರೋದ್ರಿಂದ ತುಂಬಾ ಸ್ಮಾಲ್ ಕಿಡ್ಸ್ ಫ್ಯಾನ್ಸ್ ಇದಾರೆ. ಹೌದೌದು. ಖಂಡಿತ ಅವ್ರ ಪೇರೆಂಟ್ಸ್ 5,000 6,000 ಟಿಕೆಟ್ ಅಂದ್ರೆ 2 ಟಿಕೆಟ್ ಸಿಕ್ಕಿದ್ರೆ ಅಪ್ಪ ಮಗಂಗ್ ಹೇಳ್ದಲ್ಲನೆ ಮಗಳಿಗೆ ಹೇಳ್ದಲ್ಲನೆ ಹೋಗಿ ನೋಡ್ಕೊಂಡ್ ಬರ್ತಾರೆ ಹೊರತು ಕಿಡ್ಸ್ಗೆ ಅಂದ್ರೆ ಒಂದ್ ಫ್ಯಾಮಿಲಿ ಜೊತೆ ಒಂದ್ 2-3 ಜನ ಒಂದ್ ಫ್ಯಾಮಿಲಿ ಹೋಗಕ್ಕೆ ಚಾನ್ಸೇ ಇಲ್ಲ. ಸೊ ಹಾಗಾಗಿ ಪ್ರೈಸ್ ಬಗ್ಗೆ ಐ ಥಿಂಕ್ ಇಫ್ ಇಟ್ ಇಸ್ ಮ್ಯಾನೇಜ್ಮೆಂಟ್ ಕೈಯಲ್ಲಿ ಇದ್ರೆ ಅದನ್ನ ಕಂಟ್ರೋಲ್ ಮಾಡ್ಬೇಕು ಅನ್ಸುತ್ತೆ. ಅಟ್ಲೀಸ್ಟ್ ನೀವು ಫ್ಯಾನ್ಸ್ ಗೆ ಕೊಡೋ ಲಾಯಲ್ಟಿ ಅದೇ ಆಗಿರುತ್ತೆ. ಸ್ವಲ್ಪ ಟಿಕೆಟ್ ವಿ ಆರ್ ನಾಟ್ ಆಸ್ಕಿಂಗ್ ಯಾರು ಫ್ರೀ ಆಗಿ ಕೊಡಿ ಅಂತ, ಬಟ್ ಅನ್ಬಿಲೀವೇಬಲ್ ಪ್ರೈಸಸ್ ಅಲ್ಲಿ ಸೇಲ್ ಮಾಡಿದ್ರೆ ಇಟ್ ಇಸ್ ನಾಟ್ ಅನ್ಫೇರ್. ಅದು ಇವಾಗೆಲ್ಲ ಸ್ಟಾರ್ಟಿಂಗ್ ಪ್ರೈಸಸ್ ಬಂದು 2,300-3,000 ಇಂದ ಸ್ಟಾರ್ಟ್ ಆಗ್ತದೆ. ಇವಾಗ್ಲೇ ಟಿಕೆಟ್ ಸಿಗ್ತಾ ಇಲ್ಲ. ಇಮ್ಯಾಜಿನ್ ಪೀಪಲ್ ಬ್ಲಾಕ್ ಅಲ್ಲಿ 4 times 5 times ಕೊಟ್ಬಿಟ್ಟು ಹೋಗೋರು ಇದಾರೆ. ಬಟ್ ನಾವ್ ಎಷ್ಟೇ ಪ್ರೈಸ್ ಇನ್ಕ್ರೀಸ್ ಮಾಡಿದ್ರು ಪೀಪಲ್ ವಿಲ್ ಸ್ಟಿಲ್ ಗೋ. ಯಾಕಂದ್ರೆ ಇಟ್ ಇಸ್ RCB. ಈ ಕಪ್ ಗೆಲ್ದಿರ ಇರ್ಲಿ, ಕ್ರೇಜ್ ಅಂತೂ ಕಡಿಮೆ ಆಗಲ್ಲ. ಸೊ ನಾನು ಇವಾಗ ಫೈನಲ್ ಮ್ಯಾಚ್ಗೂ ಅಷ್ಟೇ ಸುಮಾರು ಜನ ಕೇಳಿದೆ, ನಮ್ಮ ಸರ್ಕಲ್ ಆಗಿರ್ಬೋದು, ಫ್ಯಾನ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ಇವಾಗ ಅಹಮದಾಬಾದ್ ಸ್ಟೇಡಿಯಂಗೆ ಅಲ್ಲಿ ಅಂದ್ರೆ ನನ್ಗೆ ಇವಾಗ ಪಂಜಾಬ್ ಹತ್ರ ಇದೆ, ಪಕ್ಕ ಸ್ಟೇಟ್. ಬಟ್ ನನ್ನ ಪ್ರಕಾರ ಫೈನಲ್ ಮ್ಯಾಚ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ RCB ಫ್ಯಾನ್ಸ್ ಜಾಸ್ತಿ ಇರ್ತಾರೆ ಅಂತ ಅನ್ಸುತ್ತೆ. ಆಬ್ವಿಯಸ್ಲಿ ಇರ್ತಾರೆ. ಬಿಕಾಸ್ ನಾನ್ ಪ್ರೈಸಸ್ ಚೆಕ್ ಮಾಡಿದೆ ಆಕ್ಚುಲಿ. ಕೆಲವು ಆಪ್ಸ್ ಅಲ್ಲೆಲ್ಲ ರಿಲೀಸ್ ಮಾಡಿದ್ರೆ ಟಿಕೆಟ್ ಸ್ಟಾರ್ಟ್ಸ್ ಫ್ರಮ್ 2.5-3,000. ನೀವು ಬೆಂಗಳೂರಲ್ಲಿ ಮ್ಯಾಚ್ ನೋಡೋದು ಒಂದೇ, ಇಲ್ಲಿಂದ ಟ್ರಾವೆಲ್ ಮಾಡ್ಕೊಂಡು ಹೋಗಿ ವಾಪಸ್ ಬಂದ್ರು ಅಷ್ಟೇ ಕಾಸ್ಟ್ ಆಗುತ್ತೆ. ಸೀರಿಯಸ್ ಆಗಿ ಇಟ್ ವಿಲ್ ಬಿ ಕಂಪ್ಲೀಟ್ಲಿ ವರ್ತ್ ಇಟ್. ಇಲ್ಲೆಲ್ಲ ನೀವು ಒಂದು 12,000-13,000 ಕೊಟ್ಟು ಒಂದು ಮ್ಯಾಚ್ ಹೋಗ್ತೀರಾ, ಇಲ್ಲಿ 2,000-3,000 ಟಿಕೆಟ್ ಸಿಗುತ್ತೆ. ಫ್ಲೈಟ್ ಅಪ್ ಅಂಡ್ ಡೌನ್ 10,000 ಆಯ್ತಲ್ಲ ವಸೂಲಿ. ಅದು ಬೇರೆ ದೊಡ್ಡ ಸ್ಟೇಡಿಯಂ, ಚೆನ್ನಾಗಿರುತ್ತೆ. ಅಲ್ಲಿ RCB ಆಂಥಮ್ ಪ್ಲೇ ಮಾಡಿದ್ರೆ ಕ್ರೇಜಿ ಆಗಿರುತ್ತೆ. ಸೊ ಇನ್ನೊಂದು ಅದೇ ವಿಚಾರವಾಗಿ ನಾನು ಕೇಳ್ತಾ ಇದೀನಿ ಮೇಡಮ್, ಏನಂತಂದ್ರೆ ಫೈನಲ್ ಮ್ಯಾಚ್ ಆಗಿರ್ಬೋದು, ಇಂತ ಇಂಪಾರ್ಟೆಂಟ್ ಮ್ಯಾಚ್ಗಳಾಗಿರ್ಬೋದು, ನಮ್ ಚಿನ್ನಸ್ವಾಮಿಲಿ ಆಡಿಸಬಹುದಾಗಿತ್ತಲ್ಲ. ಇವಾಗ ಮಳೆ ರೀಸನ್ ಅದು ಓಕೆ, ಅದ್ ಬಿಟ್ಟು ನಾರ್ಮಲ್ ಟೈಮಲ್ಲೂ ಕೂಡ RCB ಚಿನ್ನಸ್ವಾಮಿ ಸ್ಟೇಡಿಯಂಗೆ ಆ ಒಂದು ಇದಿದ್ಯಾ, ಕ್ರೌಡ್, ನಾವು ಅದನ್ನ ಕ್ರೌಡ್ ಕೆಪಾಸಿಟಿ ಇದೆಯಾ ಅಂತ? ಫೈನಲ್ ಅಂತ ಹೈ ವೋಲ್ಟೇಜ್ ಮ್ಯಾಚಸ್ಗೆ ಐ ಥಿಂಕ್
ಕ್ರೌಡ್ ಕೆಪಾಸಿಟಿ ಗೊತ್ತಿರೋ ಪ್ರಕಾರನೇ ಕಡಿಮೆ ಇರೋದ್ರಿಂದ ಅದೊಂದು ಮೇನ್ ರೀಸನ್ ಆಗಿರ್ಬೋದು ಇಲ್ಲಿ ನಡೆಸದೇ ಇರೋದಕ್ಕೆ. ಅಂಡ್ ಒನ್ ಮೋರ್ ಥಿಂಗ್, ಮೋಸ್ಟ್ಲಿ ಫೈನಲ್ಸ್ಗೆ, ಕ್ವಾರ್ಟರ್ ಫಿನಾಲ್, ಸೆಮಿಫಿನಾಲೆಗೆ ಹೋಗೋ ಟೀಮ್ಸ್ ಎಲ್ಲೆಲ್ಲಿ ಇರ್ತಾವೋ ಅವ್ರವ್ರ ಸ್ಟೇಟ್ ಅಲ್ಲಿ ನಡೆಸ್ತಾರೆ. ನಮ್ಮ RCB ಮೆನಿ ಇಯರ್ಸ್ ಇಂದ ಹೋಗದೆ ಇರೋದ್ರಿಂದ ಐ ಥಿಂಕ್ ಬ್ಯಾಂಗ್ಳೂರಿನ ಪ್ರಿಫರ್ ಮಾಡ್ತಿಲ್ಲ ಅಂತ ಅನ್ಸುತ್ತೆ. ಅಂಡ್ ಮೋರ್ ಓವರ್ ಈ ಸ್ಟೇಡಿಯಂ ಅಲ್ಲಿ ಒಂದ್ IPL ಮ್ಯಾಚ್ ನಡೆಯುತ್ತೆ ಅಂದ್ರೆ ಫೈನಲ್ ನಡಿಬಹುದು, ಅದ್ರಲ್ಲಿ ಏನ್ ಇದೇ ಬಿಡ್ತಿರತ್ತೆ, ಏನು ಹೆಚ್ಚು ಕಮ್ಮಿ ಆಗಲ್ಲ. ಸೊ ಐ ಥಿಂಕ್ ಮುಂದಿನ ದಿನ ಇವಾಗ ನಾವು ವಿನ್ ಆದ್ರೆ ಈ ಮ್ಯಾಚ್ ಮುಂದಿನ ವರ್ಷಗಳಲ್ಲಿ ಸೆಮಿಫೈನಲ್ ಆಗಿರ್ಬೋದು, ಫೈನಲ್ ಆಗಿರ್ಬೋದು, ಇಲ್ಲಿ ನಡೆಯೋ ಚಾನ್ಸಸ್ ಇರಬಹುದು. ಮೇ ಬಿ ಅವ್ರಿಗೆ ಅನ್ಸಿರ್ಬಹುದು RCB ಇದ್ದು ಬೆಂಗಳೂರಲ್ಲಿ ಆದ್ರೆ ಕ್ರೌಡ್ ಕಂಟ್ರೋಲ್ ಇಟ್ ಇಸ್ ನಾಟ್ ಪಾಸಿಬಲ್ ಅಟ್ ಆಲ್. ಐ ಥಿಂಕ್ ಬೆಳಿಗ್ಗೆಯಿಂದನೇ ಕ್ರೌಡ್ ಶುರು ಆಗಿರುತ್ತೆ ಅಂತ ಸಂಜೆ 7 ಗಂಟೆ ಮ್ಯಾಚ್ಗೆ. ಸೊ ಇದೆಲ್ಲ ಕಂಟ್ರೋಲ್ ಮಾಡಕ್ ಆಗಲ್ಲ ಅನ್ನೋ ಒಳಗಡೆ ಎಷ್ಟು ಜನ ಇರ್ತಾರೋ ಅದು ಹೌದು, ಸ್ಕ್ರೀನಿಂಗ್ ಅಲ್ಲಿ ನೋಡಕ್ಕೆ ಅಷ್ಟು ಜನ ಅಷ್ಟೇ ಬಂದಿರ್ತಾರೆ. ಜನ ಇರ್ತಾರೆ. ಎಲ್ಲೋ ಒಂದ್ ಸಂದಿನಲ್ಲಿ ಜಾಗ ಮಾಡ್ಕೊಂಡು ನೋಡೋರು ಎಷ್ಟೋ ಜನ ಇರ್ತಾರೆ ಗ್ರೌಂಡ್ ಅಲ್ಲಿ. ಸೊ ಕ್ರೌಡ್ ಕಂಟ್ರೋಲ್ ಸ್ವಲ್ಪ ಕಷ್ಟ ಆಗುತ್ತೆ ಅನ್ನೋ ರೀಸನ್ಗೆ ಇಲ್ಲಿ ನಡೀದಲ್ಲೇನೆ ಇರ್ಬೋದು ಅನ್ಸುತ್ತೆ. ಬಟ್ ಇಲ್ಲಿ ನಡೆದ್ರೆ ದೇವ್ರಿಗೆ ಒಂದ್ ದೊಡ್ಡ ನಮಸ್ಕಾರ. ನಮ್ ಹೋಮ್ ಗ್ರೌಂಡ್ ಆರ್ ಹೋಮ್ ಇಸ್ ಆರ್ ಎನಿಮಿ. ಬೇಡ, ನಮ್ ಹೋಮ್ ಗ್ರೌಂಡ್ ಅಲ್ಲಿ ಮ್ಯಾಚಸ್ ಬೇಡ, ನಾವೆಲ್ಲ ಅವೇ ಮ್ಯಾಚಸ್ ಗೆದ್ದಿದೀವಿ. ಗೆದ್ದಿದೀವಿ. ಇನ್ನೊಂದಿದೆ, ಇನ್ನೊಂದು ಗೆದ್ಬಿಟ್ರೆ ಇಲ್ಲ, ಕರೆಕ್ಟ್ ನೀವ್ ಹೇಳ್ದಂಗೆ ಇವಾಗ ಅದು ರೆಕಾರ್ಡ್ ನಮಗೆ RCB ಹೌದು, ಅಂದ್ರೆ ಹೌದು. ಹೊರಗಡೆ ಆಡಿರೋ ಎಲ್ಲಾ ಮ್ಯಾಚ್ ಕೂಡ ನಾವು ಗೆದ್ದಿದ್ವಿ. ಅದರಲ್ಲೂ ಇವಾಗ ಪಂಜಾಬ್ ಮೇಲೆ 4ನೇ ಮ್ಯಾಚ್ ಒಂದೇ ಸೀಸನ್ ಅಲ್ಲಿ 4ನೇ ಸರಿ. ಅಲ್ಲಿ ಎಷ್ಟು 2 ಗೆದ್ದಿದೀವಿ, 1 ಸೋತಿದೀವಿ. ಸೊ ಈ ಒಂದು ಇದ್ರ ಬಗ್ಗೆ ಏನ್ ಹೇಳ್ತಾರೆ? ಒಂದೇ ತಂಡ 4 ಸಲ ಎದುರಿಸ್ತಾ ಇದೀವಿ ಒಂದ್ ಸೀಸನ್ ಅಲ್ಲಿ. ಒಂದ್ ಸೀಸನ್ ಅಲ್ಲಿ ಇದು ಅನ್ಬಿಲಿವಬಲ್ ರೆಕಾರ್ಡ್. ಯೂಶಲಿ ಈ ತರ ಆಗಲ್ಲ. ಆಗಲ್ಲ. ಬಟ್ ಪ್ಲೇ ಆಫ್ಸ್ ಅಲ್ಲಿ ಕೂಡ ನಾವು ಪಂಜಾಬ್ ನ ಫಸ್ಟ್ ಟೈಮ್ ಫೇಸ್ ಮಾಡ್ತಾ ಇದೀವಿ ಇನ್ 18 ಇಯರ್ಸ್. ಫಸ್ಟ್ ಟೈಮ್ ಪಂಜಾಬ್ ನ ಫೇಸ್ ಮಾಡ್ತಾ ಇದೀವಿ. ಸೊ ಪಂಜಾಬ್ಗೆ RCB ಪ್ಲೇಯರ್ಸ್ ಬಗ್ಗೆ ಚೆನ್ನಾಗ್ ಗೊತ್ತು, RCBಗೆ ಪಂಜಾಬ್ ಪ್ಲೇಯರ್ಸ್ ಬಗ್ಗೆ ಚೆನ್ನಾಗ್ ಗೊತ್ತು. ಸೊ ಲಾಸ್ಟ್ ಓವರ್ ವರೆಗೂ ಡೆಫಿನೆಟ್ಲಿ ಮ್ಯಾಚ್ ಹೋಗುತ್ತೆ. ಒಂದ್ ಸೈಡ್ ಆಗಲ್ಲ. ಒನ್ ಸೈಡ್ ಅಂತೂ ಚಾನ್ಸ್ ಇಲ್ಲ. ಯಾಕಂದ್ರೆ ನಾವು ಅಟ್ ಲೀಸ್ಟ್ ಪಂಜಾಬ್ ತುಂಬಾ ಕೇರ್ಲೆಸ್ ಆಗಿ ಆಡಿದ್ರು ಅವ್ರು ಫಸ್ಟ್ ಕ್ವಾಲಿಫೈಯರ್ 1 ಅಲ್ಲಿ. ಬಟ್ ನಾವು ಇವಾಗ ಇನ್ನೊಂದ್ ಚೂರ್ ಮೆಚೂರ್ ಕ್ರಿಕೆಟ್ ಆಗಿ ಮುಂಬೈ ಅಗೇನ್ಸ್ಟ್ ಆಡಿದ್ದಾರೆ. ಅಂಡ್ ನಾನು ಇವಾಗ್ಲೂ ಹೇಳ್ತಾ ಇದೀನಿ, ದೇ ಹ್ಯಾವ್ ಅನ್ ಅಪ್ಪರ್ ಹ್ಯಾಂಡ್ ಕಂಪೇರ್ಡ್ ಟು RCB. ಯಾಕಂದ್ರೆ ಪಿಚ್ ಅಲ್ಲಿ ಆಲ್ರೆಡಿ ಅಲ್ಲಿ ಆಡಿ ಗೆದ್ದಿದ್ದಾರೆ. ಸೊ ವೆರಿ ಹಾರ್ಡ್ ಫಾರ್ RCB ಇಸ್ ವಾಟ್ ಐ ಆಮ್ ಸೇಯಿಂಗ್. ಅದೇ ಅದೊಂದು ಫೇಮಸ್ ಸೇಯಿಂಗ್ ಇದೆಯಲ್ಲ ತೆಲುಗುಲಿ, ಫಸ್ಟ್ ಟೈಮ್ ಹೊಡೆದ್ರೆ ಫ್ಲೂಕ್ ಅಂತಾರೆ, ಸೆಕೆಂಡ್ ಟೈಮ್ ಹೊಡೆದ್ರೆ ಫೇಕ್ ಅಂತಾರೆ, 3ನೇ ಸತಿ ಹೊಡೆದ್ರೆ ಇಂಡಸ್ಟ್ರಿ ಶೇಕ್ ಆಗ್ಬೇಕಂತ. ನಾಳೆ 3ನೇ ಸತಿ ಇವ್ರು ಹೊಡಿಲೇಬೇಕು, ಇಂಡಸ್ಟ್ರಿ ಶೇಕ್ ಆಗ್ಬೇಕು. ಸೊ ಒಂಥರ ಪಂಜಾಬ್ ನಮಗೆ ಪದೇ ಪದೇ ಎದುರಾಳಿ ಯಾಕೆ ಬರ್ತಾ ಇದೆ. ಹೌದು, ಒಂದ್ಸಲ ಅಷ್ಟೇ ನಾವು ಸೋತಿದ್ವಿ, ಅದ್ರ ಪಂಜಾಬ್ ಅಲ್ಲೇ ಅನ್ಸುತ್ತೆ. ಪಂಜಾಬ್ ಇಲ್ಲಿ ಅಲ್ಲ, ಇಲ್ಲ, home ground. home ground ಅಲ್ಲಿ, home ground ಅಲ್ಲಿ. ಹೆಂಗ್ ಸೋಲ್ತೀವಿ ನಾವು? ಹೌದು, ಹೊರಗಡೆಗೆ 2 ಸಲ ಇದು ಕೂಡ ಇವಾಗ ಹೊರಗಡೆ ಮ್ಯಾಚ್. ಹೌದು, ನಾವು ಹೋಮ್ ಗ್ರೌಂಡ್ ಬಿಟ್ಟು 100% ನಮಗೆ ಸ್ವಲ್ಪ ಲಕ್ ಇದೆ. ಆಮೇಲೆ ಹೌದು. ನಾವು ಚೆನ್ನಾಗ್ ಆಡ್ತೀವಿ ಹೊರಗಡೆ ಹೋದ್ರೆ. ಏನೋ ಮನೇಲಿ ಇಲಿ ಹೊರಗಡೆ ಹುಲಿ ಅನ್ನೋ ತರ. ಸೊ ಪ್ಲಸ್ ಪಂಜಾಬ್ ಅವ್ರದ್ದು ಬಂದ್ಬಿಟ್ಟು SRH ಸ್ಟ್ರಾಟಜಿ. ಲಾಸ್ಟ್ ಇಯರ್ ನೀವು SRH ನೋಡಿದ್ರಲ್ಲ, SRH ಕಂಟಿನ್ಯೂಸ್ ಆಗಿ ಹೊಡಿತಾ ಬಂದ್ರು, ಫೈನಲ್ಸ್ ಅಲ್ಲಿ Last ಅಲ್ಲಿ, ದಬಾಕೊಂಡ್ರು. ಸೇಮ್ ಸ್ಟ್ರಾಟಜಿ ಪಂಜಾಬ್ ಕೂಡ. ಬ್ಯಾಟ್ಸ್ಮನ್ ಒಬ್ರು ನಿಂತಾಡೋರಿಲ್ಲ, ಶ್ರೇಯಸ್ ಅಯ್ಯರ್ ಬಿಟ್ಟು ಒಬ್ರು ನಿಂತಾಡೋರೇ ಇಲ್ಲ. ಇವಾಗ ಒಂದ್ ವಿಕೆಟ್ ಬಿದ್ದಿದ್ಯಾ, ನೆಕ್ಸ್ಟ್ ಬಾಲ್ ಬಂದ್ ಹೊಡಿತಾರೆ. ಆ ತರಾನೇ ಬ್ಯಾಟ್ಸ್ಮನ್ ಇರೋದು, ಸೇಮ್ SRH ಬ್ಯಾಟಿಂಗ್ ಲೈನ್ ಅಪ್ ತರಾನೇ. ಬಟ್ RCB ಗೆ ಆತರ ಅಲ್ಲ. ಇವಾಗ ವಿರಾಟ್ ಕೊಹ್ಲಿ ಇದಾರೆ. ವಿರಾಟ್ ಕೊಹ್ಲಿ 2.0 ಬಂದ್ಬಿಟ್ಟು ಮಯಾಂಕ್ ಅಗರ್ವಾಲ್. ಇವಾಗ ಏನಾದ್ರು ವಿರಾಟ್ ಕೊಹ್ಲಿ ಔಟ್ ಆದ್ರೆ ಆಂಕರಿಂಗ್ ರೋಲ್ ಬಂದ್ಬಿಟ್ಟು ಮಯಾಂಕ್ ಅಗರ್ವಾಲ್ ಮಾಡ್ತಾರೆ. ಸೊ ಆ ತರಾನೇ ಸುಮಾರು ಜನ ಇದಾರೆ. ಲಿವಿಂಗ್ ಸ್ಟೋನ್ ಪ್ಲೀಸ್ ಬೆಂಚ್ ಮಾಡಿ ಬೇರೆ ಯಾರನ್ನಾದ್ರೂ ಆಡ್ಸಿ, ಬಟ್ ಲಿವಿಂಗ್ ಸ್ಟೋನ್ ಬೇಡ. ಬಟ್ ವಿಲ್ ನೆವರ್ ನೋ, ಲಿವಿಂಗ್ ಸ್ಟೋನ್ ನಾಳೆ ಇಟ್ ಮೇಡ್ ಬಿ ದ ಬೆಸ್ಟ್ ಡೇ. ಯಾಕಂದ್ರೆ ನೀವು RCB ವರ್ಸಸ್ CSK ಮ್ಯಾಚ್ ಅಲ್ಲಿ ನೋಡಿದ್ರೆ, ಮ್ಯಾಕ್ಸ್ವೆಲ್ ಅವ್ರು 4 ಬಾಲ್ ಅಲ್ಲಿ ಬಂದ್ಬಿಟ್ಟು 18-20 ರನ್ ಹೊಡ್ಬಿಟ್ಟು ಹೋದ್ರು. ಹೌದು. ಅದು ದೋಸ್ 4 balls ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ಸೊ ವಿಲ್ ನೆವರ್ ನೋ, ಏನು ಮಾಡಕ್ಕಾಗಲ್ಲ. ಬಟ್ ಲಿವಿಂಗ್ ಸ್ಟೋನ್ ಐ ಜಸ್ಟ್ ಪ್ರೇ ಫಾರ್ ಯು. ಸೊ ಇನ್ನೊಂದು, ನೀವು ಜಾಕೋಬ್ ಬೆಥೆಲ್ ಅವರು ನಮ್ಮ RCB ಇದ್ದಾಗ ಸಖತ್ತಾಗಿ ಆಡಿದ್ರು. ಅವ್ರ ದೇಶಿ ಇಂಗ್ಲೆಂಡ್ ಅಲ್ಲಿ ಒಂದು ಟೂರ್ ನೀಡಿದೆ, ವೆಸ್ಟ್ ಇಂಡೀಸ್ ಮೇಲೆ. ಅದಕ್ಕೆ ಹೋಗಿದ್ದಾರೆ. ನೋಡಿದ್ರ ನೀವು ಫಸ್ಟ್ ಮ್ಯಾಚ್ ಅಲ್ಲೇ 400 ಟಾರ್ಗೆಟ್ ಕೊಟ್ರು. ಅದರಲ್ಲಿ ಜಾಕೋಬ್ ಬೆಥೆಲ್ ಅವ್ರದೇ ಹೈಯೆಸ್ಟ್ 86 ಹೊಡೆದ್ರು. ಸೊ ನಮ್ಮ RCB ಹುಲಿ ಇಲ್ಲೂ ಆಡಿದ್ರು, ಅಲ್ಲೂ ಹೋಗಿ ಆಡಿದ್ದಾರೆ. ಅವರ ಅಲಭ್ಯತೆ ಏನಾದ್ರು ನಿಮ್ಗೆ ಇರ್ಬೇಕಾಗಿತ್ತು ಅಂತ ಏನಾದ್ರು ಅನ್ಸಿದ್ಯಾ? ಹೌದು, ನನ್ ಪ್ರಿಫರೆನ್ಸ್ ಜೇಕಬ್ ಬೆಥೆಲ್. ಇನ್ ಕೇಸ್ ಟಿಮ್ ಡೇವಿಡ್ ಆಡಕ್ ಆಗಿಲ್ಲ ಅಂತಂದ್ರೆ ಏನ್ ಮಾಡಕ್ ಆಗಲ್ಲ. ಇವಾಗ ಬ್ಯಾಟಿಂಗ್ ಆರ್ಡರ್ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ಬಾರ್ದು. ಬಟ್ ಲಿವಿಂಗ್ಸ್ಟನ್ ಮತ್ತೆ ಬೆಥೆಲ್ಗೆ ಏನ್ ಡಿಫ್ರೆನ್ಸ್ ಅಂದ್ರೆ, ನಿಮಗ್ ಬೆಥೆಲ್ ಮೇಲೆ ಕಾನ್ಫಿಡೆನ್ಸ್ ಇರುತ್ತೆ, ಗುರು ಇವ್ನು ಅಟ್ಲೀಸ್ಟ್ 10-20 ರನ್ ಹೊಡಿತಾನೆ ಅಂತ. ಲಿವಿಂಗ್ಸ್ಟನ್ ಮೇಲೆ ನೀವು 10-20 ಮೇಲೆ ರನ್ ಹೊಡಿದ್ರೆ ನೀವು ಒಂಥರ ಲಕ್, ಹಿಟ್ ಆರ್ ಮಿಸ್. ಹಿಟ್ ಆರ್ ಮಿಸ್ ಅಷ್ಟೇ. ಸೊ ಜೇಕಬ್ ಬೆಥೆಲ್ ನ ಡೆಫಿನೆಟ್ಲಿ ಮಿಸ್ ಮಾಡ್ತೀವಿ. ಬಟ್ ಇವಾಗ ಇನ್ನೊಬ್ರು ರೀಪ್ಲೇಸ್ಮೆಂಟ್ ಬಂದಿದಾರಲ್ಲ, ಸೀಫರ್ಟ್. ಸೊ ಪರವಾಗಿಲ್ಲ. ಬಟ್ ಅವ್ರಿಗೆಲ್ಲ ನಾಳೆ ಚಾನ್ಸ್ ಸಿಗೋದ್ ಡೌಟೇ. ಹೋಪ್ಫುಲಿ ನಾಳೆ ಟಿಮ್ ಡೇವಿಡ್ ಆಡ್ಬೇಕು. ಬಟ್ ಜೇಕಬ್ ಬೆಥೆಲ್ ಸ್ಕ್ವಾಡ್ ಅಲ್ಲಿ ಜಾಗನೂ ಇರ್ಲಿಲ್ಲ. ಅವ್ರನ್ನ ಎಲ್ಲ ಅವ್ರು ಆಡ್ಸಿದ್ರು, Salt ಓಪನಿಂಗ್ ಕೂರ್ಸ್ಬೇಕಿತ್ತು. ಸಾಲ್ಟ್ ನ ಕೂರ್ಸ್ಬೇಕಿತ್ತು. ಸಾಲ್ಟ್ ಗೆ ಒಂದ್ 2-3 ಮ್ಯಾಚ್ ಜ್ವರ ಬಂದಿತ್ತು. ಸೊ ಅದಕ್ಕೆ ಜೇಕಬ್ ಬೆಥೆಲ್ ಬಂದು ಹಿ ಫಿಲ್ ದಟ್ ಸ್ಪಾಟ್ ಬ್ಯೂಟಿಫುಲಿ. ಹೌದು. ಸೊ ಅವರು 2 down 3 down ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡೋ ಸ್ಟೇಜ್ ಅಲ್ಲೂ ಇರ್ಲಿಲ್ಲ ನಾವು ಅವಾಗ. ಸೊ ಬಂದಿದ್ದಾರೆ, ಆಡಿದ್ದಾರೆ, ಖುಷಿಯಾಗಿ ಹೋಗಿದ್ದಾರೆ, ಕಳ್ಸ್ಕೊಟ್ಟಿದೀವಿ. ಇನ್ನ ಮೇಡಮ್ RCB ಅವರು ಕಪ್ ಗೆದ್ದು
100% ಬೆಂಗಳೂರಿಗೆ ಬರ್ತಾರೆ. ಚಿನ್ನಸ್ವಾಮಿ ನನ್ನ ಪ್ರಕಾರ ಅನ್ಬಾಕ್ಸ್ ತರ ಇದೊಂದು ವಿನ್ನಿಂಗ್ ಬಾಕ್ಸ್ ಅಂತ ಏನಾದ್ರು ಪ್ರೋಗ್ರಾಮ್ ಮಾಡ್ಬೋದು. ಮಾಡ್ಬೇಕು So, ಆಕ್ಚುಲಿ. ಅದು ಬಿಟ್ಟು ನಿಮಗೆ ಎಕ್ಸ್ಪೆಕ್ಟೇಷನ್ ಏನಿದೆ ಮ್ಯಾನೇಜ್ಮೆಂಟ್ ನಾವು ಈ ತರ ಮಾಡಿ ಅಂತ ವಿನ್ ಆಗ್ತಾರೆ, ನಮಗೆ ಈ ತರ ಫ್ಯಾನ್ಸ್ ನಾವು ಆಟಗಾರ ನೋಡ್ಬೇಕಾಗಿರ್ಬೋದು, ಇಲ್ಲ ಅವ್ರ ಸೆಲೆಬ್ರೇಷನ್ ಈ ತರ ಇರಬೇಕು, ನಿಮ್ಗೆ ಏನಾದ್ರು ಒಪಿನಿಯನ್ ಇದ್ರೆ ಮ್ಯಾನೇಜ್ಮೆಂಟ್ ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಮ್ಯಾನೇಜ್ಮೆಂಟ್ಗೆ ಐ ಥಿಂಕ್ ವುಮೆನ್ಸ್ ಟೀಮ್ ವಿನ್ ಆದಾಗ ನಮ್ ಅನ್ಬಾಕ್ಸಿಂಗ್ ಇವೆಂಟ್ ಇತ್ತು. ಸೊ ಅಲ್ಲಿ ನಾ ಅನ್ಬಾಕ್ಸಿಂಗ್ ಇವೆಂಟ್ ಹೋಗಿದ್ದೆ. ಸೊ ಅವ್ರ ಎಂಟೈರ್ ಸ್ಟೇಡಿಯಂ ಅಲ್ಲಿ ಆ ಕಪ್ ಹಿಡ್ಕೊಂಡು ಬರೋ ಅದ್ ನೋಡಕ್ಕೆ ಸಖತ್ ಚೆನ್ನಾಗಿ. ಖುಷಿ ಆಗಿರ್ತಿತ್ತು. ಸೊ ನಾನು ಇಲ್ಲಿ ಹೇಳಕ್ ಆಗಲ್ಲ, ಓಪನ್ ಬಸ್ ಅಲ್ಲಿ ಏನಾದ್ರು ಪ್ಲೇಯರ್ಸ್ ನ MG ರೋಡ್ ಆ ಸ್ಟ್ರೀಟ್ಸ್ ಅಲ್ಲೆಲ್ಲ ವಿತ್ ಹೈ ಸೆಕ್ಯೂರಿಟಿ ಅವ್ರನ್ನ ಐ ಮೀನ್ ಒಂದ್ ಪೆರೇಡ್ ತರ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದೇ ಎಲ್ಲ- ವರ್ಲ್ಡ್ ಕಪ್ ಅಲ್ಲಿ ಗೆದ್ದಾಗ ಮುಂಬೈಲಿ ಮಾಡೋ ಹಾ, ತರ. ಆ ತರ ಹ್ಮ್. ಮಾಡಿದ್ರೆ ಐ ಥಿಂಕ್ ಸೆಕ್ಯೂರಿಟಿ ಅದೇನ್ ದೊಡ್ಡ ಮ್ಯಾಟರ್ ಆಗಲ್ವೇನೋ ಅನ್ಸುತ್ತೆ. ಹ್ಮ್. ಸೊ ಬೇಕು ಸರ್, ಪೆರೇಡ್ ಬೇಕು ಆಕ್ಚುಲಿ. ಯಾಕಂದ್ರೆ ಇಲ್ಲಿ ಇರೋ ಫ್ಯಾನ್ ಬೇಸ್, ಇಲ್ಲಿರೋ ಫ್ಯಾನ್ಸ್ಗೆ ನೀವು ಅಷ್ಟು ಮಾಡಿಲ್ಲ ಅಂದ್ರೆ ಹ್ಮ್. ಅವ್ರ ಅದನ್ನ ಎಂಜಾಯ್ ಮಾಡಕ್ಕೆ ಅವ್ರಿಗೊಂದು ಓಕೆ ನಾವು ಸ್ಕ್ರೀನಿಂಗ್ ಅಲ್ಲೆಲ್ಲ ನೋಡ್ಕೊಂಡು ನೋಡ್ತೀವಿ, ಹಾ. ಎಂಜಾಯ್ ಮಾಡ್ತೀವಿ, ಅದು ಬೇರೆ. ಹ್ಮ್. ಇಲ್ಲಿ ಸ್ಟೇಡಿಯಂ ಅಲ್ಲಿ ಅಥವಾ ಅಕ್ಕಪಕ್ಕ ಅವ್ರನ್ನ ನೋಡೋ ಫೀಲೇ ಬೇರೆ. ವಿನ್ ಆಗಿ ಬಂದಿರೋರ್ನ ಫಿಸಿಕಲಿ ಅವ್ರ ದೇ ಆರ್ ಪ್ರೆಸೆಂಟ್ ಇನ್ ಹ್ಮ್. ಫ್ರಂಟ್ ಆಫ್ ಅಸ್. ಆ ಕಪ್ ನ ನಾವು ನೋಡ್ತೀವಿ, ಮೋರ್ ಓವರ್ ಕಪ್ ನ ನಾವು ನೋಡ್ಬೇಕು. ಹ್ಮ್. ಸೊ ಅದಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಮ್ಯಾನೇಜ್ಮೆಂಟ್ ಅದಕ್ಕೊಂದು ಅವಕಾಶ. ಅರೇಂಜ್ಮೆಂಟ್ ಮಾಡ್ಬೇಕು ಅಂತ ನಂಗೆ ಅದೇ ಅನ್ಸುತ್ತೆ. ಇವಾಗ ನೀವು ನೋಡಿ ಟಾಪ್ ಫುಟ್ಬಾಲ್ ಕ್ಲಬ್ ಆಗಿರ್ಬೋದು, ರಿಯಲ್ ಮ್ಯಾಡ್ರಿಡ್ ಆಗಿರ್ಬೋದು, ಮ್ಯಾಂಚೆಸ್ಟರ್ ಆಗಿರ್ಬೋದು, ಹ್ಮ್. ಸೊ ಈ ತರ ಇದ್ದವ್ರು ರೊನಾಲ್ಡೋ ಮೆಸ್ಸಿ ಇದ್ದವ್ರದ್ದು ಟೀಮು ಕೂಡ ಸೆಲೆಬ್ರೇಷನ್ ಮಾಡಕ್ಕೆ ಅವ್ರು ಓಪನ್ ಸ್ಪೇಸ್ ಅಲ್ಲಿ ಬಂದೇ ಬರ್ತಾರೆ ಬಂದೇ ಸೆಲೆಬ್ರೇಷನ್. ಬರ್ತಾರೆ, ಹಾ. ಸೊ ಕ್ರೌಡು ಇರುತ್ತೆ, ನಿಮ್ ಹಾ, ನೋಡಿರ್ಬೋದು. ಹಾ. ಸೊ ಆತರ ನಮಗೆ ಏನಾದ್ರು RCB ಚಾನ್ಸ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಈ ಒಂದು ನಮ್ಮ ಸೆಕ್ಯೂರಿಟಿ ಪರ್ಪಸ್ ಇಂದ ಹಾ. ಆತರ ಪಾಸಿಬಲ್ ಇದೆಯಾ? ಪಾಸಿಬಲ್ ಇದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಈಗ ಟೀಮ್ ಇಲ್ಲೇ ಎಷ್ಟೊಂದು ಬ್ಯಾಂಗ್ಳೂರಲ್ಲೇ ಎಷ್ಟೊಂದ್ ದಿನ ಸ್ಟೇ ಮಾಡಿ ಗ್ರೌಂಡ್ ಗೆ ಅಲ್ಲಿ ಇಲ್ಲಿ ಓಡಾಡ್ತಾ ಇರುತ್ತೆ. ಅವಾಗ ಹೈ ಹೌದೌದು. ಸೆಕ್ಯೂರಿಟಿ ಅವ್ರು ಓಡಾಡ್ಕೊಂಡು ಆರಾಮಾಗೆ ಇರ್ತಾರೆ. ಹ್ಮ್. ಸೊ ಆ ಲೆಕ್ಕದಲ್ಲಿ ಪೆರೇಡ್ ಮಾಡೋದಕ್ಕೂ ಅವಕಾಶ ಇದೆ. ಯಾವ್ಯಾವ್ದಕ್ಕೋ ಮಾಡ್ತೀವಿ ಮಾಡ್ತೀವಿ, ಸರ್. ಹಾ. ಯಾವ್ದೋ ಇಲ್ಲೇ ಇರೋ ಐ ಡೋಂಟ್ ವಾಂಟ್ ಟು ಮೆನ್ಷನ್ ಫ್ಯೂ ಥಿಂಗ್ಸ್. ಹ್ಮ್. Strike ಅಂತ. ಸ್ಟ್ರೈಕ್ ಅಲ್ಲ, ಈವನ್ ಫಾರ್ ಸಮ್ Rally. ಪಾರ್ಟೀಸ್ ರ್ಯಾಲಿಗೆಲ್ಲ ಯೂಸ್ ಹ್ಮ್. ಮಾಡ್ತೀವಿ. ನಮಗ್ ಬೇಕಾ ಆ ರೋಡ್ ಇವತ್ ಬಂದು ಅಷ್ಟೇ. ಬೆಳಿಗ್ಗೆ ಹೋಗಿರ್ತೀನಿ, ಮಧ್ಯಾಹ್ನ ಬರೋ ಅಷ್ಟರಲ್ಲಿ ಆ road ಇನ್ನೇನೋ close ಆಗಿದೆ. ರೀಸನ್ಗೆ ಹ್ಮ್. ಕ್ಲೋಸ್ ಆಗಿರುತ್ತೆ. ಸೊ ಅಂತದ್ರಲ್ಲಿ ಒಂದ್ ಎಂಟೈರ್ ಸ್ಟೇಟ್ ಅವ್ರನ್ನ ಅಷ್ಟು ಕೊಂಡಾಡ್ತಿದೆ ಅಂದ್ರೆ ಅದು ಬೇಕು, ಪೆರೇಡ್ ಆಗ್ಬೇಕು ಇಲ್ಲಿ. ಹ್ಮ್. ಅದನ್ನ ಜನ ಅಟ್ಲೀಸ್ಟ್ ಪಾಪ ಸ್ಟೇಡಿಯಂಗೆ ಹೋಗಿ ನೋಡಕ್ ಆಗದೆ ಇರೋರು ಅವ್ರನ್ನ ಎದುರುಗೆದ್ರು ನೋಡೋ ಒಂದು ಅವಕಾಶ ಸಿಗುತ್ತೆ ಎಲ್ಲಾರ್ಗುನು. ಇಮಿಡಿಯೇಟ್ ಆಗಿ ಆಗ್ಬಿಡ್ಬೇಕು. ಹಾ, ಯಾಕಂದ್ರೆ ಆ ಅವ್ರು ಬಿಸಿ ಬಿಸಿ ನೆಕ್ಸ್ಟ್ ಸಿಚುವೇಶನ್ ಅಲ್ಲೇ ನೆಕ್ಸ್ಟ್ ಇರ್ಬೇಕು. ಅನ್ಬಾಕ್ಸ್ ವರ್ಗು ವೇಟ್ ಮಾಡೋಷ್ಟು ತಾಳ್ಮೆ ನಮ್ಗಿಲ್ಲ. ಅನ್ಬಾಕ್ಸಿಂಗ್ ಇಲ್ಲ. ಹ್ಮ್, ಹ್ಮ್. ಇಮಿಡಿಯೇಟ್ ಆಗಿ ಬಂದ್ಬಿಡ್ಬೇಕು. ಹಾ. ಅವ್ರು ಬಂದ್ರು ಫುಲ್ ಟೀಮ್ ಬಂದ್ರು ಜಾಶ್ ಹೇಸಲ್ವುಡ್ ಬರಲ್ಲ ಅನ್ನೋ ದುಃಖ ನನ್ಗಿರುತ್ತೆ. ಹಾ. ಯಾಕಂದ್ರೆ ಅವ್ರಿಗೆ ಒಂದು ಕಂಟ್ರಿ ಹಾ, ಸರ್ವ್ ಮಾಡಕ್ಕೆ. ನ್ಯಾಷನಲ್ ಡ್ಯೂಟೀಸ್ ಇದೆ. ಹ್ಮ್. 11th ಬಂದ್ಬಿಟ್ಟು ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಬರ್ತಾ ಇದೆ. ಓ. ಸೊ ಅದಕ್ಕೆ ಹೋಗ್ತಾರೆ. ಬಟ್ ಅವ್ರಿಲ್ಲ ಅನ್ನೋದೊಂದು ದುಃಖ ಇರುತ್ತೆ. ಫಸ್ಟ್ ಗೆಲ್ಲೋಣ, ಒನ್ ಸ್ಟೆಪ್ ಅಟ್ ಎ ಟೈಮ್. ಸೊ ಇವಾಗ ನಿಮ್ಮ ಫೇವರೇಟ್ ವಿರಾಟ್ ಕೊಹ್ಲಿ ಅವರು ಬೈ ಚಾನ್ಸ್ ಮ್ಯಾಚ್ ವಿನ್ ಆಗಿರುತ್ತೆ, ಹ್ಮ್. ಎಲ್ಲೋ ನಿಮಗೆ ಸಿಗೋ ಚಾನ್ಸ್ ಇತ್ತಂದ್ರೆ ನೀವು ಅವ್ರಿಗೆ ಏನ್ ಕೇಳಕ್ ಇಷ್ಟಪಡ್ತೀರಾ, ಅಥವಾ ಏನ್ ಕಾನ್ವರ್ಸೇಷನ್ ಮಾಡಕ್ ಇಷ್ಟಪಡ್ತೀರಾ? ಏನ್ ಮಾತಾಡ್ಬೋದು ಅಥವಾ ಏನ್ ಕೇಳ್ಬೋದು? ನಾನ್ ಹೇಳೋದು ಯು ಡಿಸರ್ವ್ ಇಟ್ ಅಂತ ಹೇಳ್ತೀನಿ ಸರ್. ಹ್ಮ್. ಒನ್ ಮೋರ್ ಸ್ಟೆಪ್ ಅಂತ ಏನೋ ಅವ್ರು ಅಂದಿದ್ರು. ಹ್ಮ್. ಯು ಹ್ಯಾವ್ ಕ್ರಾಸ್ ದಟ್ ಒನ್ ಮೋರ್ ಸ್ಟೆಪ್ ಅಂಡ್ ಯು ಡಿಸರ್ವ್ ಇಟ್ ಅಂತಾನೆ ಅಷ್ಟೇ, ಒನ್ ವರ್ಡ್ ಹ್ಮ್. ಅಷ್ಟೇ, ನಥಿಂಗ್ ಎಲ್ಸ್. ಬಿಕಾಸ್ ಹಿ ಡಿಸರ್ವ್ಸ್ ದಟ್. ಅವ್ರಿಗೆ ಬೇಕದು. ಹ್ಮ್. ಇಷ್ಟು ಅಯ್ಯೋ ವರ್ಲ್ಡ್ ಕಪ್ ವಿನ್ ಆಗಿಲ್ಲ, ಕ್ಯಾಪ್ಟನ್ಸಿ ಮಾಡಿರೋ ಎಲ್ಲೂ ಏನು ಕಪ್ ತಂದ್ಕೊಟ್ಟಿಲ್ಲ ಅನ್ನೋ ಒಂದು ಬ್ಲಾಕ್ ಮಾರ್ಕ್ ಒಬ್ಬ ಸ್ಪೋರ್ಟ್ಸ್ ಮನ್ಗೆ ಮೇ ಬಿ ನಾವಿಲ್ಲಿ ಕೂತ್ ಕೇಳೋರ್ಗೆ ಅದು ಅಷ್ಟು ಮ್ಯಾಟರ್ ಆಗದೆ ಇರ್ಬೋದು. ಹೌದು. ಎಲ್ಲೋ ಇನ್ಸ್ಟಾಗ್ರಾಮ್ ಅವರು ಸ್ಕ್ರಾಲ್ ಮಾಡುವಾಗ ಅದೆಲ್ಲೋ ಒಂದ್ ಬಂದ್ರೆ ನನ್ಗೆ ಆ ಬ್ಲಾಕ್ ಮಾರ್ಕ್ ಇದೆ ಅನ್ನೋದು ಅವ್ರಿಗೆ ನೋವಿರ್ಬೋದು. ಹ್ಮ್. ಸೊ ಐ ಥಿಂಕ್ ಇದರಿಂದ ಅದು ಬ್ಯಾಂಗ್ಳೂರ್ ಫ್ರಾಂಚೈಸಿ ಇಂದ ಅವ್ರಿಗೆ ಅದು ತೊಳೆದೋದ್ರೆ ವಿ ಆರ್ ವೆರಿ ಹ್ಯಾಪಿ ಹ್ಮ್. ಅಂಡ್ ಹಿ ಡಿಸರ್ವ್ಸ್ ದಟ್. 18 years ಇದ್ದು ಒಂದ್ ಕಪ್ ಇಲ್ದೆ ಹೋಗೋದು ಇಟ್ಸ್ ನಾಟ್ ಫೇರ್. ಹ್ಮ್. ಸೊ ಕಪ್ ಬೇಕು. ಸೊ ಅದನ್ನ ಗೆದ್ರೆ ಇಟ್ಸ್ ಗುಡ್ ಫಾರ್ ಹಿಮ್. ಓಕೆ. ಸೊ ಇನ್ನೊಂದು ನಮ್ಮ RCB ಕಪ್ ವಿನ್ ಆಗೋದು ಇದ್ರ ಬಗ್ಗೆ ಎಲ್ಲ ಮಾತಾಡಿದ್ವಿ. ಈ ಸೀಸನ್ ಅಲ್ಲಿ ಯೂತ್ಸ್ ಕೆಲವರು ಮಿಂಚ್ತಾ ಇದ್ದಾರೆ. ಸೊ ಈ ಒಂದು ಆಟಗಾರರ ಬಗ್ಗೆ ಏನ್ ಹೇಳ್ತೀರಾ? ಯೂತ್ಸ್ ಮಿಂಚ್ತಾ ಇದಾರೆ ಡೆಫಿನೆಟ್ಲಿ. ಬಟ್ ನನ್ಗೆ ನೌ ಐ ಆಮ್ ನಾಟ್ ಅಗೇನ್ಸ್ಟ್ ಎನಿ ಫ್ರಾಂಚೈಸ್, ಬಟ್ ಒನ್ ಫ್ರಾಂಚೈಸ್. ಹ್ಮ್. CSK ಅವರು ಯಾರಾದ್ರೂ ಆಗ್ಲಿ ಪ್ರೊಡ್ಯೂಸ್ ಮಾಡ್ತಾ ಇಲ್ಲ ಟು ಇಂಟರ್ನ್ಯಾಷನಲ್ ಕ್ರಿಕೆಟ್. ಹಾ. ಇವಾಗ ನೀವು ಮುಂಬೈ ನೋಡ್ಬೋದು, ಸ್ಕೈ ಬಂದಿರೋದಾಗ್ಲಿ, ಹಾರ್ದಿಕ್ ಪಾಂಡ್ಯ ಬಂದಿರೋದಾಗ್ಲಿ, ಕೃಣಾಲ್ ಪಾಂಡ್ಯ ಹ್ಮ್. ಬಂದಿರೋದಾಗ್ಲಿ, ಹ್ಮ್. ಈ ತರ ಹಲವಾರು ಪ್ಲೇಯರ್ಸ್, ಬುಮ್ರಾ ಬಂದಿರೋದಾಗ್ಲಿ, ಈ ಬುಮ್ರಾ. ತರ ಹಲವಾರು ಪ್ಲೇಯರ್ಸ್ ಮುಂಬೈ ಹ್ಯಾಸ್ ಪ್ರೊಡ್ಯೂಸ್ ಹ್ಮ್. ಟು ದ ಇಂಡಿಯನ್ ಕ್ರಿಕೆಟ್ ಟೀಮ್. ಹೌದು. RCB ನೋಡ್ಬೋದು, ಸಿರಾಜ್ ಅಂತ ಪ್ಲೇಯರ್ಸ್ ಸಿರಾಜ್ ಅಂತ ಪ್ಲೇಯರ್ ಚಹಲ್. ಆಗಿರ್ಬೋದು, ಚಹಲ್, ಈ ತರ ಪ್ಲೇಯರ್ಸ್ ಅಟ್ಲೀಸ್ಟ್ ಸಮ್ ಟೀಮ್. ದಟ್ ಇಸ್ ದ ಹೋಲ್ ಪಾಯಿಂಟ್ ಆಫ್ IPL. ಇಲ್ಲಿ ಹ್ಮ್. ಹ್ಮ್. IPL ಬರೋದೇ ಒಂಥರ ಒಂದು ಡೊಮೆಸ್ಟಿಕ್ ಪ್ಲೇಯರ್ಸ್ ಗೆಲ್ಲ ಚಾನ್ಸ್ ಕೊಟ್ಟು, ಇಫ್ ಈಸ್ ದ ಬೆಸ್ಟ್, ಹ್ಮ್. ವೈ ನಾಟ್ ಇಂಡಿಯನ್ ಕ್ರಿಕೆಟ್ ಟೀಮ್? ನಿತೀಶ್ ಕುಮಾರ್ ರೆಡ್ಡಿ ರೆಡ್ಡಿ ಆಗಿರ್ಬೋದು, ರೆಡ್ಡಿ. ಇವ್ರನ್ನೆಲ್ಲ ಈ ತರ ಪ್ಲೇಯರ್ಸ್ ಗ್ರೂಮ್ ಮಾಡಿ ಮಾಡ್ತಾ ಇದಾರೆ. ಹ್ಮ್. ಬಟ್ CSK ನೇಮ್ ಒನ್ ಪ್ಲೇಯರ್ ಹ್ಮ್. ಹೂ CSK has produced to the Indian cricket team. ನೇಮ್ ಒನ್ ಪ್ಲೇಯರ್, ಹ್ಮ್. ಹ್ಮ್. ನೋ ಒನ್. ಅವ್ರು ತಗೊಳೋದೇ ಅವ್ರ ಕ್ಯಾಟಗರಿನೇ 35 years ಅಂಡ್ ಅಬೌವ್ ಎಬ್ಬೋ. ಅಷ್ಟೇ. ಎಲ್ಲ ಎಕ್ಸ್ಪೈರ್ಡ್ ಪ್ಲೇಯರ್ಸ್ ನ ತಗೊಂತಾರೆ, ಟೀಮ್ ಹಾಳು ಮಾಡ್ಕೊಂತಾರೆ. ಹ್ಮ್. ಇಷ್ಟೇ ಆಗಿರೋದು.
ಅವ್ರಿನ್ನ ಅದು IPL ಸ್ಟ್ರಾಟಜಿ ಇನ್ನ ಓಲ್ಡ್ ಸ್ಟ್ರಾಟಜೀಸ್ ಎಲ್ಲ ಇದಾರೆ, ಇದಾರೆ ಇನ್ನ ಎಕ್ಸ್ಪೀರಿಯನ್ಸ್ ಅನ್ಕೊಂಡು. ಬಟ್ ಹ್ಮ್. ಇವಾಗ T20 ಗೇಮ್ ಕಂಪ್ಲೀಟ್ಲಿ ಚೇಂಜ್ ಆಗಿದೆ, ಕಂಪ್ಲೀಟ್ ಬ್ಯಾಟ್ಸ್ಮನ್ ಫ್ರೆಂಡ್ಲಿ ಆಗಿದೆ ಗೇಮ್. ಹೌದು ಸೊ ಅವ್ರ ಇನ್ನ ಅಡಾಪ್ಟ್ ಆಗಿಲ್ಲ. ಇವಾಗ ಆಕ್ಷನ್ ಟೇಬಲ್ ಅಲ್ಲೂ ಕೂತಿರೋರು ನೋಡ್ಬೋದು, ಬರೀ ವಯಸ್ಸಾಗಿರೋರೇ ಕೂತಿರೋರು ಆಕ್ಷನ್ ಟೇಬಲ್ ಅಲ್ಲಿ. ಸೊ ಅವ್ರಿನ್ನ ಅಡಾಪ್ಟ್ ಆಗಿಲ್ಲ ಅದಕ್ಕೆ. ಬಟ್ ಎಸ್, ಈ ತರ ಯಂಗ್ಸ್ಟರ್ಸ್ ಎಮರ್ಜ್ ಆಗ್ತಾ ಇರ್ಬೇಕು, ಈ ತರ ಇಂಟರ್ನ್ಯಾಷನಲ್ ಆಪರ್ಚುನಿಟೀಸ್ ಒಬ್ಬೊಬ್ರಿಗೂ ಸಿಗ್ತಾ ಇರ್ಬೇಕು. ಈಚ್ ಅಂಡ್ ಎವ್ರಿ ಟೀಮ್ ಹ್ಯಾಸ್ ಎಮರ್ಜಿಂಗ್ ಟ್ಯಾಲೆಂಟ್. ಹ್ಮ್. ವೈಭವ್ ಸೂರ್ಯವಂಶಿ 14 ಇಯರ್, ಅವ್ರು ಇವಾಗ್ಲೂ ಅಷ್ಟೇ ಬೆಸ್ಟ್ ಸ್ಟ್ರೈಕ್ ರೇಟ್ ಇನ್ IPL ಹಿಸ್ಟ್ರಿ. ಅವ್ರು 208 ಇದೆ ಸ್ಟ್ರೈಕ್ ರೇಟ್, ನನ್ಗಿನ್ನ ಸ್ಟಾಟ್ಸ್ ನೆನಪಿದೆ. ಸೊ ಅವ್ರದ್ದು ಐ ಥಿಂಕ್ ಏನೇನೋ ಕ್ರೈಟೀರಿಯಾ ಇದೆ, 7 matches and above should have faced 100 balls and above ಅಂತ. ಬೆಸ್ಟ್ ಸ್ಟ್ರೈಕ್ ರೇಟ್ ಕ್ರಿಸ್ ಗೇಲ್ ಮತ್ತೆ ಇನ್ನೊಬ್ಬ ಪ್ಲೇಯರ್ ಆದ್ಮೇಲೆ ಇಸ್ ದ ಸೆಕೆಂಡ್ ಹೈಯೆಸ್ಟ್ ಸೆಂಚುರಿಯನ್, ಫಾಸ್ಟೆಸ್ಟ್ Fastest ಸೆಂಚುರಿ Indian. ಹೊಡೆದಿರೋದು ವೈಭವ್ ಸೂರ್ಯವಂಶಿ. ಹ್ಮ್. ಸೊ ಹ್ಯಾಟ್ಸ್ ಆಫ್ ಟು ಹಿಮ್. ಆತರ ಟ್ಯಾಲೆಂಟ್ ಇವಾಗ ಅಷ್ಟೇ. ನೆಕ್ಸ್ಟ್ ಜನರೇಷನ್ ಇಸ್ T20 ಗೇಮ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಸೊ ಈ ತರ ಪ್ಲೇಯರ್ಸ್ ಪ್ರೊಡ್ಯೂಸ್ ಮಾಡ್ಬೇಕು. ದಟ್ ಇಸ್ ದ ಹೋಲ್ ಪಾಯಿಂಟ್ ಆಫ್ IPL. ಸೊ ಫ್ರಾಂಚೈಸ್ ಬೆಂಗಳೂರು ಸ್ಟೇಟ್ ಇಸ್ ಸೆಕೆಂಡರಿ. ಫಸ್ಟ್ ಇಸ್ ಮೇನ್ ಏಮ್ ಇಸ್ ಇಂಟರ್ನ್ಯಾಷನಲ್. ಎಲ್ಲರೂ ಇಂಡಿಯಾಗ ಆಡ್ಬೇಕು. ಅಂಡ್ ಎವ್ರಿ ಒನ್ ಇಸ್ ಇನ್ ದಟ್ ಹಂಗರ್ ಓನ್ಲಿ. ಜಿತೇಶ್ ಶರ್ಮಾನು ಅಷ್ಟೇ, ಯಾರಾದ್ರೂ ಆಡ್ಲಿ, their aim is not to win man of the match but to be played in Indian cricket team. ಓಕೆ, ಇನ್ನು ಸ್ವರೂಪ್ ಅವರೇ, ಮ್ಯಾಚ್ ಗೆಲ್ತು, ಎಲ್ಲ ಆಯ್ತು, ಸೆಲೆಬ್ರೇಷನ್ ಆಯ್ತು, ಏನಾಯ್ತು. ಸೊ ನೆಕ್ಸ್ಟ್ ನಿಮ್ದು ಆ ಕಂಟಿನ್ಯೂಟಿ ಡೇಸ್ ಯಾವ ತರ ಇರುತ್ತೆ? ಅದರಲ್ಲೇ ಆ ಒಂದು ನೆನಪಲ್ಲೇ ಇರ್ತೀರಾ, ಅಥವಾ ಯಾವ ತರ ಇರುತ್ತೆ? ನೆಕ್ಸ್ಟ್ ಸೀಸನ್ ತನಕ ಕಾಯ್ತಾ ಇರ್ತೀರಾ, ಅಥವಾ ಬೇರೆ ಯಾವ ಕ್ರೀಡೆಗೆ ಸ್ವಿಚ್ ಆಗ್ತೀರಾ? ನನಗ್ ಫಸ್ಟ್ ಆಗದೆ ಮೆಮೊರಿ ಲಾಸ್ ನಾಳೆ ಅಕಸ್ಮಾತ್ ಗೆದ್ರೆ. ನಾನ್ ಒಂದ್ RCB ಒಂದ್ ಮ್ಯಾಚ್ ಗೆದ್ರೇನೆ ನಾನು ಆಲ್ಮೋಸ್ಟ್ ಹೈಲೈಟ್ಸ್ ಒಂದ್ 5-6 ಸತಿ ನೋಡಿರ್ತೀನಿ ನೆಕ್ಸ್ಟ್ ಮ್ಯಾಚ್ ಬರೋರ್ಗು. ಅಕಸ್ಮಾತ್ ಟ್ರೋಫಿ ಹೊಡೆದ್ರಂದ್ರೆ ನನ್ಗೆ ಗೊತ್ತಿಲ್ಲ ಆ ಫೀಲಿಂಗ್, ಆಮೇಲೆ ಏನಾಗತ್ತೆ ಅಂತ ಗೊತ್ತಿಲ್ಲ. ಬಟ್ ಏನಂತಂದ್ರೆ ಅಪ್ಕಮಿಂಗ್ ಡೇಸ್ ತುಂಬಾ ಚೆನ್ನಾಗಿರುತ್ತೆ. ಲೈಕ್ ಅದು RCB ಪವರ್ ಏನೋ ಗೊತ್ತಿಲ್ಲ, ಲೈಕ್ ಆ ಲೇಸಿನೆಸ್ ಹೋಗುತ್ತೆ, ಆಮೇಲೆ ಅದ್ ಏನೋ ಒಂಥರ ಪಾಸಿಟಿವ್ ವೈಬ್ ಅನ್ನೋ ನಮ್ಗೆ ಫೀಲ್ ಆಗುತ್ತೆ. ಅದು ಹೌದು, ಏನೋ ಒಂಥರ ಖುಷಿ ಇದೆ, ಏನೋ ಒಂಥರ ಒಳ್ಳೆ ಕೆಲಸ ಮಾಡೋಣ ಹಂಗೆ ಹಿಂಗೆ ಅಂತ ಅನ್ಬಿಟ್ಟು. ಬಟ್ ಸೋತ್ರೆ ಅದ್ರದ್ದು ಆಪೋಸಿಟ್ ಆಗುತ್ತೆ. ಬಟ್ ಗೆದ್ರೆ ಅಂತೂ ಅಪ್ಕಮಿಂಗ್ ಡೇಸ್, ಲೈಕ್ ನೆಕ್ಸ್ಟ್ IPL ಏನೇ ಆಗ್ಲಿ, ನಾ ಅವ್ರು ಗೆಲ್ಲಿ ಸೋಲಿ, ನಾಳೆ ಹೊಡೆದ್ರೆ ಅಂತೂ ಅಪ್ಕಮಿಂಗ್ ಡೇಸ್ ಬ್ಯೂಟಿಫುಲ್ ಆಗಿರುತ್ತೆ. ತಲೆ ಎತ್ಕೊಂಡು ಓಡಾಡೋದು. ಸೊ ಬ್ಯೂಟಿಫುಲ್ ಆಗಿರುತ್ತೆ. ನೀವು ಆ ಗುಂಗಲ್ಲೇ ಪಕ್ಕ ಇರ್ತೀವಿ, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ಕೊಂಡು ಅದ್ರಲ್ಲೇ ಇರ್ತೀವಿ. ಸೊ ಅದನ್ನ ಡೈಜೆಸ್ಟ್ ಮಾಡ್ಕೊಂಡು ನಾವು ಆ ಹ್ಯಾಪಿನೆಸ್ ನ ಎಕ್ಸ್ಪ್ರೆಸ್ ಮಾಡ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರೋ ಎಲ್ಲಾ ಕ್ರಿಯೇಟಿವ್ ಮೀಮ್ಸ್ ಬರುತ್ತೆ, ಅದನ್ನೆಲ್ಲ ನೋಡ್ಕೊಂಡು ಆ ಖುಷಿನಲ್ಲೇ ಇರ್ತೀವಿ ಪಕ್ಕ. ಸೊ ಹೇಟರ್ಸ್ಗೆ ನಮ್ಮ ಆನ್ಸರ್ಸ್ ನ ಕೊಟ್ಕೊಂಡು, ಸೊ ಇಟ್ ವಿಲ್ ಟೇಕ್ ಒಂದು 10-15 days ಆ ಮೆಮೊರಿನಲ್ಲೇ ಇರ್ತೀವಿ. ಅದ್ರ ಬಗ್ಗೆ ಜಾಸ್ತಿ ನಾವು ಆಲ್ಮೋಸ್ಟ್ ಮೀಟ್ ಆದವ್ರ ಜೊತೆ ಎಲ್ಲ ಅದೇ ಡಿಸ್ಕಷನ್ ಅಲ್ಲಿ ಇರ್ತೀವಿ. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಡಿಫ್ರೆಂಟ್ ಆಗಿರುತ್ತೆ ಸರ್. RCB ಟೀಮ್ ಪ್ಲೀಸ್, ನಿಮ್ಮ ಫ್ಯಾನ್ಸ್ಗೆ ಈ ಅವಕಾಶ ಬೇಕು. ಸೊ ಇದನ್ನ ಮಾಡ್ಕೊಡಿ. ಟೀಮ್ ಎಲ್ಲ ಗ್ಯಾದರ್ ಆಗಿ ಸ್ಟ್ರಾಟಜಿ ಪ್ಲಾನ್ ಮಾಡಿ ಒಂದ್ ಟೀಮ್ ಪ್ಲೇ ತರ ಆಡಿ ವಿನ್ ಮಾಡಿಸ್ಕೊಡ್ಬೇಕು ಕಪ್ನ ಫಾರ್ ಯುವರ್ ಲಾಯಲ್ ಫ್ಯಾನ್ಸ್. ಅಷ್ಟೇ ಹೇಳೋದು ಟೀಮ್ಗೆ. ಸೊ ಇವಾಗ CSK ಆಲ್ರೆಡಿ ಕೊನೆ ಸ್ಥಾನದಲ್ಲಿ ಮನೆಗೆ ಹೋಗಿದ್ದಾರೆ, ಆರಾಮಾಗಿ ಮನೇಲಿ ಇದ್ದಾರೆ. ನಾವ್ ಹೆಂಗ್ ಆಡ್ತೀವಿ ಫೈನಲ್ ಅನ್ನೋದನ್ನ ನೋಡಕ್ಕೆ ಕಾಯ್ತಾ ಇದ್ದಾರೆ. ಸೋಲಿ ಅಂತಾನೆ ಅಂತಿರ್ತಾರೆ ಆಲ್ಮೋಸ್ಟ್. ಸೊ ಆ CSK ಟೀಮ್ ಅಲ್ಲಿ ಧೋನಿ ರಿಟೈರ್ಮೆಂಟ್ ತಗೊಳ್ತಾರೆ ಈ ವರ್ಷ ಅಂತ ತುಂಬಾ ಟಾಕ್ ಇತ್ತು. ಏನು ಅವ್ರದ್ದು ಈ ಮ್ಯಾಚ್ ಮುಗ್ದಿದೆ, ಎಲ್ಲ ಆಗಿದೆ, ರಿಟೈರ್ಮೆಂಟ್ ಕೊಟ್ಟಿಲ್ಲ, ನೆಕ್ಸ್ಟ್ ಸೀಸನ್ ತನಕ ಇರ್ತಾರ, ಅಥವಾ ಅವ್ರದ್ದು ಏನು ಸ್ಟ್ರಾಟಜಿ? ಅವ್ರದ್ದು ಸ್ಟ್ರಾಟಜೀಸ್ ಇವಾಗ ಯೂಶಲಿ IPL ಆಗೋದು 2 ತಿಂಗಳು. ಹೌದು. ಸೊ ಅವ್ರದ್ದು ಸ್ಟ್ರಾಟಜಿ ಏನಂದ್ರೆ 10 ತಿಂಗಳು, ನನಗೆ 10 ತಿಂಗಳು ಇದೆ ಫಾರ್ ಮೀ ಟು ಡಿಸೈಡ್ ಇಫ್ ಐ ಹ್ಯಾವ್ ಟು ಕಮ್ ಟು ದ IPL ಆರ್ ನಾಟ್. ಅವ್ರಿಗೆ ಏನಂದ್ರೆ ಸುಮ್ನೆ ಹನಿಮೂನ್ ತರ 2 ತಿಂಗಳು ಬರ್ತೀನಿ, ಕ್ರಿಕೆಟ್ ಆಡ್ಕೊಂಡು ಹೋಗ್ತೀನಿ. ಬಟ್ ಇದು ವರ್ಕ್ ಆಗ್ತಾ ಇಲ್ಲ. ನೀವು ನೋಡ್ಬೋದು ಅವ್ರ ರೀಸೆಂಟ್ ಸ್ಟಾಟ್ಸ್, ಅವ್ರದ್ದು ಏನು ಆಡಿಲ್ಲ. ಟೆಸ್ಟ್ ಮ್ಯಾಚ್ T20 ಅಲ್ಲಿ ಆಡ್ತಾ ಇದಾರೆ. ಬಟ್ ಈ ಸ್ಟ್ರಾಟಜಿ ಅಲ್ಲಿ ವರ್ಕೌಟ್ ಆಗಲ್ಲ. ಹೌದು. ಪ್ಲಸ್ ಫಸ್ಟ್ ಆಫ್ ಆಲ್ IPL ಕೂಡ ಧೋನಿನ ಬಿಟ್ಕೊಡಲ್ಲ, ಚಾನ್ಸೇ ಇಲ್ಲ. ಯಾಕಂದ್ರೆ ಇವಾಗ ನೀವು ಧೋನಿ ಬಿಟ್ರೆ ನೀವ್ ಯಾರಿಗೆ ಸಪೋರ್ಟ್ ಮಾಡ್ತೀರಾ CSK ಅಲ್ಲಿ? ಧೋನಿ ಬಿಟ್ರೆ ಇನ್ಯಾರಿದ್ದಾರೆ? ಜಡೇಜಾ ಇದಾರೆ. ಜಡೇಜಾ. ಬಟ್ ನೋ ಒನ್ ವಿಲ್ ವಾಂಟ್ ಟು ವಾಚ್ ಅ CSK ಮ್ಯಾಚ್ ಫಾರ್ ಜಡೇಜಾ. ಅವ್ರ ಇವಾಗ ನೀವು ಫಸ್ಟ್ ಆಫ್ ಆಲ್ ಋತುರಾಜ್ ಗೈಕ್ವಾಡ್ ನ ಕ್ಯಾಪ್ಟನ್ ಆಗಿ ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗಲ್ಲ. ಬಿಕಾಸ್ ಇಟ್ಸ್ ವೆರಿ ಬಿಗ್ ಶೂಸ್ ಟು ಫಿಲ್. ಧೋನಿ ಅಷ್ಟ್ ಮಾಡಿದ್ದಾರೆ, 5 ಕಪ್ ಗೆದ್ದು ಕೊಟ್ಟಿದ್ದಾರೆ. ಬಟ್ ಇಟ್ಸ್ ಇರ್ರಿಪ್ಲೇಸಬಲ್. ಅವ್ರದ್ದು ಐ ಆಮ್ ಕಂಪ್ಲೀಟ್ಲಿ ವಿತ್ ಇಟ್. 2023 ಕಪ್ ಗೆದ್ದ ಮೇಲೆ ಬೆಸ್ಟ್ ಟೈಮ್ ಫಾರ್ ಧೋನಿ ಟು ರಿಟೈರ್. ಯಾಕೆ ಮಾಡಿಲ್ಲ? IPL ಆರ್ ವಾಟ್ ಎವರ್ ಇಟ್ ಇಸ್, ಎನಿ ಆಫ್ ದ ಅಫಿಷಿಯಲ್ಸ್ ಡಿಂಟ್ ಅಲೌ ಹಿಮ್ ಟು ರಿಟೈರ್. ಯಾಕಂದ್ರೆ ಅವ್ರು ಇಲ್ಲ ಅಂದ್ರೆ ಕಾಸಿಲ್ಲ. ಒಂದು ಬ್ರ್ಯಾಂಡ್ ಕೂಡ ಡ್ರಾಪ್ ಆಗೋ ಚಾನ್ಸ್ ಇದೆ ಅವರಿಗೆ. ಬ್ರ್ಯಾಂಡ್ ಆಬ್ವಿಯಸ್ಲಿ ಅವ್ರಿಗೂ ಒಂದು ಸಮ್ ಪರ್ಸೆಂಟೇಜ್ ಆಫ್ ದ ಶೇರ್ಸ್ ಅಂತ ಇರುತ್ತೆ, ಅವ್ರಿಗೂ ಬರ್ತಾ ಇರುತ್ತೆ.
ಅವ್ರಿಗೆ ವರ್ಷ ಎಲ್ಲ ದುಡ್ದಿರೋದು 2 ತಿಂಗಳಲ್ಲಿ ಬಂದ್ರೆ ವೈ ನಾಟ್. ಅಂಡ್ ಸೇಮ್ ಥಿಂಗ್ ವಿತ್ ವಿರಾಟ್ ಕೊಹ್ಲಿ. ಬಟ್ ವಿರಾಟ್ ಕೊಹ್ಲಿ ಇಸ್ ನಾಟ್ ಸಮನ್ ಹುಲ್ ರನ್ ಬಿಹೈಂಡ್ ಮನಿ. ಅವ್ರಿಗಾಯ್ತು ಟೆಸ್ಟ್ ಅಲ್ಲಿ ಆಗಿಲ್ಲ ರಿಟೈರ್ ಅಷ್ಟೇ. ಬಟ್ ಅವರು ಇಲ್ಲ ನಾನು ಆಡ್ತೀನಿ, ನಾನು ದುಡ್ಡು ಮಾಡ್ಕೊಂತೀನಿ, ನೋ ಆಗಿಲ್ಲ. ಐ ನೀಡ್ ಮೈ ಫ್ಯಾಮಿಲಿ ಸ್ಪೇಸ್, ಡನ್. ಬಟ್ ಧೋನಿ ಹಂಗಲ್ಲ, 10 ತಿಂಗಳು ಯೋಚನೆ ಮಾಡ್ತಾರೆ, 2 ತಿಂಗಳು ಆಡ್ಕೊಂಡು ಹನಿಮೂನ್ ಆರಾಮಾಗಿ ಆಡ್ಕೊಂಡು ಹೋಗ್ತಾರೆ ಅಷ್ಟೇ. ಓಕೆ ಮೇಡಮ್, ಇನ್ನೊಂದ್ ಏನಂತಾರೆ ಟಾಕ್ ಪ್ರತಿ ಸೀಸನ್ ಅಲ್ಲೂ ನಮ್ಮ ಫ್ಯಾನ್ಸ್ ಗೆ ತುಂಬಾ ಟಾಕ್ ಇತ್ತು. ಏನಂತಂದ್ರೆ ಕನ್ನಡಿಗರಿಗೆ ಚಾನ್ಸ್ ಕೊಡ್ತಾ ಇಲ್ಲ RCB ಅವರು ಅಂತ. ಸೊ ಕೆಲವು ಟೈಮ್ ಒಬ್ರು ಇಬ್ಬರಿಗೆ ಚಾನ್ಸ್ ಕೊಡೋರು, ಅದು ಕೂಡ ಅವರಿಗೆ 11 ನಲ್ಲಿ ಪ್ಲೇಯಿಂಗ್ 11 ಅಲ್ಲಿ ಆಡಿಸ್ತಾ ಇರಲಿಲ್ಲ. ಸೊ ಈ ತರ ಎಲ್ಲ ಒಂದು ಟಾಕ್ ಇತ್ತು. ಈ ಸೀಸನ್ ಯಾವ ತರ ಇದೆ? ಕನ್ನಡಿಗರಿಗೆ ಚಾನ್ಸ್ ಸಿಕ್ಕಿದ್ಯಾ ಅಥವಾ ಇರೋರಲ್ಲೂ ಕೂಡ ಚೆನ್ನಾಗಿ ಆಡ್ತಾ ಇದಾರಾ? ಮನೋಜ್ ಬಾಂಡ್ಗೆ ಇದಾರೆ ಕರ್ನಾಟಕದವರು, ಬಟ್ ಅವರಿಗೆ ಅವಕಾಶ ಒಂದ್ ಮ್ಯಾಚ್ ಅಷ್ಟೇ ಕೊಟ್ಟಿರೋದು. ಸೊ ಈ ತರ ಈ ಒಂದು ಕನ್ನಡಿಗರ ಮೇಲೆ ಏನಾದ್ರು ನಮಗೆ ಅವರು ಮ್ಯಾನೇಜ್ಮೆಂಟ್ ಅವರು ಸ್ವಲ್ಪ ಇದಾಗ್ತಿದಾರ, ತಗೊಳ್ಳೋದೇನು ಹಿಂದೆ ಹಿಂಜರಿತಾ ಇದಾರ ಅಂತ? ಹಿಂಜರಿಕೆ ಇದೆ ಅನ್ನೋದನ್ನ ಮೇ ಬಿ ನಾವು ಫ್ಯಾನ್ಸ್ ಆಗಿ ಅದನ್ನ ತುಂಬಾ ಡಿಫೆಂಡ್ ಮಾಡ್ಕೊಳಕ್ ಹೋಗ್ಬಾರ್ದು. ಅದ್ ಇದೆ ಅನ್ನೋದು ಸತ್ಯ ಅನ್ಸುತ್ತೆ. ಬಟ್ ವೈಶಾಖ್ ಅಂತ ಪ್ಲೇಯರ್ಗೆ ಕೊಟ್ಟಿದ್ದಾರೆ, ಮಯಾಂಕ್ ಅಗರ್ವಾಲ್ ಮತ್ತೆ ಬ್ಯಾಕ್ ಬಂದಿರೋದು, ಅದು ಒಂದ್ ಪ್ಲಸ್ ಪಾಯಿಂಟ್. ಕೊಟ್ಟಿರೋ ಪ್ಲೇಯರ್ ಪಾಪ ಇಂಜೂರ್ ಆಗಿ ಹೋಗಿರೋದ್ರಿಂದ ಅದಕ್ಕೇನು ಮಾಡಕ್ ಆಗಲ್ಲ. ಸೊ ಒಳ್ಳೆ ಓಪನಿಂಗ್ ಇತ್ತು, ಬಟ್ ಇಂಜೂರ್ ಆಗಿರೋದ್ರಿಂದ ವಿ ಕಾಂಟ್ ಹೆಲ್ಪ್ ಇಟ್. ಬಟ್ ವೈಶಾಖ್ ಅಂತ ಪ್ಲೇಯರ್ಗೆ ಆಪರ್ಚುನಿಟಿ ಕೊಟ್ಟು ಬರೀ ಬೆಂಚಲ್ಲೇ ಕೂರ್ಸಿದ್ರು. ಐ ಥಿಂಕ್ ಹಾರ್ಡ್ಲಿ 2 ಮ್ಯಾಚಸ್ ಅಷ್ಟೇ ಆಡಿರ್ಬೇಕು ಅನ್ಸುತ್ತೆ. ಸೊ ಅಂತ ಸಿಚುವೇಶನ್ ಗಳಲ್ಲಿ ಸ್ವಲ್ಪ ಅವಕಾಶ ಇಲ್ಲ, ಕನ್ಸಿಡರ್ ಮಾಡ್ಬೇಕು. ನಾನ್ ಮುಂಚೆನೂ ಹೇಳಿದ್ದೆ, ಎಲ್ಲಾ ಕಡೆ ರೂಲ್ಸ್ ಮಾಡಿರೋ ತರ ಆ ಸ್ಟೇಟ್ ಪ್ಲೇಯರ್ಸ್ಗೆ ಇನ್ ದಟ್ ಫ್ರಾಂಚೈಸಿ 1 or 2 ಆ ಸ್ಟೇಟ್ ಪ್ಲೇಯರ್ ಇರ್ಲೇಬೇಕು ಅನ್ನೋ ರೂಲ್ಸ್ ಕೊಡ್ಬೇಕು. ಅದ್ ಯಾಕೆ ತರಕಾಗಲ್ಲ? ಇಟ್ ಈಸ್ ಇನ್ ದೇರ್ ಹ್ಯಾಂಡ್. ಅದು ಮನಿ ಮ್ಯಾಟರ್ ಆಗಿರೋದ್ರಿಂದ ಅದು ಅವ್ರು ಮಾಡ್ತಾ ಇಲ್ಲ ಅಷ್ಟೇ. ತುಂಬಾ ಕನೆಕ್ಷನ್ ಇರುತ್ತೆ. ಒಬ್ಬ ಸ್ಟೇಟ್ ಪ್ಲೇಯರ್ ಆಡ್ತಿದ್ದಾನೆ ಅಂದ್ರೆ ಅವ್ರ ಫ್ಯಾಮಿಲಿ, ಫ್ರೆಂಡ್ಸ್, ಅವ್ರ ಜೊತೆ ಓದಿರೋ ಎಷ್ಟೊಂದ್ ಜನ, ಫ್ಯಾನ್ ಬೇಸ್ ಇನ್ನೂ ತುಂಬಾ ಇನ್ಕ್ರೀಸ್ ಆಗೋ ಚಾನ್ಸಸ್ ಇದೆ. ಬಟ್ ಅವ್ರು ಅದನ್ನ ಮಾಡ್ಲಿಲ್ಲ ಅನ್ನೋದು ತುಂಬಾ ಬೇಜಾರಿದೆ. ಅನಿಲ್ ಕುಂಬ್ಳೆ ಒಂದ್ಸತಿ ಹೇಳಿರೋ ಹಾಗೆ, ನಿಮ್ RCB ಅವ್ರಿಗೆ ಕನ್ನಡದವ್ರು ಬೇಕಾಗಿಲ್ವಲ್ಲ ಅನ್ನೋ ತರ. ಅದೆಲ್ಲ ಹೇಟರ್ಸ್ಗೆ ದೇರ್ ಇಸ್ ಅ ಪಾಯಿಂಟ್. ಅವ್ರು ನೋಡಿದ್ರ ನಿಮ್ ಟೀಮ್ ಅವರೇ ಹೇಳ್ತಾರೆ, ಹಿ ಪ್ಲೇಡ್ ಫಾರ್ RCB ಬಟ್ ಸ್ಟಿಲ್ ಹಿ ಸೇಸ್ ದಟ್ ಅಂತಂದ್ರೆ ಮ್ಯಾನೇಜ್ಮೆಂಟ್ ಸ್ವಲ್ಪ ದೇ ಹ್ಯಾವ್ ಟು ಲುಕ್ ಸ್ವಲ್ಪ ಅದು ಇರುತ್ತೆ. ಯಾಕಂದ್ರೆ KL ರಾಹುಲ್ ಅವರು ಓಪನ್ ಆಗಿ ಹೇಳಿದ್ರು, ನಾನು RCB ಆಡಕ್ಕೆ ಇಷ್ಟಪಡ್ತೀನಿ ಅಂತ. ಆದ್ರೂ ಕೂಡ ಅವ್ರನ್ನ ಕೊಟ್ಟಿಲ್ಲ ಅಂದ್ರೆ ಅವ್ರು ಚೆನ್ನಾಗಿ ಕೊಟ್ಬಿಟ್ಟು ಹೋದ್ರು ನಮ್ಗೆ ಕಾಂತಾರ ಸ್ಟೈಲ್ ಅಲ್ಲಿ. ಅದು ಹೇಳ್ತಾರಲ್ಲ, ಮುಟ್ ನೋಡ್ಕೊಳಕ್ ಕೊಟ್ರು ಅಂತ, ಹಾಗೆ ಕೊಟ್ಟು ಹೋಗ್ತಾರೆ. ಟು ದ ಮ್ಯಾನೇಜ್ಮೆಂಟ್ ಐ ಆಮ್ ಟಾಕಿಂಗ್. ಅದೇ ಇವ್ರ ಮ್ಯಾನೇಜ್ಮೆಂಟ್ ಸೊ ಅದು ಏನು ಮಾಡಕ್ಕಾಗಲ್ಲ. ಮನಿ ತುಂಬಾ IPL ಇಸ್ ಆಲ್, ಇಟ್ ಇಸ್ ಸ್ಟ್ಯಾಂಡಿಂಗ್ ಆನ್ ಮನಿ. ಸೊ ಅದಕ್ಕೋಸ್ಕರ ಅವ್ರದ್ದು ಆ 2 months ಅಲ್ಲಿ ಏನೇನ್ ಸಂಪಾದನೆ ಮಾಡಕ್ಕಾಗತ್ತೋ ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ಸೊ ವಿ ಕಾಂಟ್ ಹೆಲ್ಪ್ ಇಟ್. ಮನೋಜ್ಗೂ ಸುಮಾರು ಚಾನ್ಸಸ್ ಸಿಕ್ಕಿದೆ. ಐ ಮೀನ್ 1 ಚಾನ್ಸ್ ಸಿಕ್ಕಿದೆ, ಬೆಸ್ಟ್ ಟೈಮ್ ಫಾರ್ ಹಿಮ್ ಟು ಪ್ರೂವ್ ಹಿಮ್ಸೆಲ್ಫ್, ಬಟ್ ಮಾಡಿಲ್ಲ. ಅಂಡ್ ದೇರ್ ಇಸ್ ಅ ಟಾಕ್ ದಟ್ ಕರ್ನಾಟಕ ಪ್ಲೇಯರ್ಸ್ ಪ್ರೆಷರ್ ಅಲ್ಲಿ ಪರ್ಫಾರ್ಮ್ ಮಾಡೋದು ತುಂಬಾ ರೇರ್ ಅಂತ, ಅಂಡರ್ ಪ್ರೆಷರ್ ಅಲ್ಲಿ ತುಂಬಾ ಹಾರ್ಡ್ ಅಂತ. ದಟ್ ಇಸ್ ವೈ ಯುನೋ ಕರ್ನಾಟಕ ಪ್ಲೇಯರ್ಸ್ ಡೋಂಟ್ ಮೇಕ್ ಗುಡ್ ಕ್ಯಾಪ್ಟನ್ಸ್ ಫಾರ್ ಇಂಡಿಯನ್ ಕ್ರಿಕೆಟ್ ಟೀಮ್ ಅಂತ. ದೇರ್ ಇಸ್ ಅ ಸೇಯಿಂಗ್, ಯಾರ್ದೋ ಇಂಟರ್ವ್ಯೂ ಅಲ್ಲಿ ನೋಡಿದೆ, ಕರ್ನಾಟಕ ಪ್ಲೇಯರ್ಸ್ ಡೋಂಟ್ ಮೇಕ್ ಗುಡ್ ಕ್ಯಾಪ್ಟನ್ಸ್ ಅಂತ. ಅಂಡ್ ವಿಚ್ ಇಸ್ ಆಲ್ಸೋ ಪ್ರೂವ್ಡ್. ಯು ನೋ ವಾಟ್ ಅನಿಲ್ ಕುಂಬ್ಳೆ ಹ್ಯಾಸ್ ಡನ್, ಯು ನೋ ವಾಟ್ Dravid, you know what KL Rahul has done. So it is all there in the stats. ಸೊ ಇನ್ನ ಫೈನಲ್ ಮ್ಯಾಚ್ ಅಲ್ಲಿ ನಮ್ಮ RCB ಗೆಲ್ತಂದ್ರೆ ಇಂಟರ್ನೆಟ್ ಯಾವ ತರ ಆಗಿರ್ಬೋದು? ಏನಾದ್ರು ಎಲ್ಲ ಫುಲ್ ಸ್ಟಾಪ್ ಆಗೋ ಚಾನ್ಸ್ ಇದೆಯಾ? ಇಂಟರ್ನೆಟ್ ಅಂತೂ ಡಮಾರ್ ಲೈಕ್ ಕ್ರಾಶ್ ಆಗ್ಬಿಡುತ್ತೆ. ಅದ್ರಲ್ಲಿ ನಮ್ ಕಾಂಟ್ರಿಬ್ಯೂಷನ್ ಬೇಜಾನ್ ಇರುತ್ತೆ. ಎಲ್ಲ ಅದು ಇದು ಕಳ್ಸ್ಕೊಂಡು ಸ್ಟೋರಿಗಳು ಅಂತ ಅದ್ ಎಷ್ಟ್ ಹಾಕಿರ್ತೀವೋ ಗೊತ್ತಿಲ್ಲ, 20 ದಾಟಿರ್ಬೋದು. ಮತ್ ಇನ್ನೊಂದ್ ಏನಂತಂದ್ರೆ, ಬಟ್ ಅದೇ ಅಕಸ್ಮಾತ್ ಗೆದ್ರೆ ಆ ಇನ್ಸ್ಟಾ ಓಪನ್ ಮಾಡಕ್ಕಿಂತ ಮುಂಚೆ ಒಂದ್ ಫೀಲ್ ಇರುತ್ತಲ್ಲ, ಗುರು ಇವಾಗ ಏನೋ ಒಂದಕ್ಕೆ ಎಂಟರ್ ಆಗ್ತೀನಿ, ಈ ಏನೇನ್ ಯಾವ ಡೈಮೆನ್ಷನ್ ಅಲ್ಲಿ ಜನರು ಸೆಲೆಬ್ರೇಟ್ ಮಾಡ್ತಾರೆ ಅಂತ, ಅದೊಂದ್ ಖುಷಿ ಬೇರೆ. ಬಟ್ ಇಂಟರ್ನೆಟ್ ಕ್ರಾಶ್ ಆಗೋದಂತೂ ಡೌಟೇ ಇಲ್ಲ. ಏನಕಂತಂದ್ರೆ RCB ಗತ್ತು ಲೆವೆಲ್ ಆತರ ಇದೆ. ಸೊ ಹೋಪ್ಫುಲಿ ನೈಟ್ ನೋಡೋ ಚಾನ್ಸ್ ಸಿಗುತ್ತೆ ಅಂತ ಅನ್ಕೊಂಡಿದೀನಿ, ನೋಡೋಣ. ಸೊ RCB ಕಪ್ ಗೆದ್ರೆ ನಮ್ಮ RCB ಬ್ರ್ಯಾಂಡ್ ಮೌಲ್ಯ ಮತ್ತೆ ವಿರಾಟ್ ಕೊಹ್ಲಿದು ಬ್ರ್ಯಾಂಡ್ ಸ್ವಲ್ಪ ಏನಾದ್ರು ಅಪ್ಗ್ರೇಡ್ ಆಗೋ ಚಾನ್ಸ್ ಇದೆಯಾ? ಇವಾಗ ವಿರಾಟ್ ಕೊಹ್ಲಿ ಟಾಪ್ 5 ಸ್ಪೋರ್ಟ್ಸ್ ಮನ್ ಅಲ್ಲಿ, ಅಥ್ಲೀಟ್ಸ್ ಅಲ್ಲಿ 3-4 ಏನೋ ಇದಾರೆ ಪ್ಲೇಸ್ ಅಲ್ಲಿ. ಸೊ ಅವ್ರೇನಾದ್ರು 1-2 ಬರೋ ಚಾನ್ಸ್ ಇದೆಯಾ? ನಮ್ಮ RCB ಮತ್ತೆ ತಿರ್ಗಾ 20 million ಫಾಲೋವರ್ಸ್ ಇರೋದು ಜಾಸ್ತಿ ಆಗೋ ಚಾನ್ಸ್ ಇದೆಯಾ? RCB ಲೆವೆಲ್ ಜಾಸ್ತಿ ಆಗೋದಂತೂ ಗ್ಯಾರಂಟಿ. ವಿರಾಟ್ ಕೊಹ್ಲಿ ಲೆವೆಲ್ ಇನ್ ಜಾಸ್ತಿ ಆಗಕ್ ಆಗಲ್ಲ. ವಿರಾಟ್ ಕೊಹ್ಲಿ ಇಸ್ ಆಲ್ರೆಡಿ ಟಾಪ್. RCB ದಂತೂ ಕಪ್ ಗೆದ್ರೆ ಎಲ್ಲೋ ಹೋಗ್ಬಿಡುತ್ತೆ, ಪಕ್ಕ ಇನ್ನೆಲ್ಲೋ ಹೋಗುತ್ತೆ. ಪಕ್ಕ ಫುಟ್ಬಾಲ್ ಟೀಮ್ಸ್ ಜೊತೆ ಕಾಂಪೀಟ್ ಮಾಡ್ತಾರೆ ಇವರು, ಫೇಮಸ್ ಫುಟ್ಬಾಲ್ ಟೀಮ್ಸ್ ಜೊತೆ, ಅದಂತೂ ಗ್ಯಾರಂಟಿ. ಏನಂತಂದ್ರೆ ಫ್ಯಾನ್ ಬೇಸ್ ಇನ್ನೂ ಡಬಲ್ ಆಗುತ್ತೆ ನಂಗೆ ಗೊತ್ತಿರೋ ಪ್ರಕಾರ.
ಸೊ ಎಲ್ಲೋ ಸ್ವಲ್ಪ ಜನಕ್ಕೆ ವರ್ಡ್ ಎಲ್ಲ ಗೊತ್ತಿರೋರು ಇನ್ನೂ ಸ್ವಲ್ಪ ರೀಚ್ ಆಗುತ್ತೆ. ಇನ್ನು ತುಂಬಾ ರೀಚ್ ಆಗುತ್ತೆ. ಓಕೆ, ಫೈನಲಿ ಎಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ RCB ಕಪ್ ಈ ಒಂದು ಫೈನಲ್ ಮ್ಯಾಚ್ ಬಗ್ಗೆ? ಪ್ರತಿಯೊಬ್ರು ಯಾವ ತರ ಸೆಲೆಬ್ರೇಷನ್ ಆಲ್ರೆಡಿ ಎಲ್ಲ ಹೇಳಿದಿರಾ, ಸೊ ಫೈನಲಿ ಯಾವ ತರ ಆಡಬೇಕು ಏನು? ಫೈನಲಿ ಜಸ್ಟ್ ದಟ್ ಎಲ್ಲರೂ ಔಟ್ ಆಫ್ 11 ಪ್ಲೇಯರ್ಸ್ 9 ಜನ ಮ್ಯಾನ್ ಆಫ್ ದ ಮ್ಯಾಚ್ ಗೆದ್ದಿದ್ದಾರೆ. ಈ 9 ಜನ ಆಗ್ಲಿ 11 ಜನನೂ ಆಗ್ಲಿ ಕಾಂಟ್ರಿಬ್ಯೂಟ್ ಮಾಡಿ ಒಂದೇ ಒಂದು ಕಪ್ ಗೆದ್ಕೊಡ್ಬಿಟ್ರೆ ಕಾಲಿಗೆ ನಮಸ್ಕಾರ ಮಾಡ್ತೀನಿ. ಅಂಡ್ ಇಟ್ ಇಸ್ ಹೈಲಿ ಪಾಸಿಬಲ್ ವಿತ್ ದ ಟೀಮ್ ದಟ್ ವಿ ಹ್ಯಾವ್. ಹೈಲಿ ಪಾಸಿಬಲ್. ನಾವು ಏನಿಲ್ಲ, ಬೆಳಿಗ್ಗೆ ಎದ್ದಿದ್ದೆ 2 ಗಂಧದ ಕಟ್ಟಿ ತಗೊಂಡು ಪೂಜೆ ಮಾಡಿದ್ರೆ ಲಕ್ ನಮ್ ಕಡೆ ಇರುತ್ತೆ. ಸರ್ ಅದೇ ನಾನು ಹೇಳ್ದಂಗೆ ಎಲ್ಲಾ ಪ್ಲೇಯರ್ಸ್ ಅವ್ರವ್ರ ಕಾಂಟ್ರಿಬ್ಯೂಷನ್ ಕರೆಕ್ಟ್ ಆಗಿ ಕೊಟ್ರೆ ಟೀಮ್ ಐ ಥಿಂಕ್ ಸ್ವಲ್ಪ ಫೈನಲ್ ಮ್ಯಾಚ್ ಆಗಿರೋದ್ರಿಂದ ಪ್ರೆಷರ್ ಇರುತ್ತೆ. ಟೀಮ್ ಕಡೆಯಿಂದ, ಮ್ಯಾನೇಜ್ಮೆಂಟ್ ಕಡೆಯಿಂದ ಅವ್ರಿಗೆ ಆ ರಿಲ್ಯಾಕ್ಸ್ ಸೆಷನ್ಸ್ ಅವ್ರ ಬಿಫೋರ್ ದ ಮ್ಯಾಚ್ ಹೌ ದ ಟೀಮ್ ಇಸ್ ಬಾಂಡಿಂಗ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಟೀಮ್ ಬಾಂಡಿಂಗ್ ಈ ಆಕ್ಟಿವಿಟೀಸ್ ಎಲ್ಲ ಅವ್ರು ಮಾಡ್ಕೊಂಡು ಸೊ ಪ್ರಿಪೇರ್ಡ್ ಆಗಿರ್ಬೇಕು. ಎನಿ ಸಿಚುವೇಶನ್ ಐ ಥಿಂಕ್ ಸಡನ್ ಆಗಿ ಬ್ಯಾಟಿಂಗ್ ಲೈನಪ್ ಕೊಲಾಪ್ಸ್ ಆದ್ರೂ ಅಥವಾ ಆಪೋಸಿಟ್ ಟೀಮ್ ಇಂದ ಎಲ್ಲಾದ್ರೂ ಬೌಲರ್ಸ್ಗೆ ಹಿಟ್ ಮಾಡ್ತಿದ್ರು, ಬೇರೆ ಬೇರೆ ಸ್ಟ್ರಾಟಜೀಸ್ ರೆಡಿ ಇದ್ರೆ ಐ ಥಿಂಕ್ ಅವ್ರು ಅದ್ರ ಅಕಾರ್ಡಿಂಗ್ಲಿ ಪ್ಲೇ ಮಾಡ್ಬೇಕಾಗತ್ತೆ. ಅಂಡ್ ಅದೇ 18 ಹ್ಯಾಸ್ ಸಮ್ ಪವರ್, 18 ಹ್ಯಾಸ್ ಸಮ್ ಮ್ಯಾಜಿಕ್. ಈ 18th ಇಯರ್ ಅಲ್ಲಿ ನಿಮ್ಮ ಫ್ಯಾನ್ಸ್ಗೋಸ್ಕರ RCB ಟೀಮ್ ಕಪ್ ವಿನ್ ಮಾಡಿಸ್ಕೊಡಿ. ದಟ್ ಈಸ್ ದ ಗ್ರೇಟೆಸ್ಟ್ ಟ್ರಿಬ್ಯೂಟ್ ನೀವು ಲಾಯಲ್ ಫ್ಯಾನ್ಸ್ ಕೊಡೋಕ್ ಸಾಧ್ಯ, ಅಂಡ್ ಟು ವಿರಾಟ್ ಕೊಹ್ಲಿ. ಸೊ ಹಾಗಾಗಿ ವಿನ್ ಮಾಡಿಸ್ಕೊಡಿ ಅನ್ನೋದಷ್ಟೇ ನಮ್ ರಿಕ್ವೆಸ್ಟ್ ಆಸ್ ಫ್ಯಾನ್ಸ್. ನಾವ್ ಹೇಳೋದಿಷ್ಟೇ, ನೀವು ಇಷ್ಟು ಎಲ್ಲಾ ಮ್ಯಾಚ್ಗಳು ಇಷ್ಟು ಚೆನ್ನಾಗಿ ಆಡ್ಕೊಂಡ್ ಬಂದಿ ನೀವು ಫೈನಲ್ಸ್ ಅಲ್ಲಿ ಏನಾರು ನೀವು ಬಾಟಲ್ ಮಾಡಿದ್ರೆ ಜನ ಎಲ್ಲ ಮರ್ತೋಗ್ತಾರೆ ನೀವು ಆಡಿರೋ ಇಷ್ಟು ಒಳ್ಳೆ ಕ್ರಿಕೆಟ್ ನ. ನಿಮ್ ಕ್ಯಾರೆಕ್ಟರ್ ತೋರಿಸುತ್ತೆ, ನೀವು ಅಂಡರ್ ಪ್ರೆಷರ್ ನೀವ್ ಹೆಂಗ್ ಪರ್ಫಾರ್ಮ್ ಮಾಡ್ತೀರಾ, ನೀವ್ ಎಂತ ಗ್ರೇಟ್ ಪ್ಲೇಯರ್, ನೀವ್ ಹೆಂಗ್ ಪ್ರೆಷರ್ ನ ಹ್ಯಾಂಡಲ್ ಮಾಡ್ತೀರಾ ಅಂತ ನಿಜವಾಗ್ಲೂ ಡಿಫೈನ್ ಮಾಡುತ್ತೆ. ನೀವು ಕ್ರಿಕೆಟ್ ಆಡೋದಲ್ಲ ಮೇನ್, ನಿನ್ ರೋಲ್ ನ ಹೆಂಗ್ ಪ್ಲೇ ಮಾಡ್ತೀಯಾ, ಪ್ರೆಷರ್ ನ ಹೆಂಗ್ ಹ್ಯಾಂಡಲ್ ಮಾಡ್ತೀಯಾ, ಒಂದೇ ಬೇಡ್ಕೊಳೋದು. ನೀವು ಎಷ್ಟು ಹರಕೆ ಹೊತ್ಕೊಂತಾರೋ ಮಾಡ್ತೀವಿ, ಎಲ್ಲಾ ಮಾಡ್ತೀವಿ. ನೀವ್ ಎಷ್ಟ್ ಪೂಜೆ ಮಾಡುವಂತ ಮಾಡ್ತೀವಿ. ಪ್ಲೀಸ್ ಗೆದ್ಕೊಂಬನ್ನಿ, ಅದೊಂದೇ ನಾವು ಕೇಳ್ಕೊಳೋದು. ನಮಗೂ ಸಾಕಾಗೋಗಿದೆ ಇವ್ರುಗಳ ಹತ್ರ ಮಾತಾಡ್ತಾರೆ ಹಿಂಗ್ ಅಂತಾರೆ. ನಾವು ನಾಳೆಯಿಂದ ಒಂದ್ ತೋರಿಸ್ತೀವಿ ಹಿಂಗೆ ಅಂತಂದ್ಬಿಟ್ಟು. ಸೊ ಹೋಪ್ಫುಲಿ ಗೆದ್ಕೊಂಬನ್ನಿ. ಬಟ್ ಅಹಮದಾಬಾದ್ ಪಿಚ್ ಅಲ್ಲಿ ವಿರಾಟ್ ಕೊಹ್ಲಿ ಹ್ಯಾಸ್ ನೆವರ್ ವನ್ ಅ ಮ್ಯಾಚ್. ಬಟ್ ಈ ವರ್ಷ ಇರೋದೇ ಒಂಥರ ಎಲ್ಲಾ ಜಿಂಕ್ಸ್ ಬ್ರೇಕ್ ಎಲ್ಲ ರೆಕಾರ್ಡ್ಸ್ ಬ್ರೇಕ್ ಮಾಡಿ ಯಾವ್ದಾಗಲ್ಲ ಅದನ್ನೆಲ್ಲ ಮಾಡ್ತಾ ಇದೀವಿ. ಹೌದು. ಸೊ ಹೋಪ್ಫುಲಿ ಇವತ್ತು RCB ಗೆಲ್ಲಿ ಬೆಂಗಳೂರಲ್ಲ ಇಡೀ ಕರ್ನಾಟಕ ಒಂದು ಹಬ್ಬದ ವಾತಾವರಣ ಆಗ್ಲಿ. ನೀವು ಪರೇಡ್ ಬರೀ ಬೆಂಗಳೂರಿಗೆ ಬಂದ್ಬೇಡಿ, ಎಲ್ಲಾ ಕಡೆ ಹೋಗಿ ನಿಮ್ಗೆ ಟೈಮ್ ಸಿಕ್ದಾಗ. ಎಲ್ಲಾರು ಡಿಸರ್ವಿಂಗ್ ಕರ್ನಾಟಕದಲ್ಲಿ. ಸೊ ಆಮೇಲೆ ಒಂದ್ ಪರೇಡ್ ಮಾಡ್ಲೇಬೇಕು ಬೆಂಗಳೂರಲ್ಲಿ, ಯಾಕಂದ್ರೆ ನಮಗೂ ಸಾಕಾಗಿದೆ ಫಾರಿನ್ ಅಲ್ಲಿರೋ ಇದೆಲ್ಲ ನೋಡಿ. ನಮಗೂ ಒಂದ್ ಆಸೆ ಇರುತ್ತೆ, ಹೆಂಗಿರುತ್ತಪ್ಪ ನಾವು ಮಾಡಿದ್ರೆ ಹಂಗೆ ಎಷ್ಟು ಕ್ರೌಡ್ ಗ್ಯಾದರಿಂಗ್ ಆಗ್ಬೋದು. ಹೌದು, ನಿಮ್ದು ಇನಿಷಿಯೇಟಿವ್ ಏನು, ನೀವು ಬರೀ ಪರೇಡ್ ಮಾಡ್ತೀವಿ ಅನ್ನಿ, ನಾವು ನಿಮ್ನ ಬ್ಯಾಕ್ ಮಾಡ್ತೀವಿ. ನಾವು ಬರ್ತೀವಿ, ದೊಡ್ಡ ರ್ಯಾಲಿಗಳು ಮಾಡೋಣ, ಒಟ್ನಲ್ಲಿ ಒಳ್ಳೆ ಸೆಲೆಬ್ರೇಷನ್ ಮಾಡೋಣ. ನಾಳೆ ಒಂದು ಮ್ಯಾಚ್ ಗೆದ್ಕೊಂಬನ್ನಿ. ಸೊ ವೀಕ್ಷಕರೇ ನೋಡಿದ್ರಲ್ಲ, ಇದಿಷ್ಟು ಫೈನಲ್ ಹೈ ವೋಲ್ಟೇಜ್ ಮ್ಯಾಚ್ ಬಗ್ಗೆ ನಮ್ಮ RCB ಲಾಯಲ್ ಫ್ಯಾನ್ಸ್ ಏನ್ ಹೇಳಿದ್ರು ಅಂತ. ಸೊ ಫ್ಯಾನ್ಸ್ ಗಳ ಜೊತೆ ನಮ್ದು ಉದ್ದೇಶ ಕೂಡ ಅದೇ ಆಗಿರುತ್ತೆ. RCB 18 ವರ್ಷಗಳ ನಂತರ ಫೈನಲ್, ಅಂದ್ರೆ 18 ವರ್ಷದಲ್ಲಿ 3 ಸಲ ಹೋಗಿದೆ, ಇದು 4ನೇ ಸಲ. ಈ ಸಲ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು. ಪಂಜಾಬ್ ವಿರುದ್ಧ ಗೆದ್ದು ಕಪ್ ಜೊತೆ ಬೆಂಗಳೂರಿಗೆ ಬರಬೇಕು ಅನ್ನೋದು ಕೂಡ ನಮ್ದು ಆಶೆ ಆಗಿರುತ್ತೆ. ಸೊ ಇದೇ ತರ ಕ್ರೀಡಾ ಸಂಬಂಧಿತ ವಿಚಾರಗಳ ಜೊತೆ ಫೈನಲ್ ಮ್ಯಾಚ್ ಗೆದ್ಮೇಲೆ ಕಪ್ ಜೊತೆ ನಾನು ಬಂದೇ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.